ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಧರ್ಮಸ್ಥಳದಲ್ಲಿ ಅನಾಮಿಕ ದೂರುದಾರ ತೋರಿಸಿರುವ 13 ಜಾಗಗಳಲ್ಲಿ ಅಗೆತ ನಡೀತಾ ಇದೆ. ಆ ಎಲ್ಲ ಚರ್ಚೆಗಳು ನಿಮಗೆ ಗೊತ್ತು. ಅದರ ಮಧ್ಯದಲ್ಲಿ ಮತ್ತೊಮ್ಮೆ ಸೌಜನ್ಯಾಗೆ ನ್ಯಾಯ ಹೋರಾಟ ಜೋರಾಗ್ತಾ ಇದೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಇದರ ಬಗ್ಗೆ ಕಳೆದ ವಾರದ ನ್ಯೂಸ್ ಅವರ್ನಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ವಿಷಯ ಕೂಡ ಅದೇ. ಬಹಳ ಇಂಟ್ರೆಸ್ಟಿಂಗ್ ವ್ಯಕ್ತಿಯೊಬ್ಬರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ CODಗೆ ಬಂದಾಗ ಅಲ್ಲಿ ತನಿಖೆ ನಡೆಸಿದ ಈಗ ನಿವೃತ್ತರಾಗಿರುವ DYSP ರುದ್ರಮುನಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರುದ್ರಮುನಿ ಅವರೇ. ನಮಸ್ತೆ. ದಯವಿಟ್ಟು ಕೂತ್ಕೊಳ್ಳಿ ಸರ್. ಕಳೆದ ವಾರವೂ ನಾನು ಹೇಳಿದ್ದೆ, ವಸಂತ ಗಿಳಿಯಾರ್ ಅವರು ಬಂದಿದ್ದಾಗ ಅವರ ಪಕ್ಕದಲ್ಲಿ ಸೌಜನ್ಯಾಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಕ್ಕಿಲ್ಲ, ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಿಸಿದವರು ಈ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ ಅಂತ ವಾದಿಸ್ತಾ ಇರುವಂಥವರೊಬ್ಬರನ್ನ ವಸಂತ ಗಿಳಿಯಾರ್ ಅವರ ಪಕ್ಕದಲ್ಲಿ ಕೂಡಿಸಿ ಅವರಿಬ್ಬರಿಗೂ ವಾದ ಮಾಡಿಸಬೇಕು ಅನ್ನುವಂಥದ್ದು ನನ್ನ ಬಯಕೆಯಾಗಿತ್ತು. ಅದರ ಭಾಗವಾಗಿ ಅನೇಕರನ್ನ ಸಂಪರ್ಕಿಸಿದ್ವಿ. ಅವರು ಯಾರೂ ಬರಲಿಲ್ಲ. ರುದ್ರಮುನಿ ಸರ್ಗೂ ಹೇಳಿದೆ, ಹೌದು ಆ ರೀತಿಯಾಗಿ ಆದರೆ ಚರ್ಚೆ ಚೆನ್ನಾಗಿರುತ್ತೆ, ಯಾರ್ಯಾರಿಗೆ ಏನೇನು ಸಂಶಯ ಇದೆಯೋ ಸಂಶಯ ಕೇಳೋರನ್ನೆಲ್ಲ ಕರ್ಕೊಂಬಂದು ನನ್ನ ಪಕ್ಕಕ್ಕೆ ಕೂಡಿಸಿ ಅಂದ್ರವರು. ಅದರ ಭಾಗವಾಗಿ ನಾವು ಮಹೇಶ್ ತಿಮ್ಮರೋಡಿ ಅವರನ್ನು ಸಂಪರ್ಕಿಸಿದ್ವಿ, ಗಿರೀಶ್ ಮಟ್ಟಣ್ಣವರವ್ರನ್ನ ಸಂಪರ್ಕಿಸಿದ್ವಿ, ವಕೀಲರಾದ ಮೋಹಿತ್ ಅವ್ರನ್ನ ಸಂಪರ್ಕಿಸಿದ್ವಿ, ಸಮೀರ್ ಅನ್ನುವಂಥವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಿಲ್ಲ, ಇಮೇಲ್ ಮಾಡಿದ್ದೀವಿ, ಅವರ ಫೋನ್ ಕೂಡ ಮಾಡಿದ್ದೀವಿ. ಆದಾಗ್ಯೂ ಕೂಡ ಯಾರು ಇವತ್ತಿನ ಚರ್ಚೆಯ ಭಾಗಿಯಾಗೋದಕ್ಕೂ ಕೂಡ ಬರಲಿಲ್ಲ. ರುದ್ರಮುನಿ ಸರ್ ಬಹಳ ಇನ್ಸಿಸ್ಟ್ ಮಾಡಿದರು, ಆ ಗುಂಪಿನವರೊಬ್ಬರು ಬಂದು ಪಕ್ಕಕ್ಕೆ ಕೂತ್ಕೊಂಡ್ರೆ ಸತ್ಯಾಸತ್ಯತೆಗಳ ಪರಾಮರ್ಶೆ ಭಾಳ ಚೆನ್ನಾಗಾಗುತ್ತೆ, ಕರೆಸಿ ಯಾರನ್ನಾದರೂ ಕರ್ಕೊಂಬಂದು ನನ್ನ ಪಕ್ಕದಲ್ಲಿ ಕೂಡಿಸಿ ಅಂತ. ಎನಿವೇಸ್ ಅವರು ಇಲ್ಲ, ಅವರ ರೋಲನ್ನು ನಾನು ಪ್ಲೇ ಮಾಡ್ತೀನಿ, ಡೆವಿಲ್ಸ್ ಅಡ್ವೊಕೇಟ್. ಅವರು ಕೇಳ್ತಾ ಇರುವ ಪ್ರಶ್ನೆಗಳನ್ನೆಲ್ಲ ಇವತ್ತು ನಾನು ಕೇಳ್ತೀನಿ. ಇವತ್ತು ಅನೇಕರು ಬಂದಿದ್ದಾರೆ ಪ್ರಶ್ನೆ ಕೇಳೋದಕ್ಕೆ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪೈಕಿ ಹಲವರಾದರೂ ಸೌಜನ್ಯ ಕೇಸನ್ನು ನೀಟಾಗಿ ತಿಳ್ಕೊಂಡಿದ್ದೀರಿ ಮತ್ತು ರಿಲೆವೆಂಟ್ ಪ್ರಶ್ನೆಗಳನ್ನು ಕೇಳ್ತೀರಿ ಅನ್ನೋ ಭಾವನೆ ನನ್ನದು. ರುದ್ರಮುನಿ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ನಿಜವಾಗ್ಲೂ ಬಯಕೆ ಆಗಿತ್ತು, ಇಲ್ಲಿ 2 ಚೇರ್ ಹಾಕಬೇಕು, ಇನ್ನೊಂದು ಚೇರ್ನಲ್ಲಿ ಈ ಹೋರಾಟಗಾರರ ಪೈಕಿ ಒಬ್ಬರು ಪ್ರಮುಖರನ್ನು ಕರ್ಕೊಂಡ್ಬಂದು ಕೂಡಿಸ್ಬೇಕು, ಯಾರು ಭಾಷಣಗಳನ್ನು ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ಅಭಿಯಾನ ಮಾಡ್ತಿದ್ದಾರೆ, ಅವ್ರನ್ನ ಕೂಡಿಸ್ಬೇಕು ಅಂತಿತ್ತು. ಅನ್ಫಾರ್ಚುನೇಟ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಅವರು ಕೇಳ್ತಾ ಇರುವ ಪ್ರಶ್ನೆಗಳನ್ನು, ಅವರು ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರೋ ಪ್ರಶ್ನೆಗಳನ್ನೇ ನಾನು ಕೇಳ್ತೀನಿ. ನನಗೆ ಈ ಬೀಟಿಂಗ್ ಅರೌಂಡ್ ದ ಬುಷ್ ಮಾಡಿ ಅಭ್ಯಾಸ ಇಲ್ಲ ಸರ್, ನೇರವಾಗಿ ವಿಷಯಕ್ಕೆ ಬರ್ತೀನಿ. ವೀರೇಂದ್ರ ಹೆಗ್ಗಡೆಯವರು, ಅವರ ಕುಟುಂಬದವರು ಹಣಬಲ, ತೋಳ್ಬಲ, ಅಧಿಕಾರ ಬಲ, ವರ್ಚಸ್ಸು ಎಲ್ಲವನ್ನೂ ಬಳಸಿ ತನಿಖೆಯನ್ನು ದಾರಿ ತಪ್ಪಿಸಿದ್ರು, ಸಾಕ್ಷ್ಯಗಳನ್ನು ಮುಚ್ಚಿ ಹಾಕಿದರು. ಇದು ಆರೋಪ. ಶುದ್ಧ ಸುಳ್ಳು. ನನ್ನ ತನಿಖೆಯ ಪರಿಮಿತಿಯನ್ನು ಗಮನಿಸಿದ್ರಿ. ಆ ರೀತಿ ಯಾವತ್ತು ಸಾಕ್ಷ್ಯ ಆಧಾರಗಳು ಬಂದಿದ್ದರೆ ಈಗಾಗಲೇ ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಆ ಥರದ ಪ್ರೆಷರಿಗೆ ಒಳಪಡುವ ವ್ಯಕ್ತಿತ್ವ ನಂದಲ್ಲ. ಓಕೆ. ನಾನು ಸುಮಾರು 32 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ ಸೆಲೆಕ್ಷನ್ನಿಂದ ಹಿಡಿದು ರಿಟೈರ್ಮೆಂಟ್ ತನಕನೂ ಸೆಲೆಕ್ಷನ್ ಮಾಡಿದವರು ಸಹ ಯಾವುದು ಹಂಬಾಕ್ಸು ಮತ್ತು ದುಡ್ಡು ಕಾಸಿನ ಸಹಾಯದಿಂದ ರೆಕಮೆಂಡೇಷನಿಂದ ಸೆಲೆಕ್ಷನ್ ಆದವನಲ್ಲ. ಸೌಜನ್ಯ ಕೇಸ್ ಈಸ್ ಕ್ವೈಟ್ ಆಕ್ಸಿಡೆಂಟಲ್. ನನಗೆ ಸಿಕ್ಕಿದ್ದು, ನಾನು ಏನು ಬಯಸಿ ತಗೊಂಡಿದ್ದಲ್ಲ. ಓಕೆ. ಹಾಗಾಗಿ ಅದು ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಯಾವ ಹಂತದಲ್ಲಿ ಇತ್ತು ನಿಮ್ಮ ಕೈಗೆ ಈ ಕೇಸ್ ಬಂದಾಗ, ಏನೇನಾಗಿತ್ತು ಅಷ್ಟೊತ್ತಿಗಾಗಲೇ? ಯಾವ ಹಂತ ಅಂದರೆ ಅದರಲ್ಲಿ ಯಾವುದೇ ಒಂದು ಕೇಸಲ್ಲಿ ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್. ಫಸ್ಟ್ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಆ್ಯಂಡ್ ದೆನ್ ಕಮ್ಸ್ ದಿ ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ಇಫ್ ಅಟ್ ಆಲ್ ಅಕ್ಯೂಸ್ಡ್ ನೋನ್ ಆರ್ ಅರೆಸ್ಟೆಡ್. ಆ 2 ಇನ್ವೆಸ್ಟಿಗೇಷನ್ ಮುಗಿದ ನಂತರ ನನಗೆ ಬಂದಿತ್ತು, ನಿಮ್ಮ ಕೈಗೆ ಬಂತು. ಓಕೆ. ಅದರಲ್ಲಿ ಸೌಜನ್ಯ ಕೇಸಿಗೆ ಫಸ್ಟು ಇನ್ವೆಸ್ಟಿಗೇಷನ್ ಆಫೀಸರಾಗಿ ನಾಮಿನೇಟ್ ಆಗಿದ್ದು CIDಯಿಂದ ಒಬ್ಬರು ಜೈನ್ ಆಫೀಸರ್ ವಾಸ್ ನಾಮಿನೇಟೆಡ್. ತೀರ್ಥರಾಜ್, ಐ ಥಿಂಕ್ ಈಸ್ ಮೈ ಜೂನಿಯರ್ ಮೋಸ್ಟ್. ಸೊ ವಿ ಸರ್ವ್ಡ್ ಅಟ್ ಟುಗೆದರ್ ಅಟ್ ಶಿವಮೊಗ್ಗ. ಅಲ್ಲಿ ಜೈನ್ ಆಫೀಸರ್ ವಿ ಆರ್ ಚೆನ್ನಾಗಿ ಸ್ನೇಹಿತರ ಥರನೇ ಇದ್ದರು. CIDನಲ್ಲಿ ಅವರು ಪ್ರಮೋಷನ್ ಆಗಿ DYSP ಆಗಿದ್ದರು. ಸೊ ಅಲ್ಲಿ
ಇದು ಮೆಮೋದಲ್ಲಿ ನೋಡಿದೆ, ನೀವು ಟೇಕ್ ದಿ ಕೇಸ್ ಫೈಲ್ ಫ್ರಮ್ ತೀರ್ಥರಾಜು ಅಂತ ಬರೆದಿದ್ರು. ನಾನು ಈಗ ವೈ ತೀರ್ಥರಾಜು ಎಸ್ ಇದು ಫೈನಲಿ ಸೆಲೆಕ್ಟೆಡ್ ಅಂತ. ಆಮೇಲೆ ಅದು ನನಗೆ ಗೊತ್ತಾಗಿದೆ ಏನಂದರೆ, ತೀರ್ಥರಾಜು ಅವರು ಹೇಳಿದ್ರಂತೆ, ನಾನು ಐ ಆಮ್ ಜೈನ್ ಬೈ ಕ್ಯಾಸ್ಟ್, ಸೊ ದಟ್ ಅಲ್ಲಿ ಅಲಿಗೇಷನ್ಸು ಮತ್ತು ರೈಸ್ ಆಗಿರೋದು, ಡೌಟ್ಸ್ ರೈಸ್ ಆಗಿರೋದು ಸಹ ಜೈನ್ ಕಮ್ಯುನಿಟಿಯವ್ರ ಮೇಲೆ. ದೇರ್ ಶುಡ್ ಬಿ ಅ ಫೇರ್ ಇನ್ವೆಸ್ಟಿಗೇಷನ್ ಅನ್ನೋದು ನಮ್ಮ ಇವ್ರದ್ದು ADGP ಮೇಘ್ರಿಕ್ ಸಾಹೇಬ್ರದ್ದು ಒಪಿನಿಯನ್ ಇದೆ. ಸೊ ದಟ್ ಚೇಂಜ್ ಮಾಡಿ ಅಂತ ಹೇಳಿದರು. ಅಲ್ಟಿಮೇಟ್ಲಿ ನಾವು ಚೇಂಜ್ ಮಾಡಿದ್ವಿ. ಅಲ್ಲಿ ನಿಯರ್ಲಿ ಒಂದು 30 to 40 DYSPs ಆರ್ ವರ್ಕಿಂಗ್ H&Bನಲ್ಲಿ. ಒಟ್ಟು 68 ಮೆಂಬರ್ಸ್ ಇಸ್ ಟೋಟಲ್ ಸ್ಟ್ರೆಂತ್ ಆಫ್ DSP ಅಟ್ CID. ಎಷ್ಟು ವೇಕೆನ್ಸಿ ಇದೆ ಗೊತ್ತಿಲ್ಲ. ಹಾಗಾಗಿ ಲಾಸ್ಟಿಗೆ ಏನಾಯಿತು, ಮೇಡಮ್ ಹೇಳಿದ್ರು ಯು ಗೋ ಅಂದರು. ಸೌಜನ್ಯ ಕೇಸ್ ಫೈಲ್ ನಿಮ್ಮ ಕೈಗೆ ಬಂದಾಗ ಹೌದು, ನಾನು SP ಮೇಡಮ್ ಹೇಳಿದೆ, ನಾನು ಅಲ್ಲಿ ಹೋಗ್ತಾ ಇರೋದು ಫೈಟಿಂಗ್ ಮಾಡಲಿಕ್ಕೆ ಅಲ್ಲ, ಮತ್ತು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅಲ್ಲ, ಪ್ಯೂರ್ಲಿ ಇನ್ವೆಸ್ಟಿಗೇಷನ್. ಅಲ್ಲಿ ನಂದು ಒಂದು ಮೊದಲಿಂದ ಕ್ಯಾರಿ ಆಗಿದಂಥ ಒಂದು ಥಿಯರಿ ಇದೆ, ಲೋಯರ್ ದಿ ಮೆನ್ ಹೈಯರ್ ದಿ ಕ್ವಾಲಿಟಿ ಆಫ್ ವರ್ಕ್ ಅಂತ. ಮೆನ್ ಕಮ್ಮಿ ಆದಷ್ಟು ವರ್ಕ್ ಕ್ವಾಲಿಟಿ ತುಂಬ ಚೆನ್ನಾಗಾಗುತ್ತೆ. ಮೆನ್ನನ್ನು ಹಿಡಿಯೋ ಕೆಲಸ ಜಾಸ್ತಿ ಆಗೋಗ್ಬಿಡುತ್ತೆ. ನಾನು ಜಾಸ್ತಿ ಜನ ಕರ್ಕೊಂಡು ಹೋಗ್ಬಿಟ್ರೆ ಯಾರು ಎಲ್ಲಿ ಹೋದ್ರು ಏನು. ಆಮೇಲೆ ದಟ್ ಈಸ್ ಅಪ್ಲಿಕಬಲ್ ಟು ಎವ್ರಿಬಡಿ. ಅಲ್ಲಿ ಫ್ರೀ ಲಾಡ್ಜಿಂಗ್, ಫ್ರೀ ಊಟ ಸಿಗುತ್ತೆ ಧರ್ಮಸ್ಥಳ. ಇಟ್ ಇಸ್ ನೋನ್ ಫಾರ್ ಇಟ್. ಸಿಗುತ್ತೆ. ಅದು ಡಿವೋಟಿಸಿಗೆ ಅವ್ರಿಗೆಲ್ಲ ಸಿಗುತ್ತೆ, ಜೊತೆಗೆ ನಮಗೂ ಹೋದವ್ರಿಗೆಲ್ಲರಿಗೂ ಸಿಗುತ್ತೆ. ಅಲ್ಲಿ ಹೋಗಿ ಇವ್ರು ಯಾರು ಊಟ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಬಂದ್ಬಿಟ್ರೆ ಐ ಆಮ್ ಆಲ್ಸೋ ಕ್ಯಾಪ್ಟನ್ ಇಸ್ ದಿ ರೆಸ್ಪಾನ್ಸಿಬಲ್. ಅಂದರೆ ಇನ್ವೆಸ್ಟಿಗೇಷನ್ಗೆ ಹೋದವ್ರು ಧರ್ಮಸ್ಥಳ ದೇವಸ್ಥಾನದಲ್ಲಿ ಊಟ ಮಾಡಬಾರ್ದು, ಮಾಡ್ಕೂಡ್ದು. ಈವನ್ ಎ ಕಪ್ ಆಫ್ ವಾಟರ್ ಶುಡ್ ನಾಟ್ ಬಿ ಡ್ರಿಂಕ್ ಫ್ರಮ್ ದೇರ್ ಸೈಡ್. ಅಂದರೆ ನೀವು ಇನ್ವೆಸ್ಟಿಗೇಷನ್ಗೆ ಹೋದಾಗ ನೀವು ಮಂಜುನಾಥನ ದರ್ಶನ ಮಾಡಲಿಲ್ಲ? ಇಲ್ಲ, ಮಾಡಲಿಲ್ಲ. ನೋಡಿ ಹೇಳ್ತೇನೆ, ಬೇರೆಯವ್ರ ವಿಚಾರ ಬೇರೆ. ಮಂಜುನಾಥ ಸ್ವಾಮಿ ನಮ್ಮ ಒಂದು ಆರಾಧ್ಯ ದೈವ. ಕರ್ತವ್ಯದ ದೃಷ್ಟಿಯಲ್ಲಿ ಭೇಟಿ ಕೊಡಲಿಲ್ಲ. ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲಿಯೋ ಅವರು ಅಲ್ಲಿ ಈವನ್ ಅಲ್ಲಿ ಆರ್ಚ್ ಇದೆ ನೋಡಿ, ಆರ್ಚ್ ಒಳಗೆ ಹೋಗಿಲ್ಲ, ಈ ಕಡೆನೇ ಡಿವಿಯೇಷನ್. ಬ್ರೀಫ್ ಆಗಿ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಹೇಳಿ ಸರ್. ಮರ್ಡರ್ ಕೇಸ್ ಏನು ಅಂತಲ್ಲ, ಏನು ಅಂತ ಅದು ಸೌಜನ್ಯ ಅನ್ನೋಳು, ಅವಳು 2nd PUC ಓದ್ತಿರ್ತಕ್ಕಂಥ 17 ವರ್ಷದ ಹುಡುಗಿ. ಅದೇ ಮಂಜುನಾಥ ಕಾಲೇಜಲ್ಲಿ, PU ಕಾಲೇಜಲ್ಲಿ, ಅಲ್ಲಿ ಉಜಿರೆಯಲ್ಲಿ ಓದ್ತಾ ಇದ್ಲಂತ. ಸೊ ಅವಳದು ರೆಗ್ಯುಲರ್ ಟೈಮಿಂಗ್ಸು ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ ಇರ್ತಿತ್ತು ಕ್ಲಾಸಲ್ಲಿ. ಅಲ್ಲಿಂದ ಬಂದು ಧರ್ಮಸ್ಥಳದ ಸ್ನಾನಘಟ್ಟ ಇದೆಯಲ್ಲ, ನೇತ್ರಾವತಿ ಸ್ನಾನಘಟ್ಟ, ಅಲ್ಲೇ ಬಸ್ ಸ್ಟಾಪ್ ಇರೋದು, ಬೇರೆ ಎಲ್ಲೂ ಬಸ್ ಸ್ಟಾಪ್ ಇಲ್ಲ. ಕೆಲವರು ಹೇಳ್ತಾರೆ, ಇವರೆಲ್ಲ ನನಗೆ ಗೊತ್ತಿರೋಗೆ ನನ್ನ ಇನ್ವೆಸ್ಟಿಗೇಷನಲ್ಲಿ ಕನ್ಫರ್ಮ್ ಆಗಿದ್ದ ವಿಚಾರ ಹೇಳ್ತೇನೆ. ಅಲ್ಲಿ ಬಂದು ಇಳಿದುಬಿಟ್ಟು ಅಲ್ಲಿಂದ ಪಾಂಗಳ ಅಂತ ಹೇಳಿ ಹುಡುಗಿಯ ಮನೆಯ ಏರಿಯಾ, ಅಲ್ಲಿ ಒಂದು 3-4 ಮನೆ ಇದೆ ಅಷ್ಟೇ, ಅಲ್ಲಿಗೆ ನಡ್ಕೊಂಡು ಬರ್ತಾಳೆ. ಈಗ ಹುಡುಗಿ ಅಲ್ಲಿ ಇಳಿದುಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ಲು. ಆ ದಿನ ಅವಳಿಗೆ ಸ್ಪೆಷಲ್ ಕ್ಲಾಸ್ ಏನಾಯಿತು, ಆ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ಲು. ಆಗ 4 ಗಂಟೆಗೆ ಅವಳಲ್ಲಿ ಗಾಟ್ ಡೌನ್ ಬೈ ದಿ ಬಸ್. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ನಡ್ಕೊಂಡು ಹೋಗ್ತಾಳೆ. ಅಲ್ಲಿಯೇ ಬಸ್ ಸ್ಟಾಪ್ ಹತ್ರನೇ ಅವಳು ಎದುರಿಗೇ ಅವಳದು ಚಿಕ್ಕಪ್ಪ ವಿಠಲ್ಗೌಡ ಮಾವ ಒಂದು ಹೋಟ್ಲಿದೆ, ಸ್ಮಾಲ್ ಹೋಟೆಲ್, ಪಕ್ಕ ಅಂಗಡಿಗಳೆಲ್ಲ ಇದೆ. ಅಂಗಡಿಯಿಂದ ಅಲ್ಲಿ ಮೆಟ್ಲ ನಿಂತ್ಕೊಂಡು ವಿಶ್ ಮಾಡ್ತಾನೆ ಅವಳಿಗೆ. ಇದು ಬಂದಿದ್ದಾಳೆ ಅನ್ನೋದಕ್ಕೆ ಒಂದು ಇದು ಕನ್ಫರ್ಮೇಷನ್ ಅವನಿಗೆ. ಚಿಕ್ಕಪ್ಪ ಅಂದರೆ ಅಲ್ಲ, ಅವಳಿಗೆ ಮಾವ ಅವ್ರ ತಾಯಿಯ ತಮ್ಮ. ಆಮೇಲೆ ನಂತರ ಅಲ್ಲಿ ಇಳಿದ್ಬಿಟ್ಟು ಅವಳು, ಬೈ ದಟ್ ಟೈಮ್ ಇಟ್ ವಾಸ್ ಎ ರೈನಿ ಡೇ, ಡ್ರಿಸ್ಲಿಂಗ್ ಇರುತ್ತೆ, ಯಾವಾಗಲೂ ಮಳೆ ಇರುತ್ತೆ. ಅವಳು ಗಾಟ್ ಒಂದು ಅಂಬ್ರಲ್ಲ ಆಲ್ಸೋ. ಬೆಳಗ್ಗೆ ಹೋಗೋಗ್ಲೂ ಮಳೆ ಇದ್ದದ್ದರಿಂದ ಅಂಬ್ರಲ್ಲ ನಾರ್ಮಲಿ ಕ್ಯಾರಿ ಮಾಡ್ತಾರೆ. ಸ್ನಾನಘಟ್ಟ ಬಿಟ್ಟು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಇದು ಬರುತ್ತೆ, ಯಾವುದು ಒಂದು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಲೆಫ್ಟ್ ಸೈಡ್ ಬರುತ್ತೆ. ಅಲ್ಲಿ ಒಬ್ಬ ವಾಚ್ಮೆನ್ ಬರುತ್ತೆ, ಜನಾರ್ದನ್ ಐ ಥಿಂಕ್. ವಾಚ್ಮೆನ್ ಟವರ್ ಇದೆ ಅಲ್ಲಿ ಒಳಗಡೆ, ಕಾಂಪೌಂಡ್ ಒಳಗಡೆ ಇದೆ. ಅವನ ಡ್ಯೂಟಿ ಏನು ಅಂತ ಹೇಳಿದ್ರೆ ಒಳಗಡೆ ಬರುವವರನ್ನು ರೆಸ್ಟ್ರಿಕ್ಟ್ ಮಾಡೋದು ಮತ್ತು ಅದ್ರ ಮೇಲೆ ಒಂದು ಕಣ್ಣಿಡೋದಷ್ಟೇ ಇದೆ. ರೋಡ್ ಬಗ್ಗೆ ಅಲ್ಲಿ ಜನವಸತಿ, ಜನಸಂಚಾರ ಅತ್ಯಂತ ವಿರಳ ಆಗಿರೋದ್ರಿಂದ ಅದ್ರ ಬಗ್ಗೆ ಲೇಜಿನೆಸ್ಸು ಅವನಿಗೆ ಬಂದಿರುತ್ತೆ, ಜನಗಳು ಯಾರು ಓಡಾಡಿದ್ರು ಅಂತ ತಿಳ್ಕೊಳ್ಳಿಕ್ಕೆ. ಆಮೇಲೆ ಆ ಹುಡುಗಿ ಓಡಾಡೋದು ಮಾತ್ರ ಗೊತ್ತಿರುತ್ತೆ, ಯೂಶ್ವಲಿ ಓಡಾಡೋದ್ರಿಂದ ಗೊತ್ತಿರುತ್ತೆ. ಅವಳು ಅಂಕಲ್ ಅಂತ ವಿಶ್ ಮಾಡೋದು ಹ್ಯಾಬಿಟ್ ಇದೆ, ಅಂಕಲ್ ಅಂತ ಹಿಂಗೆ ಕೈ ಅಂದು ಹೋಗ್ತಾಳೆ, ಅವನು ವಿಶ್ ಮಾಡ್ತಾನೆ ಅಷ್ಟೇ. ಹೋಗ್ತಾಳೆ, ಹೋಗಿ ಅಲ್ಲಿಂದ ನೋಡಿ ಅವಳು ಬ್ಯಾಡ್ ಲಕ್ ಅನ್ನೋದಕ್ಕೆ ಕಾರಣ ಎಷ್ಟಿದೆ ಅಂತ ಹೇಳಿದರೆ, ಈ
ಪಾಂಗಳ ಅವಳ ಮನೇನು ಆ ಕಡೆ ಎಂಡಿಂದ ಅಷ್ಟೇ ದೂರ ಇದೆ, ಹೆಚ್ಚು ಕಮ್ಮಿ. ಸ್ವಲ್ಪ ಒಂದು 5-10 ಮಿನಿಟ್ಸ್ ಆಗಿದ್ದರೆ ಶಿ ಕುಡ್ ಹ್ಯಾವ್ ರೀಚ್ಡ್ ಅವರ್ ಹೋಮ್ ಸಕ್ಸಸ್ಫುಲಿ. ಇಲ್ಲಿ ಕ್ರಾಸ್ ಆಗುವಾಗಲೂ ಸಹ ಅವನಿದ್ದಾನೆ. ಈ ಪ್ಲೇಸ್ ಅಫೆನ್ಸ್ ಆಗೋ ಪ್ಲೇಸ್ ಹೆಂಗಿದೆ ಅಂದರೆ ಅದಾದಮೇಲೆ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ. ಮಧ್ಯದಲ್ಲಿ ಬಂದಾಗ ಅಲ್ಲಿ ಏನಾಗುತ್ತೆ, ಇವಳು ಹೋಗುವಾಗ ಈಗ ಇವಳು ಎಡಗಡೆಗೆ ನಡ್ಕೊಂಡೇ ಹೋಗ್ತಾಳೆ. ಅವನು ಸಹ ಆ ಕಡೆಯಿಂದ ಎದುರುಗಡೆ ಬರುವ ವ್ಯಕ್ತಿ ಬಲಗಡೆನೇ ಬರ್ತಾನೆ. ಅವನು ಎಡಕ್ಕೆ ಬರಲ್ಲ, ಲಾರಿ ಕಡೆಯದು ಅವನು ಬರಲ್ಲ. ಬೆಟರ್ ರೋಡ್, ಬೆಟರ್ ಫುಟ್ಪಾತ್ ಅಂತ ಆ ಕಡೆಯಿಂದನೇ ಬರ್ತಾನೆ. ಬರುವಾಗ ಅಲ್ಲಿ ಇವಳು ಒಬ್ಬಳೇ ಛತ್ರಿ ಹಿಡ್ಕೊಂಡು ಬರ್ತಿರ್ತಾಳೆ. ಹತ್ತಿರ ಬಂದಾಗ ಈ ಡೆವಲಪ್ಡ್ ಸರ್ಟನ್ ಐಡಿಯಾಸ್, ಅದನ್ನು ಮಹಾಬಲಿ ಶೆಟ್ಟಿ ಅವರು ತಿಳಿಸ್ತಾರೆ, ಅವರು ರಿಪೋರ್ಟಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಅವನ ಸ್ಟೇಟ್ಮೆಂಟಲ್ಲೂ ಸಹ ಬಂದಿದೆ. ಅವನಿಗೆ ಒಂದು ಅಲ್ಲಿಗೆ ಆಮೇಲೆ ಬರ್ತೇನೆ, ಅವಳನ್ನು ನೋಡ್ತಾನೆ, ಆಮೇಲೆ ಅವಳಿಗೆ ಕರೀತಾನೆ, ಹೆಸರು ಕೇಳ್ತಾನೆ, ಅದು ಕೇಳಿ ಆಮೇಲೆ ಕರೀತಾನೆ. ಅದು ತನಿಖೆಯಲ್ಲಿ ಗೊತ್ತಾದ ವಿಚಾರ ಅಲ್ಲ. ಇದು ತನಿಖೆ ಮತ್ತು ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ ಆಯ್ತು ಸರ್. ನಾನು ನೇರವಾಗಿ ಅಲಿಗೇಷನ್ಸಿಗೆ ಬಂದುಬಿಡ್ತೀನಿ. ಸೌಜನ್ಯ ಅಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಲ್ಲ, ಬೇರೆ ಎಲ್ಲೋ ಅವಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರು. ಅಲ್ಲಿ ಅವಳ ಮೇಲೆ ಗ್ಯಾಂಗ್ ರೇಪ್ ಆಯಿತು, ಎಲ್ಲರೂ ಸೇರಿಕೊಂಡು ಕೊಂದು ಶವವನ್ನು ತಂದು ಅಲ್ಲಿ ಎಸೆದ್ರು ಅನ್ನೋದು ಅಲಿಗೇಷನ್. ಹೌದು. ತನಿಖೆಗೆ ತೆಗೆದುಕೊಳ್ಳುವ ಮುನ್ನ ಈ ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಅದನ್ನು ಅಲಿಗೇಷನ್ ಮಾಡಲಿಕ್ಕೆ ಶುರು ಮಾಡಿದರು. ಅಲಿಗೇಷನ್ ಮಾಡುವವರು 2 ಹೊರಗಡೆಯಿಂದ ತಂದು ಇಲ್ಲಿ ಮಾಡಿದರು ಅಂತ. ಆಮೇಲೆ ಇಲ್ಲಿ ಡೆಡ್ ಬಾಡಿಯನ್ನು ಎಸ್ಬಿಟ್ಟು ಹೋದರು. ರೇಪನ್ನು ಮರ್ಡರ್ ಮಾಡಿ ಬೇರೆ ಕಡೆದು ಸೀನ್ ಆಫ್ ಅಕರೆನ್ಸ್ ಇದನ್ನ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿದರು ಅನ್ನೋದು ಅಲಿಗೇಷನ್ಸ್ ಇತ್ತು. ಇದನ್ನು ಸಹ ನನಗೆ ನಮ್ಮ ಅಥಾರಿಟೀಸು ಇನ್ವೆಸ್ಟಿಗೇಷನಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಹೇಳಿದರು. ಈಗ ಅದು ಕನ್ಫರ್ಮ್ ಆಗದಲ್ಲೇ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗೋದಿಲ್ಲ. ಕರೆಕ್ಟ್. ಈಗ ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂತ ಹೇಳಿದರೆ, ಅವಳದು ಡೆಡ್ ಬಾಡಿ ನಾವು ಹೋಗೋತ್ತಿಗೆ ಇಟ್ ಇಸ್ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಪ್ರೊಸೀಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಎಲ್ಲ ಓನ್ಲಿ ದಿ ಅವೈಲಬಲ್ ಎವಿಡೆನ್ಸಸ್ ಇದ್ವು ಎಂದು ಫೋಟೋಗ್ರಾಫ್ಸ್ ಇದ್ವು ಡೆಡ್ ಬಾಡಿದು. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಇದ್ದರು. ಸೀನ್ ಆಫ್ ಅಕರೆನ್ಸ್ ನೋಡಿದಂತಹ ನನಗಿನ ಹಿಂದಿನ ತನಿಖಾಧಿಕಾರಿಗಳಿದ್ದರು. ಇವರೆಲ್ಲರ ಸಹಕಾರದಿಂದ ರೀಬಿಲ್ಡ್ ಮಾಡ್ಕೊಳ್ಬೇಕು ಮೈಂಡಲ್ಲಿ. ಅದನ್ನು ನಾನು ಸುಮಾರು ಟೈಮ್ ಹೋಗಿದ್ದೇನೆ ಅಲ್ಲಿಗೆ ಇನ್ವೆಸ್ಟಿಗೇಷನಲ್ಲಿ ಹೋಗಿ ಅದೆಲ್ಲ ಮಾಡಿ. ಅಲ್ಲಿ ನನ್ನ ಇನ್ವೆಸ್ಟಿಗೇಷನಲ್ಲಿ ಬಂದ ಪಾರ್ಟ್ ಏನು ಅಂತ ಹೇಳಿದರೆ, ಹೇಗೆ ಡಿಸ್ಕಾರ್ಡ್ ಮಾಡಬೇಕಂತ. ಅಲ್ಲಿ ಡಾಕ್ಟರ್ ರಶ್ಮಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ, ಅವಳು ಗೈನಾಕಾಲಜಿಸ್ಟ್, ನಾಟ್ ಓನ್ಲಿ MBBS ಡಾಕ್ಟರ್, ಅವರ್ ಸ್ಪೆಷಲ್ ಸಬ್ಜೆಕ್ಟ್ ಇಸ್ ಗೈನಾಕಾಲಜಿಸ್ಟ್. ಸೊ ರೇಪ್ ಕನ್ಸರ್ನ್ ಟು ದಿ ಗೈನಾಕಾಲಜಿಕಲ್ ಒಪಿನಿಯನ್. ಅರ್ಥ ಆಯ್ತಲ್ಲ ಸರ್? ಬೇರೆ ಡಾಕ್ಟರ್ ಕೊಡೋದಕ್ಕಿಂತ ಗೈನಾಕಾಲಜಿಸ್ಟ್ ಒಪಿನಿಯನ್ ಕ್ಯಾರೀಸ್ ಮೋರ್ ಮಾರ್ಕ್ಸ್. ಹೌದು. ಯಾಕೆಂದರೆ ಅದರಲ್ಲಿ ಅವರಿಗೆ ಜ್ಞಾನ ಜಾಸ್ತಿ ಇದೆ ಅಂತ. ಹೀಗಾಗಿ ಅವಳು ಮೇಡಮ್ ಅವ್ರಿಗೆ, ರಶ್ಮಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದರು, ಐ ಓಪನ್ ದಿ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಬಿಟ್ಟು ಯು ಎಕ್ಸ್ಪ್ಲೈನ್, ಇದು ವರ್ಡ್ ಬೈ ವರ್ಡ್, ಕಾಲಮ್ ಬೈ ಕಾಲಮ್ ಎಕ್ಸ್ಪ್ಲೈನ್ ಮಾಡಿ. ಬಿಕಾಸ್ ದೆರ್ ಇಸ್ ನೋ ಡೆಡ್ ಬಾಡಿ. ಆ ಡೆಡ್ ಬಾಡಿ ಮೇಲೆ ಏನೇನು ಇನ್ವೆಸ್ಟಿಗೇಷನ್ ಮಾಡಿದಿರಿ, ಮೆಡಿಕಲಲ್ಲಿ ಏನು ನೀವು ಒಪಿನಿಯನ್ ಕೊಟ್ಟಿದ್ದೀರಿ, ಅದು ನೀವು ನೋಡಿರೋದ್ರಿಂದ, ನೀವು ಮಾಡಿರೋದ್ರಿಂದ ಎಕ್ಸ್ಪ್ಲೈನ್ ಯುವರ್ ರಿಪೋರ್ಟ್. ನಾವು ಹಾಗೆ ಕೇಳೋದು. ಇಲ್ಲಿಯೂ ಹಾಗೆ ಕೇಳಿದ್ದು ಶಿವಮೊಗ್ಗದಲ್ಲಿ ಲಾಕಪ್ ಡೆತ್ ಕೇಸಲ್ಲಿ ಪ್ರೊಫೆಸರ್ಗೆ. ಅಲ್ಲಿ ಎಜಿಟೇಷನ್ ಏನಿಲ್ಲ. ಇಲ್ಲಿ ನೀವು ಹೇಳಿ ಏನು ಮಾಡಿದ್ರಿಂದ ಐ ವಿಲ್ ರೆಕಾರ್ಡ್ ಇಟ್ ಅಂತ. ಆಮೇಲೆ ಮೇಡಮ್ ಹೇಳಿದರು, ಎಲ್ಲ ಬೇರೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು, ಎಲ್ಲ ಆಯಿತು. ಕೊನೆಗೆ ಲಾಸ್ಟಿಗೆ ವೆಜೈನಲ್ ಸ್ಮಿಯರಲ್ಲಿ ಮಣ್ಣು ಬೆರೆತಿತ್ತು ಅಂತ ಮೇಡಮ್ ಹೇಳಿದರು. ಹೌದು, ಅದು ಕೊಟ್ಟಿದ್ದಾರೆ ರಿಪೋರ್ಟಲ್ಲಿ ಇದೆ, PM ರಿಪೋರ್ಟಲ್ಲಿ. ದೆನ್ ರೇಪ್ ಆಗಿದೆಯಾ? ಮೇಡಮ್ ಹೇಳಿದರು ಅವರಿಗೆ, ನೋಡಿ ಇದು ಮೆಡಿಕಲ್ ಟರ್ಮ್ಸ್ ಎಲ್ಲ ಗೊತ್ತು, ಇದು ಗೊತ್ತಿಲ್ಲ, ಯಾವುದು ಲೀಗಲ್ ಟರ್ಮ್ಸ್ ಗೊತ್ತಿಲ್ಲ. ಸರ್ ಇಂಟರ್ಕೋರ್ಸ್ ಆಗಿಲ್ಲ ಅಂದರು. 2 ಟರ್ಮ್ ಗೊತ್ತಿರ್ತಕ್ಕಂಥ ನಾನೇನು ಮಾಡಿದೆ, ಅಲ್ಲಿ ಹಿಡ್ಕೊಂಡೆ ಅವ್ರಿಗೆ. ವಾಟ್ ಈಸ್ ದಿ ಇಂಟರ್ಕೋರ್ಸ್ ಅಂತ. ಸರ್ ಇಂಟರ್ಕೋರ್ಸ್ ಆಗಿಲ್ಲ ಅಂತ ಹೇಗೆ ಹೇಳ್ತೀರಿ? ಸರ್ ಬರ್ದಿದ್ದೀನಿ ನೋಡಿ ಅಲ್ಲಿ, ದಟ್ ವಿಕ್ಟಿಮ್ ಹ್ಯಾಸ್ ನಾಟ್ ಅಟ್ ಆಲ್ ಕೋಆಪರೇಟೆಡ್ ಅಟ್ ದಿ ಟೈಮ್ ಆಫ್ ರೇಪ್ ಅನ್ನೋ ಒಂದು ವಿಚಾರ ಬಂದ್ಬಿಟ್ಟು. ಇಫ್ ಶಿ ಹ್ಯಾಸ್ ಕೋಆಪರೇಟೆಡ್ somewhere during the course of action of rape, offense of rape, ಆಗ ಡ್ಯೂ ಟು ಬಯಾಲಜಿಕಲ್ ಚೇಂಜಸ್ ಸೆಕ್ರೇಷನ್ ಆಗುತ್ತೆ ದೇಹದಲ್ಲಿ. ಈ ಎಂಡೋಕ್ರೈನಿಕ್ ಗ್ಲ್ಯಾಂಡ್ಸ್ ಇರ್ತವೆ, ಇಟ್ ವಿಲ್ ಸೆಕ್ರೇಷನ್ ಆಗುತ್ತೆ. ದಟ್ ಸೆಕ್ರೇಷನ್ ವಿಲ್ ಮೇಕ್ ಸೆಕ್ಷುವಲ್ ಆರ್ಗನ್ ಓಪನ್ ಮೋರ್ ದ್ಯಾನ್ ದಿ ನಾರ್ಮಲ್. ಅರ್ಥ ಆಯ್ತಲ್ಲ? ಆಗುತ್ತೆ ಅಂತ. ಅದು ಸಹಜನೂ.
ಒಬ್ಬ ಹೆಣ್ಣು ಪ್ರತಿ ತಿಂಗಳು ಮೆನ್ಸಸ್ ಆಗುವಾಗ ದಟ್ ಸೆಕ್ರಿಷನ್ ಈಸ್ ಮೋರ್, ಇಟ್ ವಿಲ್ ಬಿ ಎನ್ಲಾರ್ಜ್ಡ್ ಆ್ಯಂಡ್ ಆ ಥರ ಹಾಗೆ ಆಗುತ್ತೆ. ದಟ್ ವಿಲ್ ಅಬ್ಸರ್ವ್ಡ್ ಬೈ ಫಸ್ಟ್ ಧರ್ಮಸ್ಥಳಕ್ಕೆ ಹೋದಾಗ ನೀವು ಮಾತಾಡಿಸಿದ್ದೆ ಡಾಕ್ಟರ್ ರಶ್ಮಿ ಅವರು. ಹೌದು, ಫಸ್ಟಿಗೆ ಹೋಗಿದ್ದೆ ರಶ್ಮಿ ಅವರಿಗೆ. ಸೊ ಶಿ ಮೇಡ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಓಕೆ ಏನಾಗಿದೆ ಅಂತ ಹೇಳಿದ್ರು ರಶ್ಮಿ ಅವ್ರು ಹೇಳಿದರು, ಆಗಿಲ್ಲ ಅಂತ ಹೇಳಿದರು. ದಟ್ ಈಸ್ ಎ ಶಾಕಿಂಗ್ ಪಾಯಿಂಟ್ ಟು ದಿ ಇನ್ವೆಸ್ಟಿಗೇಷನ್. ನೋಡಿ, ರೇಪ್ ಆಗಿದೆ, ಇಂಟರ್ಕೋರ್ಸ್ ಆಗಿಲ್ಲ ಅನ್ನುವುದು ಅವರು ಹೇಳಿದ ಒಪಿನಿಯನ್ನಲ್ಲಿ ನನಗೆ ಸಿಕ್ತು. ಅವರು ನೋಡಿ, ರೇಪ್ ಅಂತ ಅವ್ರು ಹೇಳಲ್ಲ, ಅವರಿಗೆ ಶಿ ಡೋಂಟ್ ನೋ ವಾಟ್ ಈಸ್ ರೇಪ್. ಇಂಟರ್ಕೋರ್ಸ್ ಆಗಿಲ್ಲ ಅಂತ ಹೇಳಿದರು. ರೇಪ್ ಅಂದರೆ ಏನು, ಇನ್ನು ಇಂಟರ್ಕೋರ್ಸ್ ಅಂದರೆ ಏನು ಅಂತ ಒಬ್ಬ ಪೊಲೀಸ್ ಆಫೀಸರ್ ಅಥವಾ ಲಾ ಗೊತ್ತಿರ್ತಕ್ಕಂಥ ಕೆಲವು ವ್ಯಕ್ತಿ ಅದು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಥರ ಆಗ ರೇಪ್ ಅಂದರೆ ನಾವು ಇವರು ಲೋಕಲ್ ಪೊಲೀಸ್ ಏನು ಹಾಕಿದ್ರು FIR 376, 302, 376 ಪಕ್ಕಾ ಸೆಕ್ಷನ್. ಇಂಟರ್ಕೋರ್ಸರ್ ಆಗಲಿ ರೇಪರ್ ಆಗಲಿ ಟೆಕ್ನಿಕಲಿ ದಟ್ ಇಸ್ ಅಪ್ರೋಪ್ರಿಯೇಟ್ ಸೆಕ್ಷನ್. 376, 375 ಎಕ್ಸ್ಪ್ಲನೇಷನ್ ಸಿಗುತ್ತೆ ವಾಟ್ ಈಸ್ ರೇಪ್ ಅಂತ. ಹಳೆ IPC ಒಳಗೆ ಹೇಳ್ತೇನೆ, ಈಗೆಲ್ಲ ಚೇಂಜ್ ಆಗಿದೆ. ಸೊ ಈಗ ಒಬ್ಬನೇ ಆರೋಪಿ ಅಲ್ಲ ಮತ್ತು ಆ ಜಾಗದಲ್ಲಿ ಕ್ರೈಮ್ ನಡೆದಿಲ್ಲ, ಬಾಡಿ ತಂದಲ್ಲಿ ಹಾಕಿ ಡಿಸ್ಕಾರ್ಡ್ ಮಾಡ್ತೀರಿ ನೀವು. ಮಣ್ಣು ಸಿಕ್ತು ಅಂತ ಸೀನ್ ಆಫ್ ಅಕರೆನ್ಸ್ ಪ್ರೂವ್ ಮಾಡಬೇಕಾಯ್ತು. ಮಣ್ಣು ಅವಳ ಇದರಲ್ಲಿ ವೆಜೈನಲ್ ಸ್ಮಿಯರಲ್ಲಿ ಮಣ್ಣು ಸಿಕ್ತು ಅಂತ ಹೇಳಿದರು. ಆಮೇಲೆ ರಿಪೋರ್ಟಲ್ಲಿ ಹಾಗೆ ಇತ್ತು. ಬೈ ದ ಟೈಮ್ ದೇ ಹ್ಯಾವ್ ಆಲ್ರೆಡಿ ಸೆಂಟ್ ಟು ಇದು ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ತೀವಿ FSLಗೆ ಥ್ರೂ ಲೋಕಲ್ ಪೊಲೀಸ್. ಮಣ್ಣು ಸಿಕ್ತು ಅಂತ ಹೇಳಿ ಅವರು ಹೇಳಿದರು. ರಿಪೋರ್ಟಲ್ಲಿ ಇದೆ ದ ಮಡ್ ಪಾರ್ಟಿಕಲ್ಸ್ ಟ್ರೇಸ್ಡ್ ಅಂತ. ನೋಡೋಣ ಅಂತೇಳಿ ನಾವೇನು ಮಾಡಿದ್ವಿ, ಲೋಕಲಲ್ಲಿ ಮಡ್ಡನ್ನು ಕಲೆಕ್ಟ್ ಮಾಡಿ ಅವಳು ಬಾಡಿ ಬಿದ್ದಿತ್ತು ಅಂತ ಹೇಳುವ ಜಾಗ ಏನಿದೆ ನಾವು ಯಾರು ನೋಡಿಲ್ಲ ಫೋಟೋದಲ್ಲಿ, ಮತ್ತು ಅವ್ರು ಹೇಳೋದಿಲ್ಲ. ಅಲ್ಲಿ ಸ್ಯಾಂಪಲ್ ಮಡ್ಡನ್ನು ತೆಗೆದುಕೊಂಡು ಮತ್ತೆ ಫಸ್ಟಿಗೆ ನಾವು ಕಳಿಸ್ಕೊಟ್ವಿ. ಸ್ಯಾಂಪಲ್ ಮಡ್ ಮಾತ್ರ ನಾವು ತಗೊಂಡ್ವಿ. ವೆಜೈನಲ್ ಜೊತೆಗೆ ಸ್ಮಿಯಲ್ ಜೊತೆಗೆ ಮಿಕ್ಸ್ ಆದಂಥ ಮಡ್ಡು ಆಲ್ರೆಡಿ ಇಟ್ ವಾಸ್ ಸೆಂಟ್ ಟು ದಿ FSL. ಸೊ ಕಂಪೇರ್ ವಿತ್ ಇಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ದಿ ಒಪಿನಿಯನ್. ಸೊ ಒಪಿನಿಯನ್ ಏನು ಬಂತು, ಟ್ರೇಸ್ಡ್ ಅಂತ ಬಂತು. ಸೊ ದಟ್ ಎರಡು ಮಣ್ಣು ಒಂದೇ. ಹೌದು, ಮಣ್ಣು ಒಂದೇ, ಎರಡು ಮಣ್ಣು ಒಂದೇ ಅಂತ ಬಂತು. ಸೊ ಅವಾಗ ಏನಾಯಿತು, ಅಫೆನ್ಸ್ ಇಲ್ಲಿ ಆಗಿದೆ ಅಂತ. ಓಕೆ, ಈ ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್. ಒಬ್ಬರಿಗಿಂತ ಹೆಚ್ಚಿಗೆ ಜನ ಸೇರ್ಕೊಂಡು ಇಲ್ಲಿ ಇವಳು ಯಾರು ದಿಸ್ ರಶ್ಮಿ 376ಗೆ ಒಪಿನಿಯನ್ ಕೊಡಬೇಕಾದಂತಹ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಎಸ್ಪೆಷಲಿ ಅವ್ರೇನು ಹೇಳಿ 2 ಫಿಂಗರ್ಸ್ ಅಷ್ಟೇ ಪೆಲಿಟರ್ ಆಗಿದೆ. ಅಲ್ಲಿ ಅವಳಿಗೆ ಇದು ವೆಜೈನಾ ವಾಸ್ ನಾಟ್ ಓಪನ್ಡ್ ಅಟ್ ದಿ ಟೈಮ್ ಆಫ್ ಡೆತ್ ಅಂತ ಹೇಳಿದ್ರಿಂದ 3-4 ಜನ ಕಂಟಿನ್ಯೂಸ್ಗೆ ರೇಪ್ ಮಾಡಿದರೆ ಇರೆಗ್ಯುಲರ್ಲಿ ಆ್ಯಂಡ್ ಇಟ್ ವಿಲ್ ಬಿ ಓಪನ್ಡ್ ಮೋರ್ ದ್ಯಾನ್ ಐ ಮೀನ್ ದಿ ಒರಿಜಿನಲ್ ಅಂದರೆ ಅಷ್ಟು ಮಾತ್ರ ಸಾಕ ಸರ್ ಒಬ್ಬನೇ ಮಾಡಿದ್ದು ಅಂತ ನಿರ್ಧಾರ ಮಾಡಿ. ಈಗ ನೋಡಿ, ಈಗ ಸೆಕ್ಷುವಲ್ ಮೆಂಟಾಲಿಟಿ ಹೆಂಗಾಗುತ್ತೆ ಅಂತ ಹೇಳಿದರೆ, ಈಗ ಈ ಅವಾಗ ಮ್ಯಾನ್ ವಿಲ್ ಬಿ ಟರ್ನ್ಸ್ ಆರೋಗೆಂಟ್ ಟು ಸಮ್ ಎಕ್ಸ್ಟೆಂಟ್. ಮೇ ಬಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ಇಟ್ ಇಸ್ ಓಕೆ, ಮತ್ತೆ ಅಗೇನ್ ಈ ಮೇ ಬಿ ಟ್ರೈಡ್. ಅಲ್ಲಿ ಅವಕಾಶ ಇದೆ, ಕತ್ಲಿದೆ, ಮತ್ತು ಯಾರು ಟ್ರೇಸ್ ಆಗಲ್ಲ ಅಂತ ಡೆಡ್ ಬಾಡಿ ಪ್ಲೇಸಲ್ಲಿ ಒನ್ ಮ್ಯಾನ್ ಕ್ಯಾನ್ ಟ್ರೈ ಸೆವರಲ್ ಟೈಮ್ಸ್ ಆರ್ ಸೆವರಲ್ ಪರ್ಸನ್ ಕ್ಯಾನ್ ಟ್ರೈ ಎ ಸಿಂಗಲ್ ಟೈಮ್. ಆಗ ಸೆವರಲ್ ಟೈಮ್ ಇಂಟರ್ಕೋರ್ಸ್ ಆದಾಗ ಆಟೋಮೆಟಿಕಲಿ ವೆಜೈನಲ್ ರೀಜನ್ ಏನಿದೆ ದಟ್ ಮೇ ಬಿ ಡ್ಯಾಮೇಜ್ಡ್ ಆ್ಯಂಡ್ ಇಟ್ ಮೇ ಬಿ ಇರೆಗ್ಯುಲರ್ಲಿ ಓಪನ್ಡ್, ಬಟ್ ಅವೈಲಬಿಲಿಟಿ ಆಫ್ ಎವಿಡೆನ್ಸ್ ವಿಲ್ ಬಿ ಮೋರ್ ಅಟ್ ದಟ್ ಟೈಮ್. ಓಕೆ, ಸೈಂಟಿಫಿಕ್ ಎವಿಡೆನ್ಸ್ ಇನ್ನೂ ಜಾಸ್ತಿ ಸಿಕ್ತಿತ್ತು. ಅದು ಒಂದೇ ಅಂಶದ ಆಧಾರದ ಮೇಲೆ ಒಬ್ಬನೇ ರೇಪ್ ಮಾಡಿದ್ದಾನೆ ಅಂತ ನಾನು ಕನ್ವಿನ್ಸ್ ಆಗ್ತಿಲ್ಲ. ಈಗ ಒಬ್ಬನೇ ಅನೇಕ ಜನ ಮಾಡಿದರೆ ದೇರ್ ವಿಲ್ ಬಿ ಅವೈಲಬಿಲಿಟಿ ಆಫ್ ಮೋರ್ ಎವಿಡೆನ್ಸಸ್. ಆಮೇಲೆ ದೇರ್ ವಿಲ್ ಬಿ ಹೆವಿ ಬ್ಲೀಡಿಂಗ್ ಆಲ್ಸೋ, ಇರೆಗ್ಯುಲರ್ಲಿ ಹ್ಯಾಂಡ್ಲಿಂಗ್ ಆ್ಯಂಡ್ ಅನ್ಹ್ಯೂಮನ್ಲಿ ಹ್ಯಾಂಡಿಂಗ್ ಬಾಡಿ. ಈಗ ಏನಾದ್ರು ಸಾಕಷ್ಟು ಎವಿಡೆನ್ಸಸ್ ಇನ್ನೂ ಜಾಸ್ತಿ ಸಿಗ್ತಾಯಿತ್ತು, ಮತ್ತು ಬ್ಲಡ್ ಸ್ಟೈನ್ಸ್ ಜಾಸ್ತಿ ಸಿಗ್ತಾಯಿತ್ತು. ಆಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ಗಳಲ್ಲಿ ಏನಾದ್ರು ಕ್ಲೀನ್ ಮಾಡ್ಕೊಂಡಿದ್ದರೆ ಸಿಗ್ತಾಯಿತ್ತು. ದೀಸ್ ಆರ್ ದಿ ಎಕ್ಸ್ಪೆಕ್ಟೆಡ್ ಥಿಂಗ್ಸಸ್ ಅಲ್ಲಿ. ಅಂತಿಮವಾಗಿ ಸೌಜನ್ಯ ಪ್ರಾಣ ಹೆಂಗೆ ಹೋಯಿತು? ಎಸ್, ದೇರ್ ದಟ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಅವಳ ಪ್ರಾಣ ಹೋಗಲಿಕ್ಕೆ ಏನು ಕಾರಣ ಅಂತ ಡಾಕ್ಟ್ರಿಗೆ ಕೇಳಿದಾಗ ದೆರ್ ಆರ್ ಸೆವರಲ್ ಇಂಜುರೀಸ್ ಆನ್ ದಿ ಬಾಡಿ.
ನಾರ್ಮಲಿ. ಅವಳು ಎಲ್ಲವೂ ಅಬ್ರೇಷಸ್ ಇದೆ, ಅಬ್ರೇಷಸ್ ಆನ್ ಬೋತ್ ದಿ ಸೈಡ್ಸ್, ಇಲ್ಲಿ ಬ್ಯಾಕ್ ಸೈಡ್ ಆ್ಯಂಡ್ ತರಚಿದ ಬ್ಯಾಕ್ ಸೈಡ್ ಜಾಸ್ತಿ ಇದೆ. ತರಚಿದ ಗಾಯ ಅಬ್ರೇಷಸ್ ಅಂದರೆ ಪ್ರಾಬಲಿ ಯು ಕ್ಯಾಚ್ ದಿ ಪಾಯಿಂಟ್. ತರಚಿದ ಗಾಯಗಳಿವೆ, ಮತ್ತು ಬಟ್ಟೆ ಎಲ್ಲ ಸ್ವಲ್ಪ ಹರಿದಿದೆ, ಆ ಗಾಯದ ಸಮೇತನೇ ಹರಿದಿದೆ ತರಚುವಾಗ. ಡ್ರ್ಯಾಗಿಂಗ್ ಸೈನ್ ಇದೆ, ಎಳ್ಕೊಂಡು ಹೋದ ಸೈನ್ ಇದೆ. ಆಮೇಲೆ ನಂತರ ಅಲ್ಲಿ ತೋಡು ಇದೆಲ್ಲ, ತೋಡು ದಾಟುವಾಗ ಸೌಜನ್ಯಳ ಒಂದು ಚಪ್ಪಲಿ ಅಲ್ಲೇ ಸಿಗುತ್ತೆ, ತೋಡಲ್ಲಿ, ತೋಡತ್ರ ದಡದಲ್ಲಿ ಹೊರಗಡೆ ರಸ್ತೆ ಕಡೆ. ಇನ್ನೊಂದು ಚಪ್ಪಲಿ ಡೆಡ್ ಬಾಡಿ ಹತ್ರ ಒಂದು 2 feet ಡಿಸ್ಟೆನ್ಸಲ್ಲಿ ಅದು ಸಿಗುತ್ತೆ. ದಟ್ ವಾಸ್ ದಿ ಎಕ್ಸ್ಪ್ಲನೇಷನ್ ಬೈ ಮಹಾಜನ್. ಎರಡೂ ಸೀಸ್ ಮಾಡ್ತಾರೆ. ಎರಡು ಸೀಸ್ ಮಾಡಿ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡು ಇನ್ವೆಸ್ಟಿಗೇಷನ್ಗೆ ಅಡಾಪ್ಟ್ ಮಾಡ್ಕೊಳ್ತಾರೆ. ಆಮೇಲೆ ನಂತರ ಅವಳನ್ನು ಇದು ವಾಟ್ ಈಸ್ ದಿ ಹಂಗಾರೆ ದೆನ್ ಈ ತರಚುಗಾಯಗಳಿಂದ ವ್ಯಕ್ತಿ ಸಾಯ್ತಾನ ಅಂತ ಡಾಕ್ಟ್ರಿಗೆ ಕೇಳಿದ್ರು. ನೋ, ಹೌದು, ಸಾಯಲ್ಲ. ಸೊ ದಟ್ ಡೆತ್ಗೆ ಕಾಸ್ ಇರ್ತಕ್ಕಂಥ ಒಂದೇ ಇಂಜುರಿ ಅವಳು ಕುತ್ತಿಗೆನಲ್ಲಿ ಇರ್ತಕ್ಕಂಥ 7 inches ಲಾಂಗ್ ಲಿಗೇಚರ್ ಮಾರ್ಕ್ ಅಂತ ಕಟ್ ಇಂಜುರಿ ಒಂದಿದೆ. ಅದು ಅರ್ಧ ಇಂಚು ಆಳ ಇದೆ, 7 ಇಂಚು ಅಗಲ ಇದೆ ಅಂತ ಹೇಳಿದ್ರು. ಅದು ಬಿಟ್ಟು ಇನ್ಯಾವ ಇಂಜುರಿನೂ ಇಲ್ಲ. ಸಾವಿಗೆ ಕಾರಣ ಆ ಇಂಜುರಿನೇ. ಓಕೆ. ಆ ಇಂಜುರಿ ಹೇಗೆ ಅಂದರೆ ಡ್ರ್ಯಾಗಿಂಗ್ ಸೈನ್ನರ ಜೊತೆಗೆ ಸೇರ್ಕೊಂಡಾಗ ಡ್ರ್ಯಾಗ್ ಆಗುವಾಗ ಹೋಗಿದೆ. ಆಮೇಲೆ ನೋಡಿ, ಡೆಡ್ ಬಾಡಿ ಸಿಕ್ಕಾಗ ಟ್ಯಾಗ್ ಅದಕ್ಕೆ ಅಂಟ್ಕೊಂಡಿತ್ತು. ಟ್ಯಾಗ್ ಅಂದರೆ ಕಾಲೇಜಿನ ಐಡೆಂಟಿಟಿ, ಕಾಲೇಜಿನ ಟ್ಯಾಗ್ ಇದೆಲ್ಲ, ಲೈಲಾನ್ ಥ್ರೆಡ್ ಇದೆ. ಅವ್ನು ಹೇಳ್ಕೊಂಡು ಹೋಗ್ತಾನೆ ರಿಜಿಸ್ಟರ್ ಆದಾಗ. ಅಲ್ಲ, ಈಗ ಅವನು ಅನ್ಕೊಂಡು ಮಾತಾಡೋದು ಬೇಡ, ಸಾವು ಹೆಂಗಾಗಿದೆ ಅಂತ ಮಾತಾಡ. ಅಪರಾಧಿ ಅಂತ ಅಪರಾಧಿನೂ ಅಪರಾಧಿಗಳು ಇನ್ನೂ ಪೂರ್ತಿ ಕನ್ವಿನ್ಸ್ ಆಗಿಲ್ಲ. ಹೇಳ್ಕೊಂಡು ಹೋಗ್ತಾನೆ. 3-4 ಜನ ಇದ್ದರೆ ಇದು ಜಸ್ಟ್ ಲೈಕ್ ಒತ್ಕೊಂಡು ಹೋಗ್ಬೋದಾಗಿತ್ತು. ಓಕೆ. ಒಬ್ಬನೇ ಇರೋದ್ರಿಂದ, ಅಲ್ಲಿ ಡ್ರ್ಯಾಗಿಂಗ್ ಸೈನ್ ಇರೋದ್ರಿಂದ ಎಳೆದಿದ್ದಾನೆ ಅಂದರೆ ಲೆಸ್, ಕಮ್ಮಿ ಅಪರಾಧಿ ಸಂಖ್ಯೆ ಕಮ್ಮಿ ಆಗುತ್ತೆ, ಒಬ್ಬ ಅಂತ ಗೊತ್ತಾಗುತ್ತೆ. ಇಬ್ಬರಿದ್ರೂ ಕೂಡ ದೇ ಕೂಡ ಹ್ಯಾವ್ ಕ್ಯಾರಿಡ್. ಆ ಸೀನ್ ಆಫ್ ಅಕರೆನ್ಸ್ ಹಂಗೆ ಇದೆ, ತಾವು ಸಹ ವಿಸಿಟ್ ಮಾಡಿದಾಗ ನೋಡಿರ್ಬೋದು. ಎಳ್ಕೊಂಡು ಹೋಗಿರೋದು ಸತ್ಯ. ಯಾಕೆ ಅಂದರೆ ಟ್ಯಾಗ್ ಅದಕ್ಕೆ ಅಂಟ್ಕೊಂಡೇ ಇದೆ, ಅರ್ಧ ಇಂಚಲ್ಲಿ ಅಂಟ್ಕೊಂಡಿದೆ. ಅದನ್ನು ಸಪ್ರೇಟ್ ಮಾಡಿದವರು ವಿಡಿಯೋಗ್ರಾಫ್ ಪ್ರಕಾರ ನಮ್ಮ ಅನುಚಿತ್. ಈಗ ಈ SIT ಅವ್ರಿಗೆ ಸಪ್ರೇಟ್ ಮಾಡಿದ್ದಾರೆ. ಎಸ್, ಅವರೇ ಸಪೋರ್ಟ್ ಮಾಡಿ ತೆಗೆದ್ರು ಅದು ಮಾಡಿ. ಅದನ್ನು ವಿಡಿಯೋ ಅವ್ರು ಮಾಡಿ ಕೊಟ್ಟಿದ್ದಾರೆ. ಇಟ್ ವಾಸ್ ಇನ್ ದಿ CID ಆ್ಯಂಡ್ ಇಟ್ ವಾಸ್ ಲೇಟರ್ ಗಿವನ್ ಟು ದಿ CBI ಆಲ್ಸೋ. ಆ್ಯಂಡ್ ದೇ ಫೈಲ್ಡ್ ಅಲಾಂಗ್ ವಿತ್ ದಿ ಚಾರ್ಜ್ ಶೀಟ್ ಆಲ್ಸೋ. CBI ರಾಜು ವಾಸ್ ಇನ್ವೆಸ್ಟಿಗೇಟ್. ಎಸ್, ರುದ್ರಮುನಿ ಸರ್, ನಾವು ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಅಲಿಗೇಷನ್ಗಳನ್ನು ಕೇಳಿದ್ದೀನಿ. ಪರಿಮಳ ಟೀಚರ್ ಅನ್ನುವಂಥವರು ಸೌಜನ್ಯ ಬಸ್ನಿಂದ ಇಳಿದು ಒಳಗಡೆ ಹೋಗಿದ್ದನ್ನು ನೋಡಿದ್ರು. ಶಿ ವಾಸ್ ಅನ್ ಐ ವಿಟ್ನೆಸ್ ಅಂತ. ಆ ಐ ವಿಟ್ನೆಸ್ಸನ್ನು ಪೊಲೀಸರು ತರಲಿಲ್ಲ. ಹೌದು, ನಾನು ತನಿಖೆಯಲ್ಲಿ ಅವರನ್ನು ಸಂಪರ್ಕಿಸಿ ಅವ್ರನ್ನ ಪರ್ಸನಲಾಗಿ ಹೋಗಿ ಅವ್ರ ಮನೆಯಲ್ಲಿಯೇ ಭೇಟಿಯಾಗಿದ್ದೆ. ಭೇಟಿಯಾದಾಗ ಅವರು ನೇರವಾಗಿ ಹೇಳಿದರು, ಪದೇ ಪದೇ ನೀವು ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಿ ಇನ್ವೆಸ್ಟಿಗೇಷನ್ ನೆಪದಲ್ಲಿ. ನಾನು ಐ ವೆಂಟ್ ಆಲ್ರೆಡಿ 2 to 3 times ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ವೆಸ್ಟಿಗೇಷನ್ನಲ್ಲಿ ನಾನು ಹೇಳಿದ್ದೇನೆ. ಮತ್ತು ಅವ್ರು ಇಲ್ದಾಗೂ ಸಹ ಸಾಕಷ್ಟು ದಾರಿ ವೆಯ್ಟ್ ಮಾಡಿ ಕೂಡ ನಾನು ಐ ಸ್ಪೆಂಡ್ ಟೈಮ್ ಫಾರ್ ಇಟ್. ಹಾಗಾಗಿ ನೋಡಿ, ನಾನು ಏನು ನೋಡಿಲ್ಲ, ನನ್ನ ಯಾಕೆ ಹಿಂಸೆ ಮಾಡ್ತಾ ಇದ್ದೀರಿ. ಆಮೇಲೆ ನಂತರ ನಾನು ಹೇಳಿದ್ವಿ, ಯು ಕಮ್ ಟು ದಿ ಪಾಯಿಂಟ್, ನೀವು ಅವನು ನೋಡಿದರೆ ಇಲ್ಲ ಅನ್ನೋದನ್ನೇ ಹೇಳಿ ಅಂದಾಗ. ಆ ದಿನ ಏನಾಗಿತ್ತು ಅಂತ ಹೇಳಿದರೆ, ಅವರು ಪ್ರತಿದಿನ 4-4:15 ಅವರು ಸಹ ಮನೆಗೆ ಬರ್ತಿದ್ದರು ಶಾಲೆ ಮುಗಿಸ್ಕೊಂಡು ಧರ್ಮಸ್ಥಳದಿಂದ. ಧರ್ಮಶಾಲೆಯಲ್ಲಿ ಐ ಎಮ್ ಟೀಚರ್ ಪರಿಮಳ. ಅವ್ರ ಗಂಡ ಶಿವಕುಮಾರ್ ಅಂತೇಳಿ ಈ ವಾಸ್ ಎನ್ ಅಡ್ವೊಕೇಟ್, CPMಲ್ಲಿ ಪೊಲಿಟಿಕಲಿ ಆ್ಯಕ್ಟಿವಿಸ್ಟ್. ಓಕೆ. ಆಮೇಲೆ ನಂತರ ಮೇಡಮ್ ಕೇಳಿದಾಗ ಅವ್ರು ಹೇಳಿದರು, ನೋಡಿ ಸರ್, ನಾನು ಹೇಳಿದೆ CID ಆಫೀಸರ್, ನಾವು ಪದೇ ಪದೇ ಕೊಡೋಲ್ಲ ತೊಂದರೆ, ಮತ್ತು ಒಂದೇ ಸಾರಿ ಸಾಕೊಟ್ಟು ತೊಂದರೆ ಕೊಡ್ತೇವೆ ಅಂತ. ಆಮೇಲೆ ಮೇಡಮ್ ಹೇಳಿದರು, ನೋಡಿ ನಾನು ಅವತ್ತು ಬಂದಿದ್ದು, ಅವತ್ತು ಶಾಲೆಯಲ್ಲಿ ಹುಡುಗರದು ಮಾರ್ಕ್ಸ್ ಕಾರ್ಡ್ದು ಮತ್ತು ಪೇರೆಂಟ್ಸ್ದು ಒಂದು ಇದಿತ್ತು. ಅವರಿಗೆ ತೋರಿಸಿ ನಾನು ಅವ್ರಿಗೆ ಮಾರ್ಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರದ್ದು ಸಿಗ್ನೇಚರ್ ತಗೋಬೇಕಾಯಿತು ಪೇರೆಂಟ್ಸ್ದನ್ನು. ಹಾಗಾಗಿ ಇಂಡಿವಿಜುವಲ್ಲಾಗಿ ಆ ಕೆಲಸ ಮಾಡಬೇಕಾದ್ರಿಂದ ನಾನೇನೆ ಟೀಚರಾಗಿ, ಸೊ ಇಟ್ ಟೇಕ್ಸ್ ಮೋರ್ ಟೈಮ್ ರ್ಯಾದರ್ ದ್ಯಾನ್ ಎನಿ ಅದರ್ ವರ್ಕಿಂಗ್ ಡೇಸ್ ಅವರ್ಸ್. ಸೊ ದಟ್ ಐ ಲೆಫ್ಟ್ ಅಟ್ 5:30 ಆದಮೇಲೆ 6 o'clock ಟೈಮಿಗೆ ನಾನು ಅಲ್ಲಿ ಬಿಟ್ಟೆ ಅಂತ. ಓಕೆ. 6 o'clock ಟೈಮಿಗೆ ಬಿಟ್ಟೆ ಅಂತ ಅಂದರೆ ಇಲ್ಲಿ ಅಫೆನ್ಸಿಗೆ ಎಕ್ಸ್ಪೆಕ್ಟೆಡ್ ಟೈಮ್ ಕ್ಯಾಚ್ ಆಗಲ್ಲ. ಬೈ ದಟ್ ಅವಳು ನಮಗೆ ಎಲ್ಲ ಮಾಹಿತಿ ಪ್ರಕಾರ ಕನ್ಫರ್ಮ್ ಆಗಿದ್ದು 4 ಗಂಟೆಗೆ ಅವಳು ಬಸ್ಸನ್ನು ಇಳಿತಾಳೆ. 4:15 4:15ರಿಂದ 4:15
ಈಸ್ ಎ ಮೋರ್ ಅಟ್ರಾಕ್ಟಿವ್ ಟೈಮಿಂಗ್ಸ್ ಫಾರ್ ದಿ ಇದು ಅಫೆನ್ಸ್ ಆಗಿದೆ ಆಗಲೇ ಆಗಿದೆ ಅಂದರೆ 4:15 4:15 ಮಧ್ಯದಲ್ಲಿ ಆ ಕ್ರೈಮ್ ಆಗಿತ್ತು. ಆ ಟೈಮಲ್ಲಿ ಅಫೆನ್ಸ್ ಆಗಿದೆ. ಸೊ ಪರಿಮಳ ಟೀಚರ್ ಲೊಕೇಶನ್ ಆಗ ಒಂದು ವೇಳೆ 6 ಗಂಟೆಗೆ ಬಂದರೂ ಕೂಡ ಅವ್ರದ್ದು ಇದು ಸ್ಟೇಟ್ಮೆಂಟ್ ನಾಟ್ ವ್ಯಾಲಿಡ್. ಓಕೆ, ನೋಡಿದ್ದೆ ಅನ್ನೋದು ಇನ್ನೂ ನೋಡಿಲ್ಲ ಅಂತಲೇ ಹೇಳಿದರು. ಓಕೆ. ಫಸ್ಟ್ ಐ ಒ ಯೋಗೀಶ್, ಅದಕ್ಕೆ ಯೋಗೀಶು ಹೌದು, ಅವರು ಸೌಜನ್ಯಾಳ ಮೃತ ಶರೀರವನ್ನು, ಮೃತದೇಹವನ್ನು ಮಂಗಳೂರಿಗೆ ಕಳಿಸಿ ಅಲ್ಲಿ ಫೊರೆನ್ಸಿಕ್ ಮೆಡಿಸಿನ್ನಿಂದ ಪೋಸ್ಟ್ಮಾರ್ಟಮ್ ಮಾಡಿಸಿದ್ರೆ ಇನ್ನಷ್ಟು ವಿಷಯಗಳು ರಿವೀಲ್ ಆಗಬಹುದಾಗಿತ್ತು. ಅಲ್ಲಿ ಆರಂಭದಲ್ಲೇ ಮಿಸ್ಟೇಕ್ ಆಗಿದೆ, ಹೌದಾ? ಜನರಲಿ ನಾನು ಐ ವಿಲ್ ನಾಟ್ ಅಕ್ಸೆಪ್ಟ್. ಓಕೆ, ಯಾಕೆ ಅಂತ ಹೇಳಿದರೆ, ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಸ್ಸಲ್ಲಿ ಮುಂದೆ ಕೂತ್ಕೊಂಡ್ರೆ ಬೇಗ ಹೋಗ್ತೀವಿ, ಹಿಂದೆ ಕೂತ್ಕೊಂಡ್ರೆ ಲೇಟಾಗಿ ಹೋಗ್ತೀವಿ ಅನ್ನೋ ಒಂದು ಅಭಿಪ್ರಾಯ ಅದಕ್ಕೆ ಸೂಟಬಲ್ ಅನಿಸುತ್ತೆ. ಈಗ ನಾವು ವಿ ಆರ್ ಆಲ್ ಪೇಯ್ಡ್ ಸರ್ವೆಂಟ್ಸ್ ಆಫ್ ದಿ ಗೌರ್ಮೆಂಟ್. ಒಬ್ಬ ಡಾಕ್ಟರ್, ಅಲ್ಲಿ ಇರ್ತಕ್ಕಂಥ ಡಾಕ್ಟ್ರು ಸಹ ಒಬ್ಬರು ಕ್ವಾಲಿಫೈಡೇ, ಎಕ್ಸ್ಪೀರಿಯನ್ಸ್ ಇರೋರೆ, ಇಲ್ದಿದ್ದರೆ ತಿಳ್ಕೊಳ್ಬೇಕು, ಮಾಡಬೇಕು. ಡಾಕ್ಟರ್ ಆದಮ್ ಅವ್ರನ್ನ ಕರೆಸ್ತಾರೆ. ಆಡಮ್ ಅವರು ಈಸ್ ಆಲ್ರೆಡಿ ಕ್ವೈಟ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್. ಜುರಿಡಿಷನಲ್ ಡಾಕ್ಟರ್ ಈಸ್ ರಶ್ಮಿ. ಸೊ ಇದು ಉಜಿರಿ ಡಾಕ್ಟ್ರಿಗೆ ಬರ್ತದೆ, ಬೆಳತಂಗಡಿ ಇದ್ರದ್ದು ಸೀನ್ ಆಫ್ ಅಕರೆನ್ಸ್. ಈ ಉಜಿರಿ ಡಾಕ್ಟ್ರಿಗೆ ಬಂದಿದ್ದರಿಂದ ಉಜಿರಿ ಡಾಕ್ಟ್ರಿಗೆ ಅವರು ಕಳಿಸ್ಕೊಡ್ತಾರೆ. ಅವರು ಲೇಡಿ ಮತ್ತು ಅವರು ಇನ್ನೊಬ್ಬರು ಏನೋ ಅಸಿಸ್ಟೆನ್ಸ್ ಬೇಕು ಅಂತಿದ್ದರಿಂದ ಆಡಮ್ ವಾಸ್ ಹೆಲ್ಪ್ಫುಲ್. ಸೊ ಮೋರ್ ಓವರ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಮೇನ್ ಸಿಗ್ನೇಚರ್ PM ರಿಪೋರ್ಟಿಗೆ ಹಾಕಿರುವವರೇ ಡಾಕ್ಟರ್ ರಶ್ಮಿ. ಅವರಿಗೆ ಸಪೋರ್ಟಿಂಗ್ ಡಾಕ್ಟರ್ ಈಸ್ ಧರ್ಮಸ್ಥಳದ ಇದರಲ್ಲಿ ಬೆಳ್ತಂಗಡಿಯ ಡಾಕ್ಟರ್ ಆಡಮ್. ಕ್ವೈಟ್ ಆಲ್ರೆಡಿ ಮೋರ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್. ಐ ಡೋಂಟ್ ನೋ ಇನ್ ವಿಚ್ ಫೀಲ್ಡ್ ಈಸ್ ಎಕ್ಸ್ಪೀರಿಯನ್ಸ್ ಅಂತ ಕ್ವಶನ್ ಮಾಡಿದಾಗ ಸಾಕಷ್ಟು ಲೂಪಲ್ಸು ಮತ್ತು ಅವ್ರದ್ದು ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಸಿಕ್ತು. ರಿಗಾರ್ಡಿಂಗ್ ಅವರು ಏನು ಮಾಡ್ತಾರೆ ಅಂದರೆ, ಅಕ್ಯೂಸ್ಡ್ ಬಗ್ಗೆ ಅಕ್ಯೂಸ್ಡ್ ದಟ್ ಸಂತೋಷ್ ರಾವ್, ಅವನ ಮೇಲೆ ಇರ್ತಕ್ಕಂಥ ಇದರಲ್ಲಿ ಇಂಜುರೀಸ್ ಬಗ್ಗೆ ಅಲ್ಲಿ ರೆಫರ್ ಮಾಡಿರ್ತಾರೆ ಪೇಷಂಟ್ನವ್ರಿಗೆ ಪೊಲೀಸು. ಅದರಲ್ಲಿ ಅದಾದಮೇಲೆ ಹೌದು ಪ್ರೈಮರಿಲಿ ಅವರಿಗೆ ರೆಫರ್ ಮಾಡ್ತಾರೆ. ಆಮೇಲೆ ಯಾವ ಕಾರಣಕ್ಕೂ ಗೊತ್ತಿಲ್ಲ ಅವರು, ಮತ್ತು ಅಲ್ಲಿ ಇದಕ್ಕೆ ಮಂಗಳೂರಿಗೆ ದಟ್ ಮಹಾಬಲ ಶೆಟ್ಟಿ ಫೊರೆನ್ಸಿಕ್ ಎಕ್ಸ್ಪರ್ಟ್, ಅವರಿಗೆ ರೆಫರ್ ಮಾಡ್ತಾರೆ. ಅದರಲ್ಲಿ 2 ರಿಪೋರ್ಟ್ ನನಗೆ ಬರ್ತದೆ. ನನಗೆ ಬಂದಾಗ 2 ರಿಪೋರ್ಟ್ ಇರ್ತದೆ ನನ್ನ ಕೈಗೆ ಬಂದಾಗ. ಅದರಲ್ಲಿ ನೋಡಿದೆ ಯಾವ ಡಾಕ್ಟ್ರದ್ದು ಯಾವ ಥರ ಮಾಡಿದ್ದಾರೆ, ಏನು ವೆದರ್ ಇದರಲ್ಲಿ ಅನ್ವಾಂಟೆಡ್ ಇಂಟ್ರೆಸ್ಟಿಂದ ಮಹಾಬಲ್ ಶೆಟ್ಟಿ ಮೈಟ್ ಹ್ಯಾವ್ ಇಂಟ್ರಡ್ಯೂಸ್ಡ್ ಆರ್ ನೆಗ್ಲಿಜೆಂಟ್ಲಿ ದಿಸ್ ಮ್ಯಾನ್ ಹ್ಯಾಸ್ ಲೆಫ್ಟ್ ಔಟ್. ಅವಾಗ ನೋಡಿದ್ರೆ ನನ್ನ ಸ್ಟಿಲ್ ಐ ಗಾಟ್ ದಿ ರಿಮೆಂಬರೆನ್ಸ್. ಯಾಕೆ ಅಂತ ಹೇಳಿದರೆ, ದಟ್ ಇಂಜುರಿ ನಂಬರ್ 11 ಐ ಥಿಂಕ್ ಅವರು ಇದರಲ್ಲಿ ಒಂದು ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ, ಬಾಡಿದು ಒಂದು ರಫ್ ಸ್ಕೆಚ್ ಹಾಕ್ಬಿಟ್ಟು ಮಹಾಬಲ್ ಶೆಟ್ಟಿ ಹ್ಯಾಸ್ ಗಿವನ್ ಯಾವ ಇಂಜುರಿ ಎಲ್ಲಿದೆ, ಯಾವ ಥರ ಇದೆ, ಆ ಇಂಜುರಿ ನಂಬರ್ಗಳು ಹಾಕಿದ್ದಾರೆ. ಆ ಇಂಜುರಿಗೆ ಡೀಟೇಲ್ಸ್ ಕೆಳಗೆ ಕೊಡ್ತಾ ಹೋಗ್ತಾರೆ. ದಟ್ ಇಂಜುರಿ ನಂಬರ್ 11 ಈಸ್ ಆನ್ ದಿ ಪ್ರೈವೇಟ್ ಪಾರ್ಟ್ ಆಫ್ ಅಕ್ಯೂಸ್ಡ್ ಐ ಮೀನ್ ದಿ ಸಂತೋಷ್ ರಾವ್. ಅವನ ಪೆನಿಯಸ್ ಮೇಲೆ ಇಂಜುರಿ ಇರ್ತದೆ, ಪೆನಿಯಸ್ ಫ್ರಂಟ್ ಪೋರ್ಷನ್ನಲ್ಲಿ ಇರ್ತದೆ. ಆ ಇಂಜುರಿ ಆಗಲಿಕ್ಕೆ ಕಾರಣನೂ ಡಾಕ್ಟರ್ ಕೊಡಬೇಕಲ್ಲ. ಮೇ ಬಿ ಫೋರ್ಸ್ಫುಲ್, ಯಾವುದೋ ಒಂದು ಫೋರ್ಸ್ಫುಲ್ಲಾಗಿ ಅದಕ್ಕೆ ಇದು ಮಾಡಿರೋದ್ರಿಂದ ಆ ಇಂಜುರಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಆ ದಿವಸ ಜೋರು ಗಲಾಟೆ ಆಯಿತು. ಸೌಜನ್ಯಾಳ ದೇಹವನ್ನು ಮಂಗಳೂರಿಗೆ ಕಳಿಸೋದಕ್ಕೆ ಪೋಸ್ಟ್ಮಾರ್ಟಮ್ ಕಳ್ಸೋಕ್ಕೆ ಆಗಲಿಲ್ಲ. ಅಂದರೆ ಸಂತೋಷ್ ರಾವ್ ನಮ್ಮ ಕೈ ಇದು ಗಲಾಟೆ ಆಯಿತು ಅವತ್ತು ಸೌಜನ್ಯ. ಐ ಆಮ್ ನಾಟ್ ದಿ ಐ ವಿಟ್ನೆಸ್ ಫಾರ್ ಇಟ್. ಅಲ್ಲಿ ಗಲಾಟೆ ಆಗಿದ್ದು ನಿಜ. ಕಾರಣ ಅಲ್ಲಿ ಒಂದು ಪೊಲೀಸ್ ಜೀಪನ್ನು ಸುಟ್ಟಾಕ್ಬಿಡ್ತಾರೆ. ಯಾವುದೋ ವಿಸಿಟರ್ಸ್ ಬಂದದ್ದು ಪೊಲೀಸ್ ಜೀಪ್ ಸುಟ್ಟಾಕ್ಬಿಡ್ತಾರೆ. ಓಕೆ. ಆ ಧರ್ಮಸ್ಥಳದಲ್ಲಿ ಔಟ್ಪೋಸ್ಟ್ ಇದ್ದಿದ್ದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಯಾಕೆ ಸುಡ್ತಾರೆ ಅಂದರೆ ಕಾರಣ ಕೇಳಿ. ಈ ಸಂತೋಷ್ ರಾವ್ನ ಪೊಲೀಸು ಸೆಕ್ಯೂರ್ ಮಾಡಿರ್ತಾರೆ. ಅವನನ್ನು ಬಿಟ್ಟು ಕಳಿಸಿದ್ರು ಪೊಲೀಸು, ದುಡ್ಡು ತಗೊಂಬಿಟ್ಟು ಅವನ್ನ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಅನ್ನೋ ಒಂದು ರೂಮರ್ ಹರಡ್ಬಿಡುತ್ತೆ. ಆ ರೂಮರಿಗೆ ಪೊಲೀಸ್ ಮೇಲೆ ಅದು ತಿರುಗಿಬಿಟ್ಟು ಆ ಥರ ವೈಲೆನ್ಸ್ ಆಗುತ್ತೆ. ಆಮೇಲೆ ಅದೇ ಥರ ಅದಾದ ಮೇಲೆ ಅವನನ್ನು ಇದಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಎಲ್ಲಿಗೆ ಧರ್ಮಸ್ಥಳದ ಬೆಳ್ತಂಗಡಿ ಪೊಲಿಟಿಷನಲ್ಲಿ ಅಕ್ಯೂಡ್ ಇರ್ತಾನೆ. ಅಲ್ಲಿ ಸಹ ದೊಡ್ಡ ಗಲಾಟೆ ಆಗುತ್ತೆ, ದೊಡ್ಡ ಲಾಂಡರ್ ಪ್ರಾಬ್ಲಮ್ ಆಗುತ್ತೆ. ಐ ಜಿ ಎಲ್ಲರೂ ವಿಸಿಟ್ ಮಾಡ್ತಾರೆ. ಅಂದರೆ ರೆಕಾರ್ಡ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ದಿ ಐ ವಿಟ್ನೆಸ್ ಫಾರ್ ಇಟ್. ಅಲ್ಲಿ ಎಲ್ಲ ಆಗಿ ದಿಸ್ ತಿಮ್ಮರೋಡಿ ಮಹೇಶ್ ಶೆಟ್ಟಿಯನ್ನು ಅವರು ಲೋಕಲ್ ಪೊಲೀಸೇ ಕರೆಸ್ತಾರೆ. ಇನ್ನು ನೋಡಿ ಸಿ ದಿ ಫನ್. ಓಕೆ. ಆವಾಗ ಈ ವಾಸ್ ಸೋ ಗುಡ್ ವಿತ್ ದಿ ಪೊಲೀಸ್.
ಓಕೆ. So cooperative with the police, all activities. I hope you catch the point. Because he was a rowdy-sheeted person in the same police station. Such a crime record person was called by the police ಟು ಕನ್ವಿನ್ಸ್ ಪೀಪಲ್. to convince the people. ಅವ್ರಿಗೆ ಇರ್ತಕ್ಕಂಥ ಫೆಮಿಲಿಯಾರಿಟಿ ಅದ್ರ ಮೇಲೆ ನೀವು ಕನ್ವಿನ್ಸ್ ಮಾಡಿ ಅಂತ ಕರೆಸ್ತಾರೆ. ಅಲ್ಲಿ ಬಂದಾಗ ಅಲ್ಲಿ ಏನಾಗುತ್ತೆ ಅಂತೇಳಿ ನೋಡಿ, ಈಗ ಈ ಯಾವೊಬ್ಬ ರಾಜಕಾರಣಿನ ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬನೇ ಇದ್ದಾಗ ಈಸ್ ಬಿಹೇವಿಯರ್ ಈಸ್ ಸೋ ಫೈನ್. 10 ಜನ ಅವ್ರ ಜೊತೆಗೆ ಕೂಗರ್ ಇದ್ಬಿಟ್ರು ಅಂದರೆ ಈಸ್ ಬಿಹೇವಿಯರ್ ವಿಲ್ ಬಿ ಟರ್ನ್ಸ್ ವೆರಿ ಪೆಕ್ಯುಲಿಯರ್. ಹಾಗೆ ಹೀಗೆ ಅಂತ ಅವನು ಇನ್ನೂ 2 ಸ್ಟಾರ್ ಹಾಕೊಂಡು ಥರನೇ ಮಾತಾಡ್ತಾನೆ, ಅಶೋಕ ಪಿಲ್ಲರ್ ಹಾಕೊಂತಾನೆ ಈಗೆಲ್ಲ ಆಗುತ್ತೆ. ಅಲ್ಲಿ ಅವನು ತಿಮ್ಮರಡಿಯವರು ಅಲ್ಲಿ ಬಂದಾಗ ಪೊಲೀಸಿಗೆ ಪರವಾಗಿ ಬಂದು ಈ ಸ್ಟುಡ್ ಆನ್ ಬಿಹಾಫ್ ಆಫ್ ದಿ ಇವರು ಪ್ರತಿಭಟನಾ ಅವ್ರದ್ದು ಎಜಿಟೇಷನ್ ಏನು ಅಂತ ನೋಡಿ. ದಟ್ ಈಸ್ ಆಲ್ಸೋ ಎ ಲ್ಯಾಪ್ಸ್ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಸಿಕ್ಕಿದ್ದು. ಹೇಗೆ ಅಂತ ಹೇಳಿದರೆ ಅವನ್ನ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ದೊಡ್ಡ ಗಲಾಟೆ ಆಗುತ್ತೆ ಪೊಲಿಟಿಷಿಯನ್ ಹತ್ರ, ದೊಡ್ಡ ಗಲಾಟೆ ಆಗುತ್ತೆ. ಈಸ್ ಅಬೌಟ್ ಟು ಓಪನ್ ಫೈರ್. ಆಮೇಲೆ ಅವಾಗ ಏನು ಮಾಡ್ತಾರೆ, ಐ ಜಿ ಎಲ್ಲರೂ ಬಂದಿರ್ತಾರೆ ಪೊಲಿಟಿಷಿಯನ್ ಹತ್ರ. ನಾವು ಬಿಟ್ಟು ಕಳಿಸಿಲ್ಲ, ಸ್ಟಿಲ್ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಅಂತ ಹೇಳ್ತಾರೆ. ನಾವು ವಿಲ್ ನಾಟ್ ಕನ್ವಿನ್ಸ್ಡ್ ಅಂತಾರೆ. ಆಮೇಲೆ ನೋಡಿ, ನೋಯಿಂಗ್ಲಿ ಆರ್ ಅನ್ವೋಯಿಂಗ್ಲಿ ದೇ ಕಮಿಟೆಡ್ ಎ ಸರ್ಟೈನ್ ಫಾಲ್ಟ್. ಆಮೇಲೆ ಅವನ್ನ ಕರ್ಕೊಂಬಂದು ಮೇಲ್ಗಡೆ ಪೊಲಿಟಿಷಿಯನ್ ಮೇಲ್ಗಡೆ ಆಫೀಸಿನಲ್ಲಿ ನಿಲ್ಲಿಸ್ಬಿಟ್ಟು ತೋರಿಸ್ತಾರೆ ಜನಗಳಿಗೆ, ನೋಡಿ ಇದ್ದಾನೆ, ಹಿಡ್ಕೊಂಬಂದು ವ್ಯಕ್ತಿ ಇಲ್ಲೇ ಇದ್ದಾನೆ, ಸ್ಟಿಲ್ ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್, ನಾವು ಯಾರನ್ನೂ ಬಿಟ್ಟಿಲ್ಲ ಅಂತೇಳಿ ಕನ್ವಿನ್ಸ್ ಮಾಡ್ತಾರೆ. ಆಗ ಅವ್ರ ಪೀಪಲ್ ಎಲ್ಲ ಹೊರಟೋಗ್ತಾರೆ. 4 ಹೆಸರುಗಳನ್ನು ಪರ್ಟಿಕ್ಯುಲರ್ ಆಗಿ ಹೋರಾಟಗಾರರು ತಗೊಂಡ್ರು ಸರ್. ಅದರಲ್ಲಿ ಮೊದಲನೆಯದ್ದು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್. ಈತನೇ ಇನ್ನು 3 ಜೊತೆಗೆ ಸೇರಿಕೊಂಡು ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡ್ದ. ನಿಶ್ಚಲ್ ಜೈನ್ ವಿಚಾರ ಬಂದಿದ್ದು ನನ್ನ ತನಿಖೆಯಲ್ಲಿ ಎಲ್ಲಿಯೂ ಅವರು ಸುದ್ದಿ ಎತ್ತಲಿಲ್ಲ. ನೀವು ತನಿಖೆ ಮಾಡೋಕೆ ಬರಲಿಲ್ಲ? ನಾನು ತನಿಖೆ ಮಾಡುವಾಗ ಎಲ್ಲೂ ಎತ್ತಲಿಲ್ಲ ಅವರು. ನಾನು ತನಿಖೆಯನ್ನು ಮಾಡಿ ಕೊನೆಗೆ ಈ FSL ರಿಪೋರ್ಟ್, ಪೆಂಡಿಂಗ್ FSL ರಿಪೋರ್ಟ್, ಅದು ನೋಡಿ ರಿಸ್ಟ್ರಿಕ್ಷನ್ ಏನಿದೆ ಲಾನಲ್ಲಿ ಪ್ರಾಬಲಿ ಗೊತ್ತಿರ್ಬೋದು. 90 days ಈಸ್ ಎ ಪ್ರಿಸ್ಕ್ರೈಬ್ ಟೈಮ್ ಟು ಫೈನಲ್ ರಿಪೋರ್ಟ್ ದಿ ಕನ್ಸರ್ನ್ ಕೋರ್ಟ್. ಸೊ ನಾನು ಅಲ್ಲಿ 90 days ಮಾಡಲಿಕ್ಕೆ ಆ ಟೈಮ್ನಲ್ಲಿ ಚಾರ್ಜ್ ಶೀಟ್ ಮಾಡಿ ಅವತ್ತು ನಾನು ವಿತ್ ಪರ್ಮಿಷನ್, ವಿತ್ ಆಲ್ ಲೀಗಲ್ ಕೋರ್ಸ್, ನಮ್ಮಲ್ಲಿ ಲೀಗಲ್ ಸೆಲ್ ಇದೆ, ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಅಲ್ಲೆಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಆಗೋಯಿತು. ಪೆಂಡಿಂಗ್ FSL ರಿಪೋರ್ಟ್ಸ್, ಆಮೇಲೆ DNA ರಿಪೋರ್ಟ್ಸ್, ಫೈಲ್ ಎ ಚಾರ್ಜ್ ಶೀಟ್ ಅಂತ ಸಾಹೇಬರು ಗಿವನ್ ಇಟ್ ಇನ್ ದಿ ರೈಟಿಂಗ್. ADGP CID ಮೇಗ್ರಿಕ್ ಕೊಟ್ಟರು. SP ಹತ್ರ ಡಿಸ್ಕಷನ್ ಆಯಿತು. ಅಲ್ಲಿ ಸೀನಿಯರ್ ಅಡ್ವೊಕೇಟ್ಸ್ಗಳೆಲ್ಲ ಇದ್ದಾರೆ, ಲೀಗಲ್ ಪ್ಯಾನ್ ಅಲ್ಲಿದೆ, ಅದ್ರ ಹತ್ರ ಎಲ್ಲ ಡಿಸ್ಕಷನ್ ಆಯಿತು. ಎವ್ರಿಬಡಿ ಇಸ್ ಅಕ್ಸೆಪ್ಟೆಡ್. ಆಮೇಲೆ ನಂತರ ನಾವು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಮತ್ತೆ ಐ ವೆಂಟ್ ಟು IB, PWD ಬೆಳ್ತಂಗಡಿ. ಆಗ ಸಾಹೇಬರು ನನಗೆ ಫೋನ್ ಮಾಡಿದರು. ಅವರು, ಸೌಜನ್ಯ, ನೀನು ಇನ್ವೆಸ್ಟಿಗೇಷನ್ ಅಷ್ಟೇ ಅಲ್ಲ, ಇದು ಸೌಜನ್ಯ ತಾಯಿ, ತಂದೆ ಮತ್ತು ಕನ್ಸರ್ನ್ಡ್ ಯಾರಿದ್ದಾರೆ ಅವ್ರಿಗೆ ಕರೆದುಬಿಟ್ಟು ಯು ಕನ್ವಿನ್ಸ್ ದೆಮ್ ಅಂತಂದರು. ADG. ಓಕೆ. ದಟ್ ಈಸ್ ನಾಟ್ ದಿ ಇನ್ವೆಸ್ಟಿಗೇಷನ್. That is not the investigation officer duty. Beyond your scope. Yes. So ನೋಡಿ, ಇನ್ವೆಸ್ಟಿಗೇಷನ್ ಅಷ್ಟೇ ಅಲ್ಲ, ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ ಇಸ್ ಆಲ್ಸೋ ದಿ ಪೊಲೀಸ್ ವರ್ಕ್. ಅಲ್ಲಿ ಮಂಗಳೂರು ಪೊಲೀಸ್ ಅವರಿಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಾನು ಹೋಗೋದಲ್ಲ. ಸೊ ಹೌದು, ಕರೆಸಿ ಇದರಲ್ಲಿ ತಪ್ಪಿಲ್ಲ ಅಂತ ಮತ್ತೇನು ಮಾಡಿದೆ, ನಾನು ಅವ್ರನ್ನ ಕರೆಸಿದ್ವಿ. ಬಂದಾಗ ನಾನು ಅವರಿಗೆ ಒಂದೇ ಮಾತು ಹೇಳಿದೆ. ಚಾರ್ಜ್ ಶೀಟ್ ವಾಸ್ ಫೈಲ್ಡ್ ಅವತ್ತೇನೆ. ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ. ಅವ್ರ ತಾಯಿ ಕುಸುಮಾವತಿ, ಥಿಂಕ್ ಚಂದಪ್ಪಗೌಡ, ಆಮೇಲೆ ಅವರು ಇವನು ಮಾಮ ವಿಠ್ಠಲಗೌಡ ಹೋಟ್ಲದ್ದು. ನಾನು ಒಂದು ಮಾತು ಹೇಳಿದೆ, ನಿಮ್ಮ ಹುಡುಗಿ ಸತ್ತಿರುವುದು ನಿಜ, ಆದರೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳಿಯಿರಿ ಅಂತ ಸೂಕ್ಷ್ಮವಾಗಿ ಹೇಳಿದೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಾನು ಕೋರ್ಟಲ್ಲಿ ಕೊಟ್ಟಾಗ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ನಾನು ಐ ಆಮ್ ನಾಟ್ ಸಪೋಸ್ ಟು ಲೀಕ್ ಔಟ್. ಆಗ ನಾನು ಹೇಳಿದೆ, ಸೂಕ್ಷ್ಮವಾಗಿ ಹೇಳಿದೆ, ನಿಮ್ಮ ಹುಡುಗಿ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳ್ಕೊಳ್ಳಿ, ಯಾರಿಂದನೂ ಹಾಳಾಗಿ ಸತ್ತಿಲ್ಲ ಅಂತ ತಿಳ್ಕೊಳ್ಳಿ. ಡೋಂಟ್ ಮೇಕ್ ಎನಿ ಪೊಲಿಟಿಕ್ಸ್. ಇಫ್ ಅಟ್ ಆಲ್ ನಿಮ್ಗೆ ಏನಾದರೂ ಇದ್ದರೆ, ಡೌಟ್ಸ್ ಇದ್ದರೆ, ಅದು ಅಥಾರಿಟೀಸ್ ಹತ್ರ ಕ್ವಶನ್ ಮಾಡಿ, ಅಥಾರಿಟೀಸ್ ಹತ್ರ ನೇರವಾಗಿ ಬಂದು ಕೇಳಿ. ಸ್ಥಳದಲ್ಲಿ ಸ್ಟ್ರೀಟ್ ಫೈಟು, ಸ್ಟ್ರೀಟ್ ವಾರ್ನಿಂಗ್, ಸ್ಟ್ರೀಟ್ ಕ್ವಾರ್ಲಿಂಗ್ ಎಲ್ಲ ಬೇಡ ಅಂತ ಹೇಳಿ ಕಳಿಸ್ದೆ. ಎಸ್ ಅಂದರು. ಅವರು ಆಗಾಗಲೇ ಒಂದು ಚೀಟಿ, ಒಂದು ಅರ್ಜಿ ಬರ್ಕೊಂಬಂದಿದ್ರು. ನಾನು ಕರೆಯೋಕ್ಕೆ ಕಳಿಸ್ದಾಗಲೇ ಬರ್ಕೊಂಬಂದುಬಿಟ್ಟಿದ್ದಾರೆ. ಎಲ್ಲ ಆದಮೇಲೆ ಕೊಟ್ಟರು IB ಒಳಗಡೆ. ಅದರಲ್ಲಿ ಏನು ಕೊಟ್ಟರು ಅಂತೇಳಿ 3 ಜನದ ಮೇಲೆ ಕೊಟ್ಟರು ಕಂಪ್ಲೇಂಟ್. 3 ಜನ ಅಂತ ಯಾರು ಅಂತೇಳಿದರೆ, ಅವನು ಉದಯ್ ಜೈನ್ ಅಂತ ಒಬ್ಬ ಆಟೋ ಡ್ರೈವರ್,
ಆಮೇಲೆ ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಅಂತ. ಮಲ್ಲಿಕ್ ಜೈನ್ ಅವನು ನಮ್ಮ ಅದರಲ್ಲಿ ವಿಟ್ನೆಸ್ ಅದರಲ್ಲಿ ಬಂದುಬಿಟ್ಟಿದ್ದಾನೆ, ಎಲ್ಲಿ ಕೇಸಲ್ಲಿ ಇದರಲ್ಲಿ ಬಂದುಬಿಟ್ಟಿದ್ದಾನೆ. ಅವನು ಅಲ್ಲಿಂದ ಬಾಹುಬಲಿ ಬೆಟ್ಟದಲ್ಲಿ ಅವನು ಅಲ್ಲಿ ಏನು ಹೋಟೆಲ್ ಏನೋ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತಾನೆ. ಅದು ಖಾಲಿ ಮಾಡಿಸ್ಕೊಂಡು ಬರುವಾಗ ಅವನೇ ಅದರಲ್ಲಿ ನಾನು ಇದ್ದೆ, ಅವನು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದ. ನಾವು ಅವನಿಗೆ ಕೇಳಿದ್ವಿ, ಇಲ್ಲಿ ಯಾಕೆ ಇಷ್ಟೊತ್ತಲ್ಲಿ ವೆಯ್ಟ್ ಮಾಡ್ತೀಯಾ ಅಂತ. ಆಗ ಅವನು ಹೇಳ್ದ, ಇಲ್ಲ ಮೇಲೆ ಯಾರೋ ಹೋಗಿದ್ದಾರೆ, ಅವ್ರು ಬರೋ ತನಕ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ. ಫ್ಯಾಮಿಲಿಯವ್ರು ಹೋಗಿದ್ದಾರೆ ಮೇಲೆ ಯಾರೋ ಅಂತ ಹೇಳ್ದ. ನಾವು ಮೇಲಿಂದನೇ ಕೆಳಗಡೆ ಖಾಲಿ ಮಾಡಿಸ್ಕೊಂತ ಬರ್ತಾಯಿದ್ದೀವಿ. ಅವರು ಬರೋದಾದರೆ ನೀವು ಒಂದು ಕೆಲಸ ಮಾಡು, ಮೇಲ್ಗಡೆನೇ ಬಂದುಬಿಡು, ಅಲ್ಲಿ ನಿನಗೆ ಇದು ಚಾಪೆ ಕೊಡ್ತೀವಿ, ಮಲ್ಕವಂತೆ ಫೆಸಿಲಿಟೀಸ್ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆಮೇಲೆ ಅವನೇ ಮಾಡ್ದ. ಅಷ್ಟರಲ್ಲಿ ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಇವ್ರ ಜೊತೆಗಿದ್ದವನು ಮಲ್ಲಿಕ್ ಜೈನ್ ಹತ್ರ ಬ್ಯಾಗಲ್ಲಿ ಏನಿದೆ ಅಂತ ಕೇಳ್ದ. ಬ್ಯಾಗಲ್ಲಿ ಏನಿದೆ ಕೇಳೋದು, ನೋಡೋಣ ಬ್ಯಾಗ್ ತೆಗಿ ಅಂತ ಕೇಳ್ದ. ಆಗ ಅವರೇ ಮಾಡ್ತಾರೆ, ಬ್ಯಾಗು ತೋರಿಸಲ್ಲ, ಈ ಸ್ಟಾರ್ಟ್ಸ್ ರನ್ನಿಂಗ್. ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಇವ್ರು ಹಿಡ್ಕೊಳ್ತಾರೆ. ಇವರು ಏನು ಮಾಡ್ತಾರೆ, ಕಳ್ಳ ಹಿಡ್ಕೊಳ್ಳಿ ಅಂತ. ಇವರು ನೋಡಿ, ಕಳ್ಳ ಅಂತ ತಿಳ್ಕೊಂಡಿರ್ತಾರೆ ಇವರು, ಬ್ಯಾಗಲ್ಲಿ ಏನೋ ಕಳ್ತನ ಮಾಡಿದ್ದಿರಬೇಕು ಅಂತ. ಓಡಿಸ್ಕೊಂಡು ಹೋಗ್ತಾರೆ. ಓಡಿಸ್ಕೊಂಡು ಹೋದಾಗ ಅಲ್ಲಿ ಧರ್ಮಸ್ಥಳಕ್ಕೆ ಇದರಲ್ಲಿ ಮಂಗಳೂರಲ್ಲಿ ಬಂದೋಬಸ್ತಿಗೆ ಬಂದಿದ್ದ ಒಂದು ಪೊಲೀಸ್ ವ್ಯಾನ್ ಬೆಂಗಳೂರಿಗೆ ವಾಪಸ್ ಹೋಗಬೇಕಾದ್ರೆ ಧರ್ಮಸ್ಥಳದ ಭೇಟಿಯಾಗಿ ಹೀಗೆ ಹೋಗುವ ಅಂತ ಅಲ್ಲಿ ನಿಲ್ಲಿಸಿ ಇವರು ಹೋಗಿದ್ದಾರೆ, ಎಲ್ಲರೂ ಇಳಿದು ಹೋಗಿದ್ದಾರೆ. ಇವನು ಓಡಿ ಬಂದ. ಅವರೇನು ಮಾಡಿದರು, ಅಲ್ಲಿ ಪೊಲೀಸ್ ವ್ಯಾನ್ನಿಂದ ಆ ಕಡೆ ಎಲ್ಲ ಸಿವಿಲ್ ವೆಹಿಕಲ್ಸ್ ಎಲ್ಲ ನಿಲ್ತೆ, ಆ ಕಡೆ ಎಲ್ಲ ಓಡೋದ. ಅಲ್ಲೆಲ್ಲ ಸೇರಿ ಹಿಡ್ಕೊಂಡ್ರು. ಕಳ್ಳ ಅಂದ ತಕ್ಷಣ ಇವರೆಲ್ಲ ಸೇರಿ ಒದ್ರು. ಯಾರ್ಯಾರು ಗುದ್ದಿದ್ರು, ಅಂದರೆ ಗುದ್ದಿದ್ರು. ದಟ್ ಈಸ್ ಆಲ್ಸೋ ಈ ಡಿಫೆಕ್ಟಿವ್ ಪಾಯಿಂಟ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್, ಇಂಜುರೀಸ್ ಡಿಫೈನ್ ಮಾಡುವಾಗ. ಕರ್ಕೊಂಬಂದರು. ಇಲ್ಲೇ ಪೊಲೀಸ್ ವ್ಯಾನ್ ಇದೆ, ಕೊಟ್ಬಿಡೋಣ ಬನ್ನಿ ಅಂತ. ನೋಡಿ, ಅವರು ಹತ್ತಿರದಲ್ಲಿಯೇ ಪೊಲೀಸ್, ಅಲ್ಲಿಗೆ ಹೋಗಬೇಕಾಗಿಲ್ಲ, ಔಟ್ ಪೋಸ್ಟಿಗೆ ಹೋಗಬೇಕಾಗಿಲ್ಲ, ಇಲ್ಲಿ ಬಾಹುಬಲಿ ಬೆಟ್ಟದ ಹತ್ರನೇ ಪೊಲೀಸ್ ಸ್ಟೇಷನ್ಗೆ ಬೆಳ್ತಂಗಡಿಗೆ ಹೋಗಬೇಕಲ್ಲ, ಇಲ್ಲೇ ಇದೆಲ್ಲ ಪೊಲೀಸ್ ಸ್ಟೇಷನ್, ಹೀಗೆ ಕೊಟ್ಬಿಡು ಅಂತ ಕೊಟ್ಟರು. ಪ್ರಾಬಬಲಿ ಇದು DR ಪೊಲೀಸ್, KSRP ಪೊಲೀಸ್. ಅವರಿಗೆ ಇನ್ವೆಸ್ಟಿಗೇಷನ್ ಏನು ಗೊತ್ತಿರೋದಿಲ್ಲ, ಅವರಿಗೆ ಓನ್ಲಿ ಲಾಂಡ್ ಆರ್ಡ್ರಿಗೆ ಅಷ್ಟೇ ಮೇಂಟೆನೆನ್ಸ್ಗೆ ಕರೆಸಿರ್ತಾರೆ. ಕೊಟ್ಟರು. ಇವನು ಹೌದಾ ಹಾಗೆ ಹೀಗೆ ಅಂತ ಕ್ಯಾಶುವಲ್ಲಾಗಿ ಅಲ್ಲಿದ್ದ ವ್ಯಾನ್ ಸೆಂಟ್ರಿ ಮಾತಾಡ್ತಿದ್ದ. ಅಲ್ಲಿಂದ ಎಗೈನ್ ಈ ಆಸ್ ಎಸ್ಕೇಪ್ಡ್. ಸಂತೋಷ್ ರಾವ್ ವಾಸ್ ಎಸ್ಕೇಪ್ಡ್. ಫೈನಲಿ ವಾಸ್ ಕಾಟ್ ನಿಯರ್ ಎಲ್ಲೋ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಹಿಡ್ಕೊಂಬರ್ತಾರೆ. ಆಮೇಲೆ ಹಿಡ್ಕೊಂಡು ಹೋಗಿ ಔಟ್ ಪೋಸ್ಟಿಗೆ ಕೊಡ್ತಾರೆ. ಪೊಲೀಸ್ ಕಡೆಯಿಂದನೇ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಪೊಲೀಸರಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅನ್ನೋದು ಒಂದು ಸ್ಟಾರ್ಟಿಂಗಲ್ಲಿ ಬಂತು. ಆಮೇಲೆ ದೇ ಲೆಫ್ಟ್ ದಿ ಥಿಂಗ್ಸ್. ಆ ವ್ಯಕ್ತಿಯ ವಿಷಯಕ್ಕೆ ಬರೋಣ ಸರ್. ಈ 3 ಜನರ ಹೆಸರು ನಿಮ್ಮ ಹತ್ರ ಪಿಟಿಷನಲ್ಲಿ ಬಂತು. ಆಮೇಲೆ ಈ 3 ಜನದ ಮೇಲೆ ನೀವು ಕಂಪ್ಲೇಂಟ್ ಕೊಡಲಿಕ್ಕೆ ಸಾಕ್ಷ್ಯಾಧಾರ ಏನಿದೆ ಕೊಡಿ ಕೇಳಿದ್ರು. ವೆರಿಫೈ ಮಾಡ್ತಾನೆ, ಕೊಡಿ. ಆಗ ಕೇಳಿದಾಗ ಈವನ್ ಚಾನ್ಸಸ್ ಇದೆ ಅಂತ. ನಾನು ಚಾರ್ಜ್ ಶೀಟ್ ಫೈಲ್ ಮಾಡಿ ಬಂದರೂ ಕೂಡ ಚಾರ್ಜ್ ಶೀಟಲ್ಲಿ ಕೆಳಗಡೆ ಫೈನಲ್ ಚಾರ್ಜ್ ಶೀಟ್ ವಿಲ್ ಬಿ ಸಬ್ಮಿಟೆಡ್ ಆಫ್ಟರ್ ಒಬ್ಟೈನಿಂಗ್ ಆಲ್ ಎವಿಡೆನ್ಸಸ್ ಅಂತ ಕೊಟ್ಟಿದ್ದೆ. ಅದು ಮೆನ್ಷನ್ ಇದೆ, ಚಾರ್ಜ್ ಶೀಟಲ್ಲಿ ಇದೆ, ಕೊಟ್ಟು ಬಂದಿದ್ದೆ. ಆಮೇಲೆ ಕೊಡಲಿಕ್ಕೆ ಅವಕಾಶ ಇದೆ, ನಾನು ಐ ಕ್ಯಾನ್ ಚೇಂಜ್ ದಿ ಥಿಂಗ್ಸಸ್ ಅಕಾರ್ಡಿಂಗ್ ಟು ದಿ ಅವೈಲಬಿಲಿಟಿ ಆಫ್ ಎವಿಡೆನ್ಸಸ್. ಆಮೇಲೆ ಅಲ್ಲಿಂದ ಅವರಿಗೆ ಏನಿದೆ ಅಂತ ಕೇಳಿದರೆ, ಇಲ್ಲ ಜನಗಳು ಮಾತಾಡ್ತಾರೆ, ಅವರೇ ಮಾಡಿದ್ದು ಅಂತ ಜನ ಮಾತಾಡ್ತಾರೆ. ಹೇಗೆ, ಯಾವ ಜನ ತೋರಿಸಿದರೆ ನಾನು ಅವ್ರನ್ನ ಕ್ವಶನ್ ಮಾಡ್ತೇನೆ, ಬನ್ನಿ ಮಾಡೋಣ. ಇಲ್ಲ ಯಾರು ಅಂತ ನನಗೆ ಗೊತ್ತಾಗಲ್ಲ ಅಂದರು ಅವನು, ಶೆಟ್ಟಿ. ಇವರು ಅವ್ರ ಮಾವ, ಯಾರು ಅಂತ ಗೊತ್ತಿಲ್ಲ ನನಗೆ ಅಂತ. ಆಮೇಲೆ ಆಯಿತು, ನಾನು ಇದನ್ನು ನಿಮ್ಮೆದುರಿಗೆ ಎನ್ಕ್ವೈರಿ ಮಾಡ್ತೀನಿ ಅಂತ ಆ 3 ಜನನ ಕರೆಸಿದೆ. ಆಮೇಲೆ ನೋಡಿ, ಬೈ ದಟ್ ಟೈಮ್ ಒಂದು ಸ್ವಲ್ಪ ಸರ್ಟನಿಟಿ ಬಂದಿತ್ತು. ನಮ್ಮ ಕೇಸಿಗೆ ಚಾರ್ಜ್ ಶೀಟ್ಗೆ ಸಬ್ಮಿಟ್ ಮಾಡಲಿಕ್ಕೆ ಸರ್ಟನಿಟಿ ಬಂದಿತ್ತು, ಮುಂದೆ ಹೋಗಿತ್ತು ಆ ಕೇಸ್. ಆಲ್ರೆಡಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿತ್ತು. ಏನಂತ ಹೇಳಿದರೆ, ಡಾಕ್ಟರ್ ರಶ್ಮಿ ಹೇಳಿದರು ಅಲ್ಲಿ ಯಾರೂ ರೇಪ್ ಮಾಡಲಿಕ್ಕೆ ಆಗಿಲ್ಲ ಅಂತ. 3 ಜನ ಇಲ್ಲಿ ಒಂದು ವೇಳೆ ಇದ್ದಿದ್ದರೆ ಆ ಕೇಸಲ್ಲಿ ಇವ್ರ ಪ್ರಕಾರ ದೇರ್ ಕುಡ್ ಹ್ಯಾವ್ ಬೀನ್ ದಿ ಸಕ್ಸಸ್ಫುಲ್ ಇಂಟರ್ಕೋರ್ಸ್ ವಿತ್ ದಿ ವಿಕ್ಟಿಮ್. 3 ಜನನೂ ಸಂತೋಷ್ ರಾವ್ ಥರ ಇನೇಬಿಲಿಟಿ ಇರಲಿಲ್ಲ. ಇಟ್ ಈಸ್ ಟ್ರೂ. ಮೇಲ್ನೋಟದ ತರ್ಕ. ಎಸ್. ಸೊ ಈ ಸೌಜನ್ಯ ಕುಟುಂಬಸ್ಥರು ಇರುವಾಗಲೇ ಆ 3 ಜನರನ್ನು ಕರೆಸಿದ್ರಿ. ಹೌದು, ಅವ್ರ ಎದುರಿಗೆ ಕರೆಸಿ ಎಲ್ಲ ಎನ್ಕ್ವೈರಿ ಮಾಡಿದ್ವಿ, ಅವ್ರ ಸ್ಟೇಟ್ಮೆಂಟ್ ಮಾಡಿದ್ವಿ. ನಾವು ಹೇಳಿದ್ವಿ, ನೀವು ಎವಿಡೆನ್ಸ್ ಕೊಡೋವರೆಗೂ ನಾವೇನು ಮಾಡಲಿಕ್ಕೆ ಆಗಲ್ಲ, ಇವರೇ ಅಪರಾಧಿ ಅಂತ ಹೇಳೋ ತನಕನೂ ನಾವೇನು ಮಾಡಲಿಕ್ಕೆ ಆಗಲ್ಲ. ಅಥವಾ ಇಂಥವ್ರು ನೋಡಿದ್ದಾರೆ, ಅವ್ರ ಹೆಸರಾದರೂ ಹೇಳಿದ್ರೆ ಸಾಕಿತ್ತು. ನಾವೇ ಕುಟುಂಬದ ಹತ್ರ ಅವಾಗ ಏನೂ ಹೇಳಿಲ್ಲ, ನೋ ಎವಿಡೆನ್ಸ್. ಯಾರೋ ಮಾತಾಡ್ತಾರೆ, ಸ್ಟ್ರೀಟ್ ಟಾಕ್ ಅಂತ. ಅದು ಯಾರು ಅನ್ನೋದು ಕೂಡ ಹೇಳಿಲ್ಲ. ಓಕೆ. ಆ ಅರ್ಜಿ ಮತ್ತು ಅವನ್ನ ಡೀಟೇಲ್ಸನ್ನು ಅಥಾರಿಟೀಸ್ಗೂ ಕಳಿಸ್ಕೊಟ್ಟಿವಿ ಮೇಲ್ಗಡೆ. ಇಷ್ಟೇ ಇದ್ದಿದ್ದು. ಆಗ ಇವನು ಯಾರು
ಅವರ ತಮ್ಮನ ಮಗ ನಿಶ್ಚಲ್ ಹೆಗ್ಡೆ, ಅವ್ರ ಮೇಲೆ ದರ್ ಇಸ್ ನೋ ವಾಯ್ಸ್ ಅಟ್ ಆಲ್. ಅವಾಗ ಹೆಸರೇ ಬಂದಿರಲಿಲ್ಲ, ಹೆಸರೇ ಇಲ್ಲ. ಅವ್ರು ನಿಶ್ಚಲ್ ಹೆಗ್ಡೆ ಅವ್ರ ಮಗ ಇದ್ದಾನೆ ಅಂತಲೂ ನಮಗೆ ಗೊತ್ತಿಲ್ಲ. ಓಕೆ, ಯಾವ ಹಂತದಲ್ಲಿ ಬಂತು ಈ ಹೆಸರು? ಇದೆಲ್ಲ ಇದು ಏನಾಯಿತು, ನಾವು ಇವ್ರ ಮೇಲೆ 3 ಜನದ ಮೇಲೆ ಏನು ಕೊಟ್ವಿ, ಅವ್ರದ್ದು ಈ ಅಲಿಗೇಷನ್ಸ್ ಮಾಡುವವರ ಟಾರ್ಗೆಟ್ಟು ಯಾವ ಥರ ಇತ್ತು ಅಂತ ಅಂದ್ಕೊಂಡಿದ್ವಿ ಅಂದರೆ, ಏನಾದರೂ ಮಾಡಿ ನೋಡಿ, ಅಲ್ಲಿ 3 ಜನದ ಇವ್ರ ಹೆಸರು ಕೊಟ್ಟಿದ್ರು. ಅದರಲ್ಲಿ ಈಸ್ ಒನ್ ಮ್ಯಾನ್ ಈಸ್ ಎ ಡ್ರೈವರ್, ಆಟೋ ಡ್ರೈವರ್. ಹೌದು. ಇವರು ಮೊದಲು ಅಲಿಗೇಷನ್ ಏನಿತ್ತು ಅಂತ ಹೇಳಿದರೆ, ಅಲ್ಲಿಗೆ ಡೆಡ್ ಬಾಡಿಯನ್ನು ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕಿದ್ರು ಅಂತ. ತಂದು ಹಾಕಲಿಕ್ಕೆ ಒಂದು ವೆಹಿಕಲ್ ಬೇಕು. ಆ ವೆಹಿಕಲ್ ಆಟೋ ರಿಕ್ಷಾ ಆಗಿರಬಹುದು, ಒಂದು ಡ್ರೈವರ್ನ ಇನ್ವಾಲ್ವ್ ಮಾಡುವ ಅಂತಹ ಸಮಸ್ಯೆಯು ಅದು ಆ ಐಡಿಯಾ, ಕ್ರಿಮಿನಲ್ ಐಡಿಯಾ ಇತ್ತೋ ಏನೋ ಅನ್ನುವ ಒಂದು ಅಪನಂಬಿಕೆ ಬರುತ್ತೆ. ಈಗ ಅವನು ಒಂದು ವೇಳೆ ಇದ್ದಿದ್ದೇ ಆಗಿದ್ರೆ ಅವಳಿಗೆ ರೇಪ್ ಇದು ಇಂಟರ್ಕೋರ್ಸ್ ಸಕ್ಸಸ್ಫುಲ್ ಆಗಿ ಆಗ್ತಿತ್ತು. ಇವನಿಗೆ ಆಲ್ರೆಡಿ ಮ್ಯಾರಿಡ್ ಅನ್ನು ಮತ್ತು ಮಗು ಎಲ್ಲ ಇದೆ. ಅದರಲ್ಲಿ ಇವನಿಗೂ ಇದೆ, ಇನ್ನೊಬ್ರು ಯಾರು ಅವನು ಮಗುದು ಇದನ್ನು ಮಲ್ಲಿಕ್ ಜೈನ್ ಅವನಿಗೂ ಇದೆ. ಆ ಥರ ಆಯಿತು ಸರ್. ಈಗ ನೀವು ಆ್ಯಸ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್, ಅವರು ಅವತ್ತು ಘಟನೆ ನಡೆದ ದಿವಸ ಎಲ್ಲೆಲ್ಲಿದ್ರು ಅನ್ನೋ ಲೊಕೇಶನ್ ಹೌದು. ನಾನು ಫೋನ್ ನಂಬರ್ ಎಲ್ಲ ತಗೊಂಡೆ. ಫೋನ್ ನಂಬರ್ ತಗೊಂಡಿದ್ದ ಉದ್ದೇಶನೇ ಅದು. ಆಮೇಲೆ ಅವರು ಲೊಕೇಶನ್ ತೆಗಿಲಿಕ್ಕೆ ಟೆಕ್ನಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು ನಮ್ಮಲ್ಲಿ. ಅದರಲ್ಲಿ CID ಒಂದು ವಿಂಗ್ ಇದೆ ನಮ್ಮಲ್ಲಿ. ಅದಕ್ಕೆ ಒಬ್ಬ DYSP ಮತ್ತು ಅದು ಸಪ್ರೇಟ್ ಇದೆ, ಇದು ಟೆಕ್ನಿಕಲ್ ಸೆಲ್. ಓಕೆ, ಅವರಿಗೆ ಅದು ಕಳಿಸ್ಕೊಡ್ಬೇಕಾಗಿತ್ತು. ನಾನು ಇಲ್ಲಿ ಕ್ಯಾಂಪ್ ಮಾಡಿದ್ದೇನೆ. ನಾನು ಐ ಕ್ಯಾನಾಟ್ ಗೋ ಫಾರ್ ದಿಸ್ ಒನ್, ಇನ್ನು ಇನ್ವೆಸ್ಟಿಗೇಷನ್ ಇದೆ. ಕಳಿಸಿದ್ರಿ ನಂಬರ್. ಆದ್ದರಿಂದ ನಾನೇ ಮಾಡಿದೆ, ಐ ಸೆಂಟ್ ಆಲ್ ದೀಸ್ ಅವೈಲಬಲ್ ಮೆಟೀರಿಯಲ್ಸ್ ಟು ಫರ್ದರ್ ನಮ್ಮ SP ಅವರಿಗೆ ಕಳಿಸ್ಕೊಟ್ಟೆ, ಸಿರಿಗೌರಿ ಅಂತ. ಅವರು ವೆರಿಫೈ ಮಾಡಿ ಅವ್ರದ್ದು ಅದು ಜವಾಬ್ದಾರಿ. ಅವ್ರು ಏನಾದ್ರು ನನಗೆ ಏಡ್ ಕೊಟ್ಟರೆ ನಾನು ಐ ವಿಲ್ ಕಂಡಕ್ಟ್ ದಿ ಇನ್ವೆಸ್ಟಿಗೇಷನ್. ಅಲ್ಲಿ ಅವರು ಎಲ್ಲ ವೆರಿಫೈ ಮಾಡಿದರು. ಅದಿಲ್ಲ, ನನಗೇನು ನೆಗೆಟಿವ್ ನನಗೇನು ಸಿಕ್ಕಿಲ್ಲ. ಅವರೆಲ್ಲ ಅಲ್ಲಿ 50-60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದರು. ಮತ್ತು ಆ ಥರ ಏನು ಇಲ್ಲಿ ಡಾಕ್ಟ್ರ್ ಒಪಿನಿಯನ್ ನೋಡಿದರೆ ಇಟ್ ಈಸ್ ಅಷ್ಟು ವೆರಿ ಸ್ಟ್ರಾಂಗ್. ಅವಳಿಗೆ ಇದೇ ಆಗಿಲ್ಲ, ರೇಪೇ ಇದು ಇಂಟರ್ಕೋರ್ಸೇ ಆಗಿಲ್ಲ ಅನ್ನೋ ಒಪಿನಿಯನ್ನಲ್ಲಿ ಈ 3 ಜನ, ಅದು ದೆರ್ ಇಸ್ ನೋ ಐ ವಿಟ್ನೆಸ್ ಆ್ಯಂಡ್ ಇವರು ದೇ ಆರ್ ವೆರಿ ರಿಲೆಕ್ಟೆಂಟ್ ಟು ಪ್ರೊವೈಡ್ ವಿಟ್ನೆಸಸ್. ಇಲ್ಲೇ ಇಲ್ಲ ಕೊಡಲಿಕ್ಕೆ. ಹಾಗಾಗಿ ಡ್ಯೂರಿಂಗ್ ನೆಕ್ಸ್ಟ್ ನೀವು ಅಂದರೆ 35-40 ವರ್ಷ ಸರ್ವಿಸ್ನಲ್ಲಿ ಒಬ್ಬ ಅಪರಾಧಿ ಎದುರು ಕೂತ್ಕೊಂಡು ಮಾತಾಡೋದು ನಿಮಗೊಂದು ಅಂದಾಜು ಬರುತ್ತೆ ಸರ್? ಅಪರಾಧಿ ಒಂದು ಗಿಲ್ಟಿ ಕಾನ್ಷಿಯಸ್ನಲ್ಲಿ ಮಾತಾಡ್ತಿದ್ದಾನೆ ಅನ್ನೋದೊಂದು ಅಂದಾಜು ಬರುತ್ತೆ ನಿಮಗೆ, ಯಾರು ಕ್ರಿಮಿನಲ್ ಎದುರು ಕೂತ್ಕೊಂಡಾಗ. ಈ 3 ಮಾತಾಡಿಸಿದಾಗ ಏನು ಅನ್ನಿಸ್ತು? ಇಲ್ಲ, ಕ್ವೈಟ್ ನ್ಯಾಚುರಲ್ ಆಗಿದ್ರು ಅವರು. ನೀವು ಯಾವುದು ಬೇಕಾದ್ರೂ ಮಾಡಿ ಟೆಸ್ಟನ್ನು ಅಂದರು. ನೀವು ಅಲ್ಲಿಗೆ ಕರೆದ್ರೂ ಬರ್ತೇವೆ ಅಂದರು. ಎಲ್ಲಿ ಬೆಂಗಳೂರಿಗೆ, ಇಲ್ಲಿ ಅಲ್ಲ, ನಾವು ಅಲ್ಲಿಗೆ ಕರೆದ್ರು ಬರ್ತೇವೆ ಅಂದರು. ಕರೆದ ತಕ್ಷಣ ಅವ್ರು ಓಡ್ ಬಂದುಬಿಟ್ರು. ಅವರು ಇಟ್ ಇಸ್ ವೆರಿ ಲೆಂತ್ ಆಫ್ ಟೈಮ್ ಈಸ್ ವೆರಿ ಲೆಸ್. ಓಕೆ, ಅಲ್ಲಿ IB ಒಳಗೆ ಇವರು ಅರ್ಜಿ ಕೊಟ್ಟ ತಕ್ಷಣ ಕಾರ್ಯ ಕಳಿಸಿದೆ ನಾನು. ಜಿಪ್ ಕೊಟ್ಟು ನಮ್ಮ ಹೆಡ್ ಕಾನ್ಸ್ಟೇಬಲ್ಗೆ ಕರ್ಕೊಂಬಂದರು. ಅವ್ರ ವೆಹಿಕಲಲ್ಲೇ ಬಂದುಬಿಟ್ಟು ತಕ್ಷಣ ಬಂದರು. ಆಗ ಬಂದ ತಕ್ಷಣವೇ ಅರ್ಜಿಯ ವಿಚಾರ ಓದಿ ಹೇಳಿ ವಿಚಾರವನ್ನು ಮಾಡಿದೆ ನಾನು. ಎಲ್ಲಿ ಇದ್ರಿ ಆಗ, ಏನು ಮಾಡ್ತಿದ್ರಿ, ಏನು ಎತ್ತ ಅಂತೇಳಿ. ಅವನು ಒಬ್ಬ ಅದೇನೋ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇದ್ದರು. ಅದು ಏನು ಈ ಕಾರ್ಡನ್ನು ಏನು ಹಂಚಲಿಕ್ಕೆ ಎಲ್ಲ ಹೋಗಿದ್ದೆ ಸೀಮಂತಕ್ಕೆ ಒಬ್ಬ. ಆಮೇಲೆ ಇನ್ನೊಬ್ಬ ಆಟೋ ರಿಕ್ಷಾರ ಅವನು ಮಾತಾಡಲಿಕ್ಕೆ ಸರಿ ಬರಲಿ ಬಿಕ್ಕ ಅವನು. ನಾನು ಅಲ್ಲಿ ಇದೆಂಥದ್ದು ಉಜಿರಿ ಒಳಗಡೆ ಯಾವುದೋ ಇದು ಒಂದು ಇದೆಂಥದ್ದು ಯಕ್ಷಗಾನ ನೋಡಲಿಕ್ಕೆ ಅಲ್ಲಿ ಇದ್ದೆ ನಾನು, ಅಲ್ಲಿ ಬಂದಿದ್ದೆ, ಅದಕ್ಕೆ ಎವಿಡೆನ್ಸ್ ಇದೆ ಅಂತಂದ. ಮತ್ತು ಇನ್ನೊಬ್ಬ ಜನರಲ್ಲಾಗಿ ಅಲ್ಲೇ ಎಲ್ಲೋ ಇದರಲ್ಲಿ ಎಲ್ಲ ಇದೆ ಅಂತ. ಸೊ ಇವೆಲ್ಲವೂ ಸಹ ವಿಚಾರ ವೆರಿಫೈ ಮಾಡಬೇಕಾಗಿತ್ತು. ಅಲ್ಲಿ ನೋಡಿ, ಈಗ ಸೌಜನ್ಯಂಗೆ ಇಂಟರ್ಕೋರ್ಸ್ ಆಗಿಲ್ಲ, ಎಸ್ಪೆಷಲಿ ಅಕಾರ್ಡಿಂಗ್ ಟು ದಿ ಡಾಕ್ಟರ್ ಒಪಿನಿಯನ್ ವಿತ್ ದಿ ಇದು ಅವ್ರದ್ದು PM ರಿಪೋರ್ಟ್ ಸಪೋರ್ಟಲ್ಲಿಯೇ. ಓಕೆ, ಈಗೆಲ್ಲ ಇದೆ. ಇಂಥ ಕೋರ್ಸಲ್ಲಿ ಇವರು 3 ಜನನ ಹೌ ಕ್ಯಾನ್ ಐ ಕನ್ಸಿಡರ್ ವಿತೌಟ್ ಎ ಪ್ರಾಪರ್ ಎವಿಡೆನ್ಸ್? ಓಕೆ, ಎಸ್. ಸೊ ಅವರು ಪ್ರೊವೈಡ್ ಮಾಡಲಿ ಅಂತೇಳಿ ನಾವು ಬಿಟ್ವಿ. ಆಮೇಲೆ ನಾನು ಇನ್ನೂ ಇತ್ತಲ್ಲ, ಗ್ಯಾಪ್ ಇತ್ತಲ್ಲ, ನಾನು ಫೈನಲ್ ಚಾರ್ಜ್ ಶೀಟ್ ಮಾಡಲಿಕ್ಕೆ ಗ್ಯಾಪ್ ಇತ್ತು. ಅದಾದಮೇಲೆ ನನ್ನ ಈ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಅದನ್ನು CBIಗೆ ಕೊಡಬೇಕು ಅಂತ. ಓಕೆ, ಅಲ್ಲಿ ಲೋಕಲ್ MLA, ಐ ಹೋಪ್ ಅಟ್ ದ ಟೈಮ್ ವಸಂತ್ ಬಂಗೇರ್ ವಾಸ್ MLA ಅಂತ ಕಾಣುತ್ತೆ. ಅವರು ಪ್ರೆಸರು ಮತ್ತು ಈ ಜನಗಳು ಹೇಳಿದ್ನಲ್ಲ 10 ಜನ ಎಸ್ ಅಂದರೆ ಅದ್ರ ಕಡೆಗೆ ಹೋಗ್ಬಿಡ್ತಾರೆ ಎಲ್ಲ ರಾಜಕಾರಣಿಗಳು. ಭಾಳಷ್ಟು ಒಂದು ವೆಜಿಟೇಷನ್ ಗ್ರೂಪ್ ಜಾಸ್ತಿ ಆಯಿತು. ಸೊ ಆಟೋಮೆಟಿಕಲಿ ಅವರೇನು ಮಾಡಿದರು, ಗೌರ್ಮೆಂಟಲ್ಲಿ ಪ್ರೆಸರ್ ಏನೋ ತಂದರು, ಏನೋ ಮಾಡಿದರು, CBIಗೆ ಕೊಡಬೇಕು ಅನ್ನೋ ಒಪಿನಿಯನ್ ಕೇಳಿದರು. ಗೌರ್ಮೆಂಟ್ ಹ್ಯಾಸ್ ಆಸ್ಕ್ಡ್ ಅವರ್ ಹೆಡ್ ಟು ಒಪಿನಿಯನ್. ಆಮೇಲೆ ಅವರೇನು ಮಾಡಿದರು, ಈಗ ಅವರೆಲ್ಲ ನನ್ನ ಕೇಳಿದರು, ಈ ಸಾಹೇಬ್ರೆ ಕೇಳಿದರು.
ಎನಿಥಿಂಗ್ ಟು ಸೇ ಎಗೇನ್ಸ್ಟ್ ಇದು ಅಬೌಟ್ ಯುವರ್ ಇನ್ವೆಸ್ಟಿಗೇಷನ್ ಆಫ್ ಸೌಜನ್ಯ ಕೇಸ್ ಅಂತ. ನಥಿಂಗ್ ಟು ಸೇ, ಏನಿದೆ ದಟ್ ಇಸ್ ಆಲ್ ಥಿಂಗ್ಸ್ ಆರ್ ಇನ್ ರೆಕಾರ್ಡ್. ಕೊಟ್ಟಿದ್ದೇನೆ ರೆಕಾರ್ಡನ್ನು ಅಂತ. ಅದರಲ್ಲಿ ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ಆ್ಯಸ್ ವೆಲ್ ಆಸ್ ದಿ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಎರಡೂ ಮಾಡಿದವರು ಲೋಕಲ್ ಪೊಲೀಸ್ ಇದ್ದಾರೆ. ಮಿಸ್ಟರ್ ಯೋಗೀಶ್ ಕುಮಾರ್ ವಾಸ್ ಕಂಡಕ್ಟೆಡ್ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್. ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ವಾಸ್ ಕಂಡಕ್ಟೆಡ್ ಮಿಸ್ಟರ್ ಭಾಸ್ಕರ್ ರೈ. ನೆಕ್ಸ್ಟ್ ಅವನು ಇನ್ನೊಬ್ಬ ಸೀನಿಯರ್ ಆಫೀಸರ್, ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅವೆರಡನ್ನೂ ಸೂಪರ್ವೈಸಿಂಗ್ ದಿಸ್ ಅನುಚಿತ್ ಮಾಡಿದ್ದಾರೆ. ASP ಪುತ್ತೂರು ಎಸ್ ರೆಕಾರ್ಡ್ ಇದೆ. ಇಷ್ಟೆಲ್ಲ ಆಗಿದೆ. ಅದನ್ನು ನಾನು ವೆರಿಫೈ ಮಾಡಿ ಅಡಿಷನಲ್ ಎವಿಡೆನ್ಸಸ್ ಇಫ್ ಅಟ್ ಆಲ್ ಅವೈಲಬಲ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಕನ್ಕ್ಲೂಡ್ ಮಾಡಬೇಕಾಗಿದೆ. ಆಮೇಲೆ ಅಲ್ಲಿ ಎಜಿಟೇಷನ್ ಮಾಡ್ತಿರೋರದನ್ನು ಅವ್ರೇನಾದ್ರು ಎವಿಡೆನ್ಸ್ ಕೊಟ್ಟರು ಕೂಡ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾಗಿದೆ ರೆಲೆವೆಂಟ್ ಇದ್ದರೆ ಅನ್ನೋದು ನನಗೆ ಇದ್ದಂತಹ ಇನ್ವೆಸ್ಟಿಗೇಷನ್ ಟಾಸ್ಕ್. ಎಸ್ ನಮಸ್ಕಾರ ಸರ್, ನಾನು ಅಡ್ವೊಕೇಟ್ ಸಿದ್ದರಾಜ್ ಜೊತೆ ಹೇಳಿ. ನಿಮ್ಮ ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ನೀವು ಧರ್ಮಸ್ಥಳದ ದೊಡ್ಡ ಭಕ್ತರಿದ್ದೀರಿ ಅಂತ ಹೇಳಿ. ಅದು ನೀವು ಮಾತಾಡೋ ರೀತಿಲೇ ಗೊತ್ತಾಯಿತು ನೀವು ಧರ್ಮಸ್ಥಳದ ಭಕ್ತರಿ ಅಂತ ಹೇಳಿ. ನನ್ನ ಮೊದಲೇ ಪ್ರಶ್ನೆ ನಿಮಗೆ, ನೀವು 32 ವರ್ಷ ಸರ್ವಿಸ್ ಮಾಡಿದ್ದೀರಿ. ಈ ರೀತಿ ಅಲ್ಲಿ ಅನೇಕ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳನ್ನ ನೀವು ನೋಡಿರ್ತೀರಿ. ಇಂತಹ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ಬೇಕಾದ್ರೆ 90 ಡೇಸ್ ಒಳಗಡೆ ಅದಕ್ಕೆ ಕಾಲಾವಕಾಶ ಕೂಡ ಇದೆ. 90 ಡೇಸ್ ಆದಮೇಲೆ ಕೂಡ ಸಲ್ಲಿಸ್ಬೋದು, ಅದೇನು ಆಗೋದೇ ಇಲ್ಲ ಅಂತ ಏನಿಲ್ಲ. ಈ ರೀತಿ ಇರಬೇಕಾದ್ರೆ ನೀವು ತರಾತುರಿಯಲ್ಲಿ ಸಂತೋಷ್ ರಾವ್ ಅವ್ರನ್ನ ಚಾರ್ಜ್ ಶೀಟಲ್ಲಿ ಸೇರಿಸೋದು ಕಾರಣ ಏನು ಸರ್? 90 ಯಾವ ಎವಿಡೆನ್ಸ್ ಮೇಲೆ ನೀವು ಅವ್ರನ್ನ ಸೇರಿಸಿದ್ದೀರಿ? 90 ಡೇಸ್ ಆದಮೇಲೂ ಸಹ ಸಲ್ಲಿಸ್ಬೋದಾಗಿತ್ತು ಅಂತ. ಹೌದು, 90 ಡೇಸ್ ಟೈಮ್ ಕಾನೂನು ಕೊಟ್ಟದ್ದು. ಅದರಲ್ಲಿ ಏನು ಹೇಳ್ತಾನೆ ಅಂದರೆ ಆಫ್ಟರ್ 90 ಡೇಸ್ ಆಗ್ತಿದ್ದಂಗೆ 1 hour ಆದರೂ ಸಹ ಬೇಲ್ ಈಸ್ ರೈಟ್ ಆಫ್ ದಿ ಅಕ್ಯೂಸ್ಡ್. ಎಸ್, ಅಲ್ಲಿವರೆಗೆ ಬೇಲ್ ಈಸ್ ಎ ಡಿಸ್ಕ್ರಿಷನರಿ ಫ್ಯಾಕ್ಟ್. ಕೊಡಬಹುದು, ಕೊಡದೇ ಇರ್ಬೋದು. ಆದರೆ 90 ಡೇಸ್ ಆಗಿ 1 ಗಂಟೆ ಆದರೂ ಸಹ ನಾವು ಕೋರ್ಟ್ ಇಫ್ ಇಟ್ ಹ್ಯಾಸ್ ಸ್ಯಾಟಿಸ್ಫೈಡ್ ದ ಫೈನಲ್ ಚಾರ್ಜ್ ಶೀಟ್ ಐ ಮೀನ್ ದಿ ಫೈನಲ್ ರಿಪೋರ್ಟ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ ವಾಸ್ ನಾಟ್ ಸಬ್ಮಿಟೆಡ್ ಬೈ ದಿ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಅಂತ ಅಂದರೆ ಬೇಲ್ ರೈಟ್ ಆಗುತ್ತೆ. ರೈಟ್ ಆದಾಗ ಅವನು ಬಿಡುಗಡೆಗೆ ನನ್ನ ಯಾಕೆ ಮಾಡೋಕ್ಕಾಗಲ್ಲ, ಬಿಡ್ತೀರಾ ಇಲ್ವಾ ಅಂತ ಕ್ವಶನ್ ಮಾಡಲಿಕ್ಕೆ ಅಧಿಕಾರ ಸಿಗುತ್ತೆ. ಯಾರಿಗೆ? ಆರೋಪಿಗೆ. ಓಪನ್ ಕೋರ್ಟಲ್ಲಿ ಬಿಡ್ರಿ, ಆಯ್ತಲ್ಲ 90 ಡೇಸ್, ಇನ್ನೆಷ್ಟು ದಿನ ಇರಬೇಕು ನಾನು ಅಂತ ಕೇಳ್ತಾನೆ. ಹಾಗಾಗಿ ಅವನು ಹೊರಗೆ ಬಂದ ಅಂದರೆ ನಮಗೇನು ತಪ್ಪೇನಿಲ್ಲ, ಅವನು ಯಾವಾಗಾದರೂ ಹೊರಗೆ ಬರ್ಬೋದು, ಒಳಗಾದ್ರೂ ಇರಬಹುದು. ಹೊರಗೆ ಬಂದ ಅಂದರೆ ಫರ್ದರ್ ಎವಿಡೆನ್ಸಸ್ ಸಿಗೋದು ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ, ಕ್ಷೀಣ ಆಗುತ್ತೆ. ಅದರ್ ಅಫೆನ್ಸಸ್ ಜಾಸ್ತಿ ಆಗುತ್ತೆ. ಥ್ರೆಟ್ ಮಾಡ್ಬೋದು, ಅಫೆನ್ಸ್ ಸಿಗೋವನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ಬೋದು, ಬೇರೆ ಅಡ್ವರ್ಸಾಗಿ ಏನಾದರೂ ಆ್ಯಕ್ಟ್ ಮಾಡ್ಬೋದು, ತಪ್ಪಿಸ್ಕೊಂಡು ಹೋಗಬಹುದು, ಅಫೆನ್ಸಿಂದ ತಪ್ಪಿಸ್ಕೊಂಡು ಸಹ. ಈಗ ನೋಡಿ, ವಿಶಾಲವಾದ ಭಾರತದಲ್ಲಿ ಎಲ್ಲಿಯಾದರೂ ಹೋಗಿ ಸಿಕ್ಕ ಅಂತ ಹೇಳಿದರೆ ಇಟ್ ವಿಲ್ ಬಿಕಮ್ LPR ಕೇಸ್, ಲಾಂಗ್ ಪೆಂಡಿಂಗ್ ರೆಕಾರ್ಡ್ ಅಷ್ಟೇ. ಟ್ರಯಲ್ ಮುಕ್ತಾಯ ಮುಂದುವರಿಯಲ್ಲ, ಅವ್ನು ಸಿಗೋ ತನಕ ಮುಂದುವರಿಯಲ್ಲ. ಬಹುಚರ್ಚಿತ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ತನಿಖಾಧಿಕಾರಿಗಳ ಪೈಕಿ ಒಬ್ಬರು. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ಬಂದಿದ್ದಾರೆ. ಅವರಿಂದ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಯಾವುದೋ ಒಬ್ಬ ನಿರಪರಾಧಿನ ಸರಿಯಾದ ಸಾಕ್ಷಿ ಆಧಾರಗಳಿದ್ದೀರ, ನಿಮ್ಮ ಹತ್ರ ಈವನ್ DNA ರಿಪೋರ್ಟ್ ಇರಲಿಲ್ಲ, ಆಮೇಲೆ ವಜಿನಲ್ ಸ್ಪಾಬ್ದು ರಿಪೋರ್ಟ್ ಇರಲಿಲ್ಲ. ಇಷ್ಟೆಲ್ಲ ಇಲ್ದಿರ ನೀವು ಯಾವ ರೀತಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರಿ? ನೀವು 90 ಡೇಸ್ ಕೂಡ ಈವನ್ ಐ ವಿಟ್ನೆಸ್ ಕೂಡ ಇರಲಿಲ್ಲ ಈ ಕೇಸಲ್ಲಿ. ಸಂತೋಷ್ ರಾವೇ ಇಲ್ಲಿ ಅಪರಾಧ ಮಾಡಿದ್ದಾನೆ ಅಂತೇಳಿ ನೀವು ಯಾವ ರೀತಿ ಫೈಲ್ ಮಾಡಿದ್ದೀರ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ. ನನ್ನ ಪ್ರಶ್ನೆ ಅಲ್ಲ, ಇವತ್ತು ಈ ಪ್ರಕರಣ ಇಲ್ಲಿ ತನಕ ಬರೋ ಕಾರಣಗಳೇ ಇಂಥವು. ಆಮೇಲೆ ನೀವೇನೇನು ಇಷ್ಟೊತ್ತು ನೀವು ಹೇಳ್ಕೊ ಬಂದ್ರಲ್ಲ, ಈಗ ನೀವು ಹೇಳಿದ್ರೆ ಎಲ್ಲ ಕೂಡ ಸಂತೋಷ್ ರಾವ್ ಅಪರಾಧಿ ಅನ್ನೋ ಥರನೇ ಮಾತಾಡ್ತಾ ಇದ್ದೀರಾ. ಒಂದು ಸೆಕೆಂಡ್, ಇನ್ನೊಂದು ಕಡೆ ಯಾವ ರೀತಿ ಇದೆ ಅಂದರೆ, ಈಗ ಯಾರು ನಾವು ಆರೋಪ ಮಾಡ್ತಾ ಇದ್ದಾರಲ್ಲ ಅವ್ರು ಯಾರು ತಪ್ಪೇ ಮಾಡಿಲ್ಲ ಅನ್ನೋ ಥರ ನೀವು ಮಾತಾಡ್ತಾ ಇದ್ದೀರಿ. ಏನಕ್ಕಂತಂದರೆ, ನೀವು ಮಾತಾಡ್ಬೇಕಾದ್ರೆ ಒಂದು ಕ್ವಶನ್ ಹೇಳಿದ್ರಿ, ಯಾರೋ 3 ಜನದ ಮೇಲೆ ಈಗ ಆಪಾದನೆ ಮಾಡ್ತಾ ಇದ್ದಾರೆ, ಅವ್ರು 3 ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ. ನೀವು ಏನಂತಂದರೆ ಪ್ರಾಪರ್ ಸಾಕ್ಷಿ ಇರಲಿಲ್ಲ, ಅವ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲಿ, ನಮ್ಮ ಹತ್ರ ಪ್ರಾಪರ್ ಸಾಕ್ಷಿ ಇಲ್ಲ ಅಂತ ಹೇಳಿ. ಸಂತೋಷ್ ಅವ್ರ ಮೇಲೆ ಏನಂಥದ್ದು ಪ್ರಾಪರ್ ಸಾಕ್ಷಿ ಇತ್ತು ನಿಮ್ಮ? ಸಂತೋಷ್ ರಾವ್ ನೋಡಿ, ಇಟ್ ಇಸ್ ಎ ಪ್ಯೂರ್ಲಿ ಎ ಕೇಸ್ ಡಿಪೆಂಡಿಂಗ್ ಅಪಾನ್ ದಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಇಲ್ಲಿ ಲ್ಯಾಕಿಂಗ್ ಏನು ಅಂತ ಹೇಳಿದರೆ ನೋಡಿ, ಈ ಅಟ್ಮಾಸ್ಫಿಯರ್ ಅದು ಇಟ್ ಈಸ್ ಎ ಫಾರೆಸ್ಟ್ ಏರಿಯಾ, ಐಸೋಲೇಟೆಡ್ ಏರಿಯಾ ಫ್ರಮ್ ದಿ ಲಿವ್ಲಿಹುಡ್, ಪೀಪಲ್ ಲಿವ್ಲಿಹುಡ್. ಇಲ್ಲಿ ಏನಾಗಿದೆ ಅಂದರೆ ಎಕ್ಸ್ಪೆಕ್ಟೇಷನ್ ಆಫ್ ಅಲ್ಲಿ ನೇಚರ್ ಆ ಸಾಯಂಕಾಲ ಇಳಿ ಸಂಜೆ ಮಳೆ ಬರ್ತಾ ಇತ್ತು, ಯಾರೂ ಸಾಕ್ಷಿಯೂ ಇಲ್ಲ, ಮತ್ತು ನೋಡಿದವ್ರೆ ದೆರ್ ಇಸ್ ನೋ ಐ ವಿಟ್ನೆಸ್ ಅಟ್ ಆಲ್. ಐ ವಿಟ್ನೆಸ್ ಇದ್ದರೆ ಯಾವ ಕಷ್ಟವೂ ಇರ್ತಿರಲಿಲ್ಲ. ಹೀಗಾಗಿ ಅಲ್ಲಿ ಸಾಕಷ್ಟು ಐ ವಿಟ್ನೆಸ್ಸಿಗೆ ಲೋಕಲ್ ಪೊಲೀಸು ಮಾಡಿದ್ದಕ್ಕೆ ರೆಕಾರ್ಡ್ ಇದೆ. ಮತ್ತು ನಾನು ಸಹ ಸಾಕಷ್ಟು ನೋಡಿ,
ಆಮೇಲೆ ಸಾರಿ ಟು ಇಂಟ್ರಪ್ಟ್, ಇದು ಶರಿಯಾ ಕಾನೂನು ಇರುವಂಥ ದೇಶ ಅಲ್ಲ. ಶರಿಯಾ ಕಾನೂನಲ್ಲಿ ರೇಪ್ ಪ್ರೂವ್ ಮಾಡ್ಬೇಕಂದ್ರೆ 5 ಜನ ಐ ವಿಟ್ನೆಸ್ ತಗೊಂಬಂದು ನಿಲ್ಲಿಸ್ಬೇಕಂತೆ, ಕಣ್ಣಾರೆ ನೋಡಿದವ್ರಂತೂ ಬೇಕಂತೆ. ನೀವು ಒಂದು ರೇಪ್ ಆಗೋದನ್ನು ಕಣ್ಣಾರೆ ನೋಡ್ಕೊಂಡು ನಿಲ್ಲೋದಕ್ಕಾಗತ್ತೇನು ರೀ? ಯಾರನ್ನು ನಿಂತ್ಕೊಂಡು ನೋಡ್ತಾರಾ? ಸಾಂದರ್ಭಿಕ ಸಾಕ್ಷಿಗಳ ಅಂದರೆ ನೋಡಿ, ಆ ಧರ್ಮಸ್ಥಳದಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಹರೀಶ್ ಅನ್ನುವವನು ಸುಮಾರು 4 ಗಂಟೆ ಸಮಯಕ್ಕೆ ನೋಡಿದ್ದಾನೆ. 3-3:30 ಟೈಮಿಗೆ ಇನ್ನೊಬ್ಬ ಗೋಪಾಲ್ ಅಂತ ಹೇಳಿ ಆಟೋ ಡ್ರೈವರ್ ನೋಡಿದ್ದಾನೆ. ದೇ ಆರ್ ದಿ ಪರ್ಸನ್ಸ್ ಲಾಸ್ಟ್ ಸೀನ್ ಸೀನ್ ಆಫ್ ಟೈಮ್ ಅಕರೆನ್ಸ್ ಏನಿದೆ, ಅಕರೆನ್ಸ್ ಟೈಮ್ ಈಸ್ ವೆರಿ ನಿಯರ್ 10 to 20 minutes ಅಷ್ಟೇ. ಅಷ್ಟು ಆ ಹಿಂದ್ಗಡೆ ಅವರು ನೋಡಿದ್ದಾರೆ. ಆಮೇಲೆ ಏನಾಗುತ್ತೆ ಅಂತ ಕೇಳಿದರೆ, ನಾನು ಅವರನ್ನು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿ ಹಾಕಿದ್ದೇನೆ ಚಾರ್ಜ್ ಶೀಟನ್ನು. ದೋಸ್ ವಿಟ್ನೆಸಸ್ ವರ್ ವೆರಿಫೈಡ್ ಆಲ್ರೆಡಿ ಬೈ ದಿ ಲೋಕಲ್ ಪೊಲೀಸ್. ನಾನು ಹೋದಾಗೆ ಮಾಡಿದ್ದಲ್ಲ ಅದು, ನಾನು ವೆರಿಫೈ ಮಾಡಿದ್ದು ಅವರನ್ನು ಕರೆಸಿ ಮತ್ತೊಮ್ಮೆ ವೆರಿಫೈ ಮಾಡಿದೆ. ಅವರು ಏನಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ, ಲೋಕಲ್ ಪೊಲೀಸ್ ಏನಾದರೂ ಬೇಕು ಅಂತ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನಾದ್ರು ಕ್ರಿಯೇಟ್ ಮಾಡಿದಾರಾ ಅನ್ನೋದಕ್ಕೋಸ್ಕರ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸ್ಥಳಕ್ಕೆ ಕರ್ಕೊಂಡೋಗಿ ವೆರಿಫೈ ಮಾಡಿದ್ದೇನೆ. ಅವರು ಏನು ಹೇಳ್ತಾರೆ, ಇಸ್ ಆಲ್ಮೋಸ್ಟ್ ನಿಯರರ್, ಐ ಮೀನ್ ಆಲ್ಮೋಸ್ಟ್ ಟ್ರೂತ್ ಅನ್ನುವ ಅನಿಸಿಕೆ ಆಗ ಬಂದಿತ್ತು. ಇನ್ನೂ ಒಂದು ಕ್ವಶನ್ ಇದೆ. ಹಾಂ, ನೀವು ಇವ್ರನ್ನ ಸಂತೋಷ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಎನ್ಕ್ವೈರಿ ಮಾಡಬೇಕಾದ್ರೆ ಆತ ಅತ್ಯಾಚಾರ ಮಾಡಿ ಗುಪ್ತ ಮಣ್ಣಾಕಿದ್ದು ಒಪ್ಕೊಂಡು ಅವನು. ಎಸ್, ನೀವು ಮಾತಾಡ್ಸಿದ್ರ ಸರ್ ಸಂತೋಷ್ ರಾವು? ನೋಡಿ, ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ಅದು ನೀವು ಹೇಳ್ತಿರೋ ಕ್ವಶನ್. ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ನಾನು ಅಕ್ಯೂಸ್ಡ್ ಅವನು ಜೈಲಲ್ಲಿದ್ದಾಗ ನಾನು ಕ್ವಶನ್ ಮಾಡಿದ್ದೇನೆ. ಬಟ್ ಇನ್ವೆಸ್ಟಿಗೇಷನ್ ಅವನ ಸೂನ್ ಆಫ್ಟರ್ ಈಸ್ ಅರೆಸ್ಟ್ ಅಥವಾ ಆ ಮೂಮೆಂಟಲ್ಲಿ ದಟ್ ವಾಸ್ ಡನ್ ಬೈ ಭಾಸ್ಕರ್ ರೈ, ಎಸ್ ಇನ್ಸ್ಪೆಕ್ಟರ್. ನಾನು ಆಲ್ರೆಡಿ ಫಸ್ಟ್ಗೆ ಹೇಳಿದ್ದೇನೆ ಮಾಡಿದ ಅಂತ ಅವ್ನು ಒಪ್ಕೊಂಡಿದ್ದಾನೆ. ಹೌದು, ನಾನು ಮಾಡಿದೆ ಆ ರೀತಿ ಅಂತ ಹೇಳಿ. ಯಾರು ಹೇಳಿ? ಅವನ ಕನ್ಫೆಷನ್ ಸ್ಟೇಟ್ಮೆಂಟ್ ಚಾರ್ಜ್ ಶೀಟ್ನ ಭಾಗ. ಪೊಲೀಸ್ ಮುಂದೆ ಕೊಟ್ಟಿರುವಂಥ ಹೇಳಿಕೆ ಇಟ್ ಹ್ಯಾಸ್ ನಾಟ್ ಗಾಟ್ ಎನಿ ಎವಿಡೆನ್ಷಿಯಲ್ ವ್ಯಾಲ್ಯೂ. ನಾವು ಕೇಸ್ ತಗೊಂಡಾಗ ಈ ವಾಸ್ ಇನ್ ದಿ ಮಂಗಳೂರು ಜೈಲ್, ಜುಡಿಷಿಯಲ್ ಕಸ್ಟಡಿ ಅಲ್ಲಿದ್ದ. ಮತ್ತು ನಾವು ಅವನ ಊರಿದೆಯಲ್ಲ, ಅದೆಂದು ಕುಕ್ಕಂದೂರು, ಐ ಥಿಂಕ್ ಕಾರ್ಕಳ ತಾಲೂಕು, ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಅವ್ರ ತಂದೆ ಒಬ್ಬರೇ ಇದ್ದರು, ಮತ್ತು ಅವರು ಮಿಸಸ್ ಅಲ್ಲಿ ಇರಲಿಲ್ಲ ಮನೆಯೊಳಗೆ. ಇಟ್ ವಾಸ್ ಸೋ ಇರೆಗ್ಯುಲರ್ ಟೈಪ್ ಆಫ್ ಲಿವಿಂಗ್, ತುಂಬ ಪೂರ್, ಮೇ ಬಿ ರಿಟೈರ್ಡ್ ಟೀಚರ್ ಐ ಥಿಂಕ್. ಆಮೇಲೆ ಎಲ್ಲ ಇತ್ತು. ಇವನನ್ನು ಒಂದು ಸ್ವಲ್ಪ ಏನಾಗಿತ್ತು ಅಂದರೆ, ಇವನು ಸ್ವಲ್ಪ ಅಂಡೆಲೀಲಿಕ್ಕೆ ಈಸ್ ಅನ್ಕಂಟ್ರೋಲ್ಡ್ ಮ್ಯಾನ್ ಅನ್ನೋ ಥರ ಅವರ ಅಪ್ಪನ ಅಭಿಪ್ರಾಯ. ಎಲ್ಲರ ಹಾಳಾಗೋಗ್ಲಿ ಬಿಡಿ ಸ್ವಾಮಿ, ನಾವು ಏನು ಮಾಡಲಿಕ್ಕಾಗ್ತದೆ, ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಆಲ್ ಫಿಂಗರ್ಸ್ ಆರ್ ನಾಟ್ ಸಿಮಿಲರ್ ಅನ್ನೋ ಅಭಿಪ್ರಾಯವನ್ನು ಅವರು ಸೂಚಿಸಿದರು. ಇಷ್ಟೆಲ್ಲ ಹೇಳಿದ್ಮೇಲೆ ಬರೋ ಅಲಿಗೇಷನ್ನು ಯಾರೋ ಒಬ್ಬ ಅರೆ ಹುಚ್ಚ ಕೈಗೆ ಸಿಕ್ಕ ಅಂತ ತಗೊಂಬಂದು ರೇಪಿಸ್ಟ್ ಅಂತ ಹೇಳಿಬಿಟ್ರು ಪೊಲೀಸ್. ಅರೆ ಹುಚ್ಚ ಅಂತ ಹೇಳಿದ್ದಕ್ಕೆ ನಾವು ಅವ್ರ ತಂದೆ ಹತ್ರ ಅವನ ಬಗ್ಗೆ ಇರ್ತಕ್ಕಂಥ ಕಾಯಿಲೆಗಳು ಇತ್ಯಾದಿ ಯಾವುದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವನು ಈಸ್ ಎ ಸೈಕ್ಯಾಟ್ರಿ ಪೇಷಂಟ್. ಬಟ್ ರುದ್ರಮುನಿ ಸರ್, ಸಂತೋಷ್ ರಾವೇ ನಿಜವಾದ ಆರೋಪಿ. ಆಮೇಲೆ ಅದ್ರ ಬಗ್ಗೆ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಇವನೇ ಮಾಡಿದ್ದಾನೆ ಇದನ್ನು ಅಂತ? 100% ಒಪ್ಪುತ್ತೆ. ಅದಕ್ಕೆ ಕಾರಣ ಇಷ್ಟೆಲ್ಲ ಅನ್ರೆಸ್ಟ್ ಕ್ರಿಯೇಟ್ ಆಗಿದೆಯಲ್ಲ, ಒಂದೇ ಒಂದು ಅವನಿಗೆ ಒಪ್ಪಿಸ್ಬಿಟ್ಟು ಒಂದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಒಂದು ಎಕ್ಸ್ಪರಿಮೆಂಟ್ ಯಾಕೆ ಮಾಡಬಾರ್ದು ಅದು ನೋಡಿ. ಇಟ್ ಇಸ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್. ಏನಿದೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಈಸ್ ನಾಟ್ ಎ ಕನ್ಕ್ಲೂಸಿವ್ ಪ್ರೂಫ್. ಇಟ್ ಈಸ್ ಎ ಡೈರೆಕ್ಷನ್ ಗಿವನ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಟು ಗೋ ಇನ್ ಎ ಪರ್ಟಿಕ್ಯುಲರ್ ಪಾತ್. ರೂಪಾಲಿ ಅವರು CBIಗೆ ಅಟ್ಯಾಚ್ ಆಗಿರ್ತಕ್ಕಂಥ ಸೈಕ್ಯಾಟ್ರಿ ಡಾಕ್ಟರ್, ಅವರು ಸಂತೋಷ್ ರಾವ್ಗೆ ಭೇಟಿಯಾಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಅವಳನ್ನು ಒತ್ಕೊಂಡು ನೀನು ಇದರಲ್ಲಿ ಆ ತೋಡಲ್ಲಿ ಕೆಳಗಡೆ ಇಳಿಲಿಕ್ಕೆ ಹೇಗೆ ಆಗ್ತದೆ, ಭಾಳ ನೀರಿತ್ತಲ್ಲ ಹೋಗುವಾಗ ಅಂದರೆ, ನೀರು ಕಮ್ಮಿ ಇತ್ತಲ್ಲ ಅಂತಾನೆ. ಅರ್ಥ ಆಯ್ತಾ ನಿನಗೆ? ಯು ಕ್ಯಾಚ್ ದಿ ಪಾಯಿಂಟ್. ಇದೇ ಸೇಮ್ ಪಾಯಿಂಟ್ ನನಗೆ ಇದಕ್ಕಿಂತ ಮುಂಚೆ CBIಗೆ ಕೊಡುವ ಮುಂಚೆ ನನ್ನ ಇನ್ವೆಸ್ಟಿಗೇಷನ್ನಲ್ಲಿ ಐ ಆಮ್ ನಾಟ್ ಟ್ರೈನ್ಡ್ ಸೈಕ್ಯಾಟ್ರಿಸ್ಟ್ ಅಲ್ಲ, ಏನೂ ಇಲ್ಲ. ಐ ಆಮ್ ಎ ಇನ್ವೆಸ್ಟಿಗೇಷನ್ ಆಫೀಸರ್ ಆಫ್ ದಿ ಕೇಸ್ ಇನ್ ಆಲ್ ಪಾಯಿಂಟ್ ಆಫ್ ವ್ಯೂ. ಅವನನ್ನು ಜೈಲಲ್ಲಿ 2 ಟೈಮ್ ಜಡ್ಜ್ ಪರ್ಮಿಷನ್ ತಗೊಂಡು ಮೀಟ್ ಮಾಡಿದ್ದೆ ಮಂಗಳೂರು ಜೈಲಲ್ಲಿ, ವೆನ್ ಈ ವಾಸ್ ಅಂಡರ್ ಟ್ರಯಲ್. ಪಾಪ ಹುಡುಗಿಗೆ ಕೊಲೆ ಮಾಡಬಾರ್ದಾಗಿತ್ತು. ಇದು ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿಗಳಲ್ಲಿ ನಡೆಯುವ ಇಂಟರ್ ಕೋರ್ಸ್ ಇದೆಯಲ್ಲ, ಅದೇ ಥರ ಇದು. ಆದರೆ ಇದು ಕೊಲೆ ಮಾಡಬಾರ್ದಾಗಿತ್ತು. ನಾನು ಕೊಲೆ ಮಾಡಿಲ್ಲಲ್ಲ. ಇಟ್ ವಾಸ್ ರೆಕಾರ್ಡೆಡ್ ಇನ್ ದಿ ಕೋರ್ಟ್ ಸ್ಟೇಟ್ಮೆಂಟ್ ಆಲ್ಸೋ, ನನ್ನ ಎವಿಡೆನ್ಸ್.
ನಾನು ಹಾಗೆ ಹೇಳಿಲ್ಲಲ್ಲ ಅಂದ. ಎಜಿಟೇಟರ್ಸ್ ಏನಂದರು, ಅವನು ಹಾಗೆ ಹೇಳಿಲ್ಲ, ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಇವನು ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾರೆ ಅನ್ನೋದು ಇಟ್ ಈಸ್ ಎ ಇಂಡೈರೆಕ್ಟ್ ಅಲಿಗೇಷನ್ ಎಗೇನ್ಸ್ಟ್ ಮೀ ಆಲ್ಸೋ. ಬಟ್ ಇಲ್ಲಿ ಬರ್ತೇನೆ, ವಿಚಾರಕ್ಕೆ ಬಂದುಬಿಡ್ತಾನೆ. ಅವನು ಹೇಳಿದ್ದು ನಿಜ, ಅದು ಕರೆಕ್ಟ್, ಅವನು ಕೊಲೆ ಮಾಡಿಲ್ಲ. ಆದರೆ ಇಲ್ಲಿ ಅವಳು ಪ್ರಾಣತ್ಯಾಗ ಆಗಿದೆ. ಹೇಗೆ ಅಂತ ಪ್ರಾಬಲಿ ಬಿಕಾಸ್ ಯು ಆರ್ ಅನ್ ಅಡ್ವೊಕೇಟ್, ದಟ್ ಈಸ್ ಎ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಅರ್ಥ ಆಯ್ತಲ್ಲ? ಕೊಲೆ ಎಲ್ಲದ ಕೊಲೆ ಅಂತ, ಉದ್ದೇಶಪೂರ್ವಕವಾಗಿ ಅಲ್ಲ. ಅವನ ಉದ್ದೇಶ ರೇಪ್, ಐ ಮೀನ್ ದಿ ಇಂಟರ್ಕೋರ್ಸ್ ಅಲ್ಲ, ಇಂಟರ್ಕೋರ್ಸ್ ಇತ್ತು, ಆಗಿಲ್ದದಕ್ಕೆ ಅದು ರೇಪ್ ಆಯಿತು. ರೇಪ್ ಆದ್ದರಿಂದ ಅವನು ಏನು ಮಾಡ್ತಾನೆ, ಸೊ ಆಸ್ ಟು ಕ್ರಿಯೇಟ್ ಎನ್ ಅಟ್ಮಾಸ್ಫಿಯರ್ ಫಾರ್ ಈಸ್ ಅಫೆನ್ಸ್. ಸಕ್ಸಸ್ಫುಲ್ ರೇಪ್ ಮಾಡಲಿಕ್ಕೆ ಒಂದು ಅಟ್ಮಾಸ್ಫಿಯರ್ ಬೇಕಾಯಿತು. ಯಾರ ಜಾಗಕ್ಕೆ ಎಳ್ಕೊಂಡು ಹೋಗುವಾಗ ಅವನಿಗೆ ಗೊತ್ತಿಲ್ಲದೆಯೇ ಆ ಟ್ಯಾಗನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗುವಾಗ ಅವಳ ಪ್ರಾಣ ಹೋಗಿದೆಯೇ ಅನ್ನುವುದು ಸಾಕಷ್ಟು ನಿರ್ಧಾರವಾದ ಅಂಶ. ಈಗ ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ ಒಪ್ಕೊಳ್ಳಿಲ್ಲ ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ಒಪ್ಕೊಂಡಿಲ್ಲ ಅಂತ ನನಗೆ ಗೊತ್ತಿದೆ. ಒಂದೇ ನಿಮಿಷ ಈ 3 ಜನ ಏನು ಯಾರ ಮೇಲೆ ಅಲಿಗೇಷನ್ ಬಂತಲ್ಲ, ಅವರು ಸ್ವಯಂ ಪ್ರೇರಿತರಾಗಿ ಬಂದು ನಾರ್ಕೋ ಅನಾಲಿಸಿಸ್ ಮಾಡಿಸ್ಕೊಂಡ್ರು ಅನ್ನೋದು ನಿಮ್ಗೆ ಗೊತ್ತಿದೆಯಾ? ವಾಲಂಟ್ರಿಲಿ ಮಾಡಿಸ್ಕೊಳ್ತಾರೆ. ಅದು ಗೊತ್ತಿದೆಯಾ ನಿಮಗೆ? ಅದು ಗೊತ್ತಿದೆ, ಅವ್ರು ಬಂದಿದ್ದಾರೆ ಅನ್ನೋದು ಗೊತ್ತಿದೆ ನಮಗೆ, ಮಾಡಿ ತಿಳಿದು ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ನಮ್ಮ ಪ್ರಶ್ನೆ ಏನಂತಂದರೆ, ನಮ್ಮ ಅಲಿಗೇಷನ್ ಅವ್ರ ಇನ್ವಾಲ್ವ್ಮೆಂಟ್ ಇದಾರತ್ತ ಅನ್ನೋದಿದೆ. ಬಟ್ ಆದರೆ ಈ ಅತ್ಯಾಚಾರ ಮತ್ತು ಕೊಲೆ ಯಾರು ಮಾಡಿದ್ದಾರೆ ಅವ್ರಿಗೆ ಇವ್ರು ಸಪೋರ್ಟ್ ಮಾಡಿದ್ದಾರೆ ಅನ್ನೋದಿದೆ ಹೊರತು, ಬಟ್ ಅವ್ರು ಮಾಡಿಲ್ಲ ಅನ್ನೋದಿದೆ. ಅಲ್ಲ, ಅದಕ್ಕಾದ್ರೂ ಏನು ಸಾಕ್ಷಿ ಅಂತ ನನಗೆ ಜವಾಬ್ದಾರಿ ಇರಬೇಕಲ್ವ. ನಾನು ಏನೋ ಒಂದು ಅಲಿಗೇಷನ್ ಮಾಡುವಾಗ ಅಟ್ಲೀಸ್ಟ್ ಬೇಸಿಕ್ ಆದರೂ ಏನು ತುಂಬ ಮೇಲ್ಮಟ್ಟದ್ದಾದರೂ ಸರ್ಫೇಷಿಯಲ್ ಎವಿಡೆನ್ಸ್ ಆದರೂ ಏನಾದ್ರು ಒಂದು ಹೇಳಬೇಕಲ್ಲ. ಇಂಥವ್ರು ನೋಡಿದಾರಂತೆ ನಮಗೆ ಹತ್ರ ಹೇಳಿದ್ರು, ಅದನ್ನಾರು ಹೇಳಬೇಕಲ್ಲ. ಏನು ಹೇಳಿದ್ರು ಅಂತ ನಾನು ಕೇಳ್ತೇನೆ ಸರ್. ಕೆಲವೊಂದು ಸಮಯದಲ್ಲಿ ನಮಗೆ ಗೊತ್ತಿರಂಗೆ ನಾನು ಹೇಳ್ತಿರೋದು, ಯಾಕೆಂದರೆ ಅಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ. ಕೆಲವೊಬ್ರು ಪ್ರಭಾವಿ ಯಾರಾಗಿರ್ತಾರೆ, ಆ ಜಾಗದಲ್ಲಿ ಯಾರಿರ್ತಾರೋ ಅವ್ರ ವಿರುದ್ಧವಾಗಿ ಯಾರು ಕೂಡ ಮಾತಾಡೋದಕ್ಕೆ ಸುಲಭವಾಗಿ ಮುಂದೆ ಬರಲ್ಲ. 100 ಹೆಣಗಳನ್ನು ಹೂತಿರುವ ವ್ಯಕ್ತಿಯೇ ಬಂದು ನಿಂತ್ಕೋಬಹುದು. ರೇಪ್ ಅಂಡ್ ಮಾಡೋದು ಐ ವಿಟ್ನೆಸ್ ಬರಲ್ವಾ? ವಾಟ್ ಆರ್ ಯು ಟಾಕಿಂಗ್? 100 ಹೆಣಗಳನ್ನು ಹೂತಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಈಗ ಪ್ರಭಾವ, ದುಡ್ಡು, ಅಧಿಕಾರ ಎಲ್ಲವನ್ನು ಎದುರಿಸಿ ನಾನು ಹೇಳ್ತೀನಪ್ಪ ಅಂತ ಅಲ್ವಾ? ಅಲ್ಲ, ಎಷ್ಟು ವರ್ಷ ಆದಮೇಲೆ ಬಂದಿನ ಅನ್ನೋದು ಮುಖ್ಯ ಆಗುತ್ತಲ್ಲ ಸರ್. ಆಯ್ತು, ನಿಮ್ಮ ಪ್ರಕಾರ ಏನಿಗೆ ಈ 3 ಜನರದ್ದು ಸಹಕಾರ ಇದೆ ಈ ರೇಪ್ ಆ್ಯಂಡ್ ಮರ್ಡರ್ಗೆ ಅಂತ? ಸರ್ಕಾರ ಎಲ್ಲದಕ್ಕೂ ನಾವು ಸರ್ಕಾರನ ಮಧ್ಯದಲ್ಲಿ ಹೇಳೋದಕ್ಕಾಗೋದಿಲ್ಲ. ಸರ್ಕಾರ ಅಲ್ಲ, ಸಹಕಾರ 100% ನಮ್ಗೆ ಗೊತ್ತಿರೋಂಗೆ ಸಹಕಾರ ಇರ್ಬೋದು. ಆಯ್ತು, ನಿಮ್ಗೆ ಹೆಂಗೆ ಗೊತ್ತಾಯ್ತು ಅದು? ಅಲ್ಲ, ಇವಾಗ ಸಹಕಾರ ಏನಕ್ಕೆ ಅಂತ ಹೇಳುತ್ತೆ ಅಂದರೆ, ನನ್ಗೆ ಏನಕ್ಕೆ ಅನಿಸ್ತೈತೆ ಅಂದರೆ, ಅವು ನಾವು ಇತ್ತೀಚೆಗೆ ನಿಮ್ಮ ಚಾನಲ್ಗಳನ್ನ ನೋಡಿದೆ. ಅವ್ರು ಬಂದಿದ್ದು, ಹೇಳಿಕೆ ಕೊಟ್ಟಿದ್ದು, ಮಾಡಿದ್ದು. ಅವರು 3 ಜನ ಲಾಸ್ಟ್ 1-2 years ಬ್ಯಾಕ್ ಏನೋ ಬಂದಿದ್ರು. ಅವ್ರು 3 ಜನ ಯಾರು ಹೇಳಿದ್ರಲ್ಲ, ಆಟೋ ಡ್ರೈವರ್ ಅವರಲ್ಲ, 11 years ಬ್ಯಾಕ್ ನಾನು ಮಾಡಿದ್ದು 11 years ಬ್ಯಾಕ್. ಆವಾಗಲೇ ಅವಾಗ ಅವ್ರು ಕೂಡ ಹೇಳಿಕೆಗಳಲ್ಲಿ ಅವ್ರು ಹೇಳಿದ್ರು, ಹೌದು ನಾವು ನೋಡಿದ್ವಿ, ಆ ಬಾಹುಬಲಿ ಬೆಟ್ಟದ ಹತ್ರ ಕೆಳಗಡೆ ಇದ್ದ, ನಾವು ಹೋಗಿ ಹಿಡ್ಕೊಂಡ್ವಿ, ಮಾಡಿದ್ವಿ ಅಂತ ಹೇಳಿದ್ರು. ಬಟ್ ಇದೆಲ್ಲ ಒಂದು ಪೂರ್ವ ನಿಯೋಜಿತ ಕೃತ್ಯ ಅದ ಅನ್ಸಲ್ವಾ? ಲೈಕ್ ಒಂದು ನಿಯೋಜಿತವಾಗಿ ಮಾಡಿರೋಂಥದ್ದು. ಅವ್ರನ್ನ 3 ಜನ ಬಿಟ್ಟು ಯು ಆರ್ ಎನ್ ಅಡ್ವೊಕೇಟ್. ಈ ನನಗೆ ಹಂಗೆ ಅನ್ಸುತ್ತೆ ಅನ್ನೋದ್ರ ಮೇಲೆ ನಿಮ್ಮ ನನಗೆ ಅನ್ಸುತ್ತೆ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬರಿಗೂ ಈ ರೀತಿ ಎಲ್ಲರಿಗೂ ಅನಿಸ್ತಾ ಇದೆ. ಏನಕ್ಕಂತಂದ್ರೆ, ಈಗ ನಾನೊಬ್ಬ ಅಡ್ವೊಕೇಟ್ ಆದ ತಕ್ಷಣ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡೇ ಮಾತಾಡಬೇಕಾಗತ್ತೆ. ಇಲ್ಲಿ ನಾನು ನಿಮ್ಗೆ ಕೇಳ್ತಾ ಇರೋಂಥದ್ದು ಪ್ರತಿ ಜನಸಾಮಾನ್ಯರು ಕೇಳೋಂಥ ಕ್ವಶನ್ಗಳು ಅಲ್ಲ. ನೀವು ಜನಸಾಮಾನ್ಯ ಕೇಳೋ ಪ್ರಶ್ನೆ ಕೇಳೋಕೆ ಇಲ್ಲೆಲ್ಲ ಇದ್ದಾರೆ. ತಾವು ಅಡ್ವೊಕೇಟ್ ಆಗಿರೋದ್ರಿಂದ ತಮ್ಮಿಂದ ಇನ್ನಷ್ಟು ಸ್ಪೆಸಿಫಿಕ್ ನಾನು ಬಯಸ್ತೇನೆ. ಈಗ ಹೋರಾಟ ಮಾಡುವಾಗ ವೇದಿಕೆಯ ಮೇಲೆ ಭಾಷಣದಲ್ಲಿ ಹೇಳಿಲ್ವಾ, ಸೌಜನ್ಯಾಳನ್ನು ಹೊತ್ಕೊಂಡು ಹೋಗಿದ್ದನ್ನು ಕಣ್ಣಾರೆ ನೋಡಿದವರಿದ್ದಾರೆ ಅಂತ ಭಾಷಣ ಮಾಡಿಲ್ವಾ? ಅಲ್ವಾ? ಸಾಕ್ಷಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿದೆ ಸಾಕ್ಷಿಗಳು? ಅದೇ ಅಂತ ಅವ್ರು ಸಾಕ್ಷಿ ಯಾರು ಕೊಡ್ತೀನಿ ಅಂತ ಹೇಳಿದ್ರೆ ಅಂಥವ್ರು ನೋಟಿಸ್ ಮಾಡಿ ಕಳಿಸ್ಲಿ. ಈಗಲೂ ಕೂಡ ಎಷ್ಟೋ ಜನ ಹೇಳ್ತಾರೆ. ಒಂದು ನಿಮಿಷ, ನೀವು ಯಾರನ್ನಾದರೂ ಈ ರೀತಿ ಅಲಿಗೇಷನ್ ಮಾಡಿದವ್ರನ್ನ ವಿಚಾರಣೆ ಮಾಡದೆ ಕೈ ಬಿಟ್ರಾ? ಏನು ಸಾಕ್ಷಿ ಇದೆ ಅಂತ ಕೇಳದೆ ಕೈ ಬಿಟ್ಟಿದ್ದೀರಾ? ಅಥವಾ ಸಾಕ್ಷಿಗಳನ್ನಿದ್ದು ಹೇಳುವ ಅವಕಾಶವನ್ನು CID ಕೊಡಲಿಲ್ವಾ? ಅದು ಸಹ ಇನ್ವೆಸ್ಟಿಗೇಷನ್ನ ಅಂಗ. ಹೆಚ್ಚಿನ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡುವ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅವರಿಬ್ಬರು ನನ್ನ ಹಿಂದೆ ಮಾಡಿದಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಇಬ್ಬರು ಆದಂತಹ ಯೋಗೀಶ ಮತ್ತು ಯೋಗೀಶ್ ಕುಮಾರ್ ಹಾಗೂ ಭಾಸ್ಕರ್ ರೈ ಮಾಡಿದ ಇನ್ವೆಸ್ಟಿಗೇಷನ್ ನಂತರ ಫೈನಲೈಸೇಷನ್ ಆಫ್ ಇನ್ವೆಸ್ಟಿಗೇಷನ್ ಇದೆಯಲ್ಲ, ದಟ್ ಈಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್. ಸೊ ಇನ್ಸಫಿಷಿಯೆಂಟ್ ಎವಿಡೆನ್ಸ್ ಆಯ್ತು ಅಂದರೆ ನಾನು ಹ್ಯಾವ್ ಟು ಅಗೈನ್ ಕಲೆಕ್ಟ್ ದಿ ಸಫಿಷಿಯೆಂಟ್ ಎವಿಡೆನ್ಸಸ್. ಅದನ್ನು ಎಷ್ಟು ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ದೊರೆತಾಗ ಅನೇಕ ಬಾರಿ ನಾನು ಅರೆಸ್ಟ್ ಮಾಡಿಲ್ಲ. ಕೆಲವು ಕೇಸಲ್ಲಿ ಅರೆಸ್ಟ್ ಮಾಡಿದರೂ ಕೂಡ ಬಿಟ್ಟಿದ್ದೇನೆ. 169B CRPC ವಿಲ್ empowers the police investigation officer when the insufficient evidences occur
ಈವನ್ ಆಫ್ಟರ್ ಅರೆಸ್ಟ್ ರಿಲೀಸ್ ದೆಮ್ ಆನ್ ಬೇಲ್. ಎಸ್. ಸಾಕ್ಷಿ ಆಧಾರ ಸಿಕ್ಕಿದ ಈವನ್ ಇದು ಮರ್ಡರ್ ಕೇಸ್, ನೀವು ಜಾಮೀನು ಬಿಟ್ಬಿಡಿ ಅವನಿಗೆ, ಸಿಕ್ಕಾಗ ಮತ್ತೆ ಹಿಡ್ಕೊಂಬನ್ನಿ. ಎಸ್. ತಮ್ಮ ಹೆಸರೇನಂದರೆ? ಸಿದ್ದರಾಜು ಅವರೇ, ದಿಸ್ ಈಸ್ ಅ ಕ್ರಿಮಿನಲ್ ಕೇಸ್. ಐ ಫೀಲ್ ಸೋ, ಐ ಥಿಂಕ್ ಸೋ ಅನ್ನೋದ್ರ ಮೇಲೆ ಇದನ್ನು ಕಟ್ಟೋದಕ್ಕಾಗೋದಿಲ್ಲ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ರುದ್ರಮುನಿ ಅವರೇ, ನಾನು ಈ ಹೋರಾಟಗಾರರ ಪ್ರಶ್ನೆಗಳನ್ನು ನೋಡಿದ್ದೀನಿ. CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿಲ್ಲ ಅಂತ. ಶಾಂತಿವನದ ಗೇಟ್ನಲ್ಲಿ CC ಕ್ಯಾಮ್ರಾದ ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿಲ್ಲ. ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ರೆ ಸತ್ಯಾಂಶ ಗೊತ್ತಾಗ್ತಿತ್ತು. ಅದು ನೋಡಿ, ಇಟ್ಸ್ ಅ ದಟ್ಟ ಅರಣ್ಯ. CCTV ಈಗ ಒಂದು ಏನೋ ಇತ್ತು ಅಂತ ಹೇಳಿದರೆ ಅದನ್ನು ನೋಟಿಸ್ ಮಾಡಲಿಕ್ಕೆ ನಮಗೆ ಪೊಲೀಸ್ ಬ್ರೈನ್ ಅಲ್ಲ. ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಎಲ್ಲ ಅದು ಕ್ಯಾರೆಕ್ಟರ್ ಇದೆ, ಎಲ್ಲವೂ ನೋಡಿಯೇ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲ. ಆಗ ಅಲ್ಲಿ ನೋಡಿದರೆ ಎಲ್ಲ ಕಡೆಗೂ ಫಾರೆಸ್ಟೇ ಅಲ್ಲ. ಈ CCTV ಎಕ್ಸ್ಪೆಕ್ಟೇಷನ್ನೇ ಬರೋದಿಲ್ಲ ನಾರ್ಮಲ್ ಮನುಷ್ಯನಿಗೆ. ಶಾಂತಿವನದ ಗೇಟ್ ಮುಂದೆ ಹಾಂ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ. ಓಕೆ. ಆ್ಯಂಡ್ ಇರಲಿಲ್ಲ. ನಾನು ನೋಡಿದ ಸೌಜನ್ಯಾಳ ಛತ್ರಿ ಜನರಲ್ ವ್ಯೂ ಅಲ್ಲಿ ನೋಡಿದ ನೋ. ಸೌಜನ್ಯಾಳ ಛತ್ರಿ ಎಲ್ಲೋಯ್ತು? ಸೌಜನ್ಯಾಳ ಛತ್ರಿ ಎಲ್ಲೋಯ್ತು? ಛತ್ರಿ ಇಂಪಾರ್ಟೆಂಟ್ ಪಾಯಿಂಟ್. ಸೌಜನ್ಯಳ ಛತ್ರಿ ತೆರೆದ ಛತ್ರಿ ಅಂತ ಹೇಳಿ, ಸೌಜನ್ಯಳು ತೆರೆದಿಟ್ಟುಕೊಂಡು ಬಂದಂತಹ ಛತ್ರಿ. ಮಡಿಚಿರುವ ಛತ್ರಿ ಒಂದು ವೇಳೆ ಮಿಸ್ ಆಗಿದ್ದರೆ ಎಲ್ಲಿಯೋ ಪದೆಯಲ್ಲಿ ಅಡಿಗೆಯೋ ಅಥವಾ ಎಲ್ಲಾದರೂ ತೋಡಲ್ಲಿ ಬಿದ್ದಿದ್ರು, ಅವ್ರ ಬ್ಯಾಗಲ್ಲಿ ಇಟ್ಕೊಂಡಿದ್ರು, ಸಿಗ್ತಾಯಿತ್ತು ಅಂತ ಇಟ್ಕೊಳ್ಳೋಣ. ಮಳೆ ಬರ್ತಿರೋದ್ರಿಂದ ಅಲ್ಲಿ ಎಲ್ಲಿ ಇದರಲ್ಲಿ ಇಳಿದ್ಲಲ್ಲ, ಇಲ್ಲಿ ಸ್ನಾನಘಟ್ಟದಲ್ಲಿ, ಅಲ್ಲಿಂದ ನೀರಲ್ಲಿ ನಡ್ಕೊಂಡು ಬರುವಾಗ ಛತ್ರಿ ಓಪನ್ ಆದ ಛತ್ರಿಯನ್ನು ತೆರೆದುಕೊಂಡು ಬರ್ತಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಅವಳ ಛತ್ರಿ ಸಮೇತನೇ ಮಾತಾಡಿಸಿದ್ದಕ್ಕೆ ಎವಿಡೆನ್ಸ್ ಇದೆ. ಯಾವುದು? ಹರೀಶ್ದು, ಇವಂದು. ಓಕೆ. ಆಮೇಲೆ ನಂತರ ಅವಳನ್ನು ಹೊತ್ಕೊಂಡು ಹೋಗುವಾಗ ಛತ್ರಿ ಮೈಟ್ ಹ್ಯಾವ್ ಫಾಲ್ ಡೌನ್ ಸಮ್ವೇರ್. ಆ ರೋಡ್ ಕ್ರಾಸಲ್ಲಿ ಬಿದ್ದೋಗಿರ್ಬೋದು, ಛತ್ರಿ ತೆರೆದಾಗ ಗಾಳಿ ರಭಸಕ್ಕೆ ಎಲ್ಲಿಯೇ ಹೋಗಿರ್ಬೋದು. ಆಮೇಲೆ ಟ್ರೇಸ್ ಮಾಡಲಿಕ್ಕೆ ಯಾಕೆ ಟ್ರೇಸ್ ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆ. ಛತ್ರಿ ಈಸ್ ನಾಟ್ ಎನ್ ಇನ್ಸ್ಟ್ರೂಮೆಂಟ್ ಟು ಯೂಸ್ ರೇಪ್ ಆರ್ ಮರ್ಡರ್. ಅಂದರೆ ಆ ಕ್ರೈಮ್ನಲ್ಲಿ ಅದರದ್ದು ಪಾತ್ರ, ಅದು ವೆಪನ್ ಆಗಿ ಯೂಸ್ ಆಗಿಲ್ಲ. ಛತ್ರಿ ಎನ್ನುವುದು ಕೇವಲ ಒಂದು ಆ ಡೈರೆಕ್ಷನ್ನಲ್ಲಿ ಏನಾದ್ರು ಬಿದ್ದಿರ್ಬೋದಾ, ಡೆಡ್ ಬಾಡಿ ಬಿದ್ದಿರ್ಬೋದಾ, ಅಥವಾ ಇನ್ನೇನಾದರೂ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಸಿಗ್ಬೋದಾ ಅನ್ನೋ ಡೈರೆಕ್ಷನ್ ಕೊಡುವಂಥ ವಸ್ತು. ತೆರೆದ ಛತ್ರಿ ಆದ್ದರಿಂದ ಕಾಣೆ ಆಗಿರ್ಬೋದು. ಅದನ್ನು ಟ್ರೇಸ್ ಮಾಡಿದ್ರೂ ಕೂಡ ಲಿಂಕ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಎವಿಡೆನ್ಸಿಗೆ ಲಿಂಕ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ಇಟ್ ವಾಸ್ ನಾಟ್ ಎನ್ ಇನ್ಸ್ಟ್ರೂಮೆಂಟ್ ಟು ಕಮಿಟ್ ದೋಸ್ ಟು ಅಫೆನ್ಸ್. ವ್ಯಾಜಿನಲ್ ಸ್ವಾಬು 72 ತಾಸು FSL ಕಳಿಸ್ಲಿಲ್ವಂತೆ. FSL ಕಳಿಸೋ ಅಷ್ಟೊತ್ತಿಗೆ ಅದು ಹಾಳಾಗಿಬಿಟ್ಟಿತ್ತು ಸ್ಯಾಂಪಲ್ಲು, ಅದರಿಂದ ಕನ್ಕ್ಲೂಸಿವ್ ಎವಿಡೆನ್ಸ್ ಬರಲಿಲ್ಲ. ಯಾಕೆ ಕಳಿಸ್ಲಿಲ್ಲ? ಯಾಕೆ ಇಂಥ ನಿರ್ಲಕ್ಷ್ಯ? ವೆರಿ ಗುಡ್ ಕ್ವಶನ್. ಅದು ಇಟ್ ವಾಸ್ ಅಬ್ಸರ್ವ್ಡ್ ಬೈ ದಿ ಇವರು ಟ್ರಯಲ್ ಜಡ್ಜ್. ವೆಜೈನಲ್ ಸ್ಲ್ಯಾಬ್, ಈಗ ನಾವು ಎಷ್ಟೇ ನಮಗೆ ಅವ್ರ ಬಗ್ಗೆ ಅದರ್ವೈಸ್ ನಾಲೆಡ್ಜ್ ಇದ್ದರೂ ಕೂಡ ವಿ ಆರ್ ನಾಟ್ ದಿ ಅಥಾರಿಟಿ ಟು ಕಲೆಕ್ಟ್. ಓನ್ಲಿ ದಿ ಡಾಕ್ಟರ್ ಅವ್ರು ಏನು ಮಾಡಿರ್ತಾರೆ, ವೆಜೈನಲ್ಲಿ ಪಿಪೆಟ್ ಹಾಕಿ ಅದು ತೆಗೆದಿರ್ತಾರೆ, ಆ ಸ್ಲ್ಯಾಬ್ ಅದನ್ನು ಸೀಲ್ ಮಾಡಿ, ಬಾಟ್ಲನ್ನು ಸೀಲ್ ಮಾಡಿ ಓನ್ಲಿ ಪೋಸ್ಟ್ಮೆನ್ ಕೆಲಸಕ್ಕೆ ಪೊಲೀಸಿಗೆ ಕೊಟ್ಟಿರ್ತಾರೆ. ಅವರು ಎಲ್ಲವನ್ನು ತಯಾರು ಮಾಡಿ ಕೊಟ್ಟಿರ್ತಾರೆ. ನಾವು ಪೊಲೀಸಲ್ಲಿ ಅದು ಎಲ್ಲೂ ಓಪನ್ ಮಾಡಿಲ್ಲ. ಅವರು ರಿಸೀವ್ ಮಾಡಿದ್ದಾರೆ, ಪೊಲೀಸಲ್ಲಿ ಎಲ್ಲೂ ಓಪನ್ ಮಾಡಿಲ್ಲ, ತಗೊಂಡೋಗಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದೇ ವೆಜೈನಲ್ ಸ್ಲ್ಯಾಬ್ 2 ಯೂನಿಟ್ಟಿಗೆ ಹೋಗುತ್ತೆ. ಒಂದು ಮಣ್ಣಿನ ಭಾಗಕ್ಕೆ ಟೆಸ್ಟಿಗೆ ಹೋಗುತ್ತೆ, ಇನ್ನೊಂದು ವೆಜೈನಲ್ದು ಸ್ಮಿಯರ್ದು ಏನಿದೆ ಅದರದ್ದು ಟೆಸ್ಟಿಗೆ ಹೋಗುತ್ತೆ. ಆಪೋಸಿಟ್ ಸೆಕ್ಸ್ದು ಏನಾದರೂ ಟ್ರೇಸಸ್ ಇದ್ದರೆ, ಸೆಕ್ಷುವಲ್ಗೆ ಸಂಬಂಧಪಟ್ಟಂತಹ ಇದು ಏನಿದ್ದಾರೆ ಅದೇನು ಸಿಗುತ್ತಾ, DNA ಡೆವಲಪ್ ಮಾಡಲಿಕ್ಕೆ ಸಿಗುತ್ತಾ ಅನ್ನೋದು 2 ಟೆಸ್ಟಿಗೆ ಹೋಗುತ್ತೆ. ಮೊದಲನೇ ಟೆಸ್ಟು ಇಟ್ ವಾಸ್ ಕಂಡಕ್ಟೆಡ್, ಓಪನ್ ಮಾಡಿದರು ಬಾಟ್ಲ್ ಅವ್ರನ್ನ, ಮೊದಲನೇ ಟೆಸ್ಟ್ನವರು ಅದನ್ನು ಮಣ್ಣನ್ನು ವೆರಿಫೈ ಮಾಡಲಿಕ್ಕೆ ಓಪನ್ ಮಾಡಿದ ಮೇಲೆ ಅವರು ಎಷ್ಟು ಅವಧಿಯಲ್ಲಿ 2ನೇ ಟೆಸ್ಟಿಗೆ ಕಳಿಸ್ಕೊಟ್ರು, ಅವರು ಯಾವ ರೀತಿ ಕಳಿಸ್ಕೊಟ್ರು ಈಸ್ ಆಲ್ಸೋ ಎ ಕ್ವಶನ್ ರಿಲೆವೆಂಟ್. ಹೋಗ್ತೀರಿ? ಈಗ ಅಲ್ಲಿ ಯಾಕೆ ಸರಿ ಆಗಿಲ್ಲ ಅನ್ನುವ ಅಭಿಪ್ರಾಯ ನ್ಯಾಯಾಲಯಕ್ಕೆ ಬರಲಿಲ್ಲ, ಅದನ್ನು ಕನ್ವಿನ್ಸ್ ಮಾಡಲಿಲ್ಲ ಪ್ರಾಸಿಕ್ಯೂಷನ್ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಲ್ಯಾಪ್ಸ್. ಸೊ ಅಲ್ಲಿ ಪೊಲೀಸಿಂದ ಮಿಸ್ಟೇಕ್ ಆಗಿದ್ದಲ್ಲ, ಡಾಕ್ಟ್ರಿಂದ ಮಿಸ್ಟೇಕ್ ಆಗಿದ್ದಲ್ಲ, ಇಲ್ಲ ಡೌಟ್ ಕ್ಲಿಯರ್ ಆಗಬೇಕಾಗಿತ್ತು ಅಂತ. ಓಕೆ. ಪೊಲೀಸಿಂದ ನೋಡಿ, ಈಗ
72 hours ಅನ್ನೋದು ನಾನು ಹೌ ದೇ ವಿಲ್ ಕ್ಯಾಲ್ಕುಲೇಟ್ ಫ್ರಮ್ ಓಪನ್ ಆದಾಗಲಿಂದ 72 ಅವರ್ಸೇ, ಅದು ಸೀಲ್ ಆದಾಗಲಿಂದ 72 ಅವರ್ಸೇ. ಐ ಕೆನಾಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಅದಕ್ಕೆ ನಾವು ಹೆಚ್ಚಿಗೆ ಇದು ಗಹನವಾದ ಇಂಟ್ರೆಸ್ಟ್ ಕೊಡಲಿಕ್ಕಾಗದಿದ್ದ ಕಾರಣ ಏನು ಅಂದರೆ, ನೋಡಿ ನಮ್ಗೆ ಆಲ್ರೆಡಿ ಡಾಕ್ಟರ್ ರಶ್ಮಿ ಹೇಳಿದ್ದಾರೆ ಅಲ್ಲಿ ಅವನಿಗೆ ಇಂಟರ್ಕೋರ್ಸ್ ಆಗಿಲ್ಲ ಅಂತ. ದೇರ್ ಇಸ್ ನೋ ಅವೈಲಬಿಲಿಟಿ ಆಫ್ ಸೆಕ್ಷುವಲ್ ಲಿಕ್ವಿಡ್ ಫ್ರಮ್ ದಿ ಮೇಲ್ ಸೈಡ್. ಅವಳಿಗೆ ರೇಪ್ ಇಂಟರ್ಕೋರ್ಸ್ ಆಗಿಲ್ಲ. ಆದರೂ ರುದ್ರಮುನಿಯವರೇ, ಐ ಕನ್ಸಿಡರ್ ಇಟ್ ಫೇಲ್ಯೂರ್ ಆಫ್ ಪೊಲೀಸ್ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ ಅದನ್ನ. ಇನ್ನೊಂದಷ್ಟು ಪ್ರಶ್ನೆ ತಗೋಣ. ಎಸ್ ಸರ್, ಈ ಪ್ರಶ್ನೆ ನಿಮಗೆ ಅಜಯ್ ಸರ್ ನಮಸ್ಕಾರ. ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು. ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು. ಅಜಿತ್ ಹನುಮಕ್ಕನವರು ಹಿಂದೂನಾ ಇಲ್ಲ ಜೈನ? ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್? ಇದು ತುಂಬ ಜನ ಪ್ರಶ್ನೆ ಆಗಿತ್ತು. ಅಲ್ಲ ಒಂದು ನಿಮಿಷ, ಪ್ರಶ್ನೆ ಕೇಳೋರೇನ್ರಿ ಏನೇನೋ ಕೇಳ್ತಾರೆ. ನಾನು ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ? ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ? ದೆನ್ ನೆಕ್ಸ್ಟ್ ಕ್ವಶನ್. ಇಲ್ಲ ಸರ್, ಇದೇ ಕ್ವಶನ್ ಆಗಿತ್ತು. ಅವ್ರ ಮೇಲೆ ನಾನು ನಿಮ್ಮ ಎದುರುಗಡೆ ಇಟ್ಟೆ ಅಷ್ಟೇ. ಇದೇ ಸಿಮಿಲರ್ ಪ್ರಶ್ನೆ. ಒಂದೇ ನಿಮಿಷ, ಅಂದರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟ್ರ್ ಆಗುತ್ತೆ ಅನ್ನೋದಾದ್ರೆ ಸಮೀರನ ಧರ್ಮ ಕೇಳಿದ್ರೆ ತಪ್ಪ? ಅಜಿತ್ ಅವ್ರ ಧರ್ಮ ಅವರು ಅಲ್ಲ ಸರ್. ಓಕೆ, ನೀವು ಹೇಳಿದ್ರಿ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿದ್ರಲ್ಲ ಸರ್, ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ನಮ್ಗೆ ಅನಿಸ್ತು. ಹೌದು, ಒಂದು ನಿಮಿಷ. ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ದೀರೋ, ಆ ಆ್ಯಂಗಲ್ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ? ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು. ನಾವು ಕೂತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್, ಜನ ಎಲ್ಲ ಇದನ್ನ ನಂಬ್ತಾ ಇದಾರಲ್ಲ ಸರ್? ಜನ ರಾಮನ್ನೇ ಬಿಟ್ಟಿಲ್ಲ, ಗೊತ್ತಲ್ಲ, ಜನ ಮರಳು ಜಾತ್ರೆ ಮರಳು. ಜನ ರಾಮನ್ನೇ ಬಿಟ್ಟಿಲ್ಲ ಈ ದೇಶದಲ್ಲಿ. ಜನ ಹಿಂಗಂತಿದ್ದಾರೆ. ರಾಮನ್ನ, ಕೃಷ್ಣನ, ಗಾಂಧಿನ ಬಿಟ್ಟಿಲ್ಲ ಈ ದೇಶ. ಸೀತೆನ ಬಿಟ್ಟು ಜನ ದಡ್ಡ ಅಂತೀರಾ ಸರ್? ಜನರು ದಡ್ಡ ಅಂತೀರಾ? ದಡ್ರಲ್ರಿ. ಈಗ ನಾನು ಹೇಳ್ತೀನಿ, 8,000 ಪುಟಗಳ ಡಾಕ್ಯುಮೆಂಟ್ ಇದೆ. ಓದ್ತೀರಾ ಕೂತ್ಕೊಂಡು? ಆರ್ ಯು ರೆಡಿ ಟು ಸ್ಟಡಿ? ಆಗಲ್ಲ. ಮತ್ತು ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ? ಇಲ್ಲ ಸರ್, ಇದು ಅಲ್ಲ ಒಂದು ನಿಮಿಷ. ನಾನು ಹೇಳೋದು 8,000 ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಜೀವನದ ಅಮೂಲ್ಯ 3 ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ. 3 ತಿಂಗಳು ಟೈಮ್ ಬೇಕು. ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತೀನಪ್ಪ ಇದು ನಾನು ಅದಕ್ಕೆ. ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ, ಯಾರದ್ದೋ ಗೌರವ, ಅದರ ಮೇಲೆ ನೀವು ಸಗಣಿ ಎರಚ್ತೀನಿ, ಕೆಸರು ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ 3 ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ. ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ, ಆ ಪ್ರಶ್ನೆಗೊಂದು ತೂಕ ಇರುತ್ತೆ. ಅರ್ಥ ಆಯ್ತಾ? ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ. ಸ್ಟಡಿ ಅಲ್ವಾ? ಸ್ಟಡಿ. ನನಗೆ ಈ ವಿಷಯದಲ್ಲಿ 2013ರಿಂದನೂ ಆಸಕ್ತಿ ಇದೆ. ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಅವಾಗಿಂದನೂ ಆಸಕ್ತಿ ಇದೆ. ನಾನು ಅದಕ್ಕೆ ಪ್ರತಿ ಸಂಬಂಧಪಟ್ಟಿದ್ದ ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ. ಏನೇ ಡೆವಲಪ್ಮೆಂಟ್ ಆದರೂ ಇನ್ಯಾರಿಗೂ ಫೋನ್ ಮಾಡ್ತೀನಿ, ತರಿಸ್ಕೊತೀನಿ, ಸ್ಟಡಿ ಮಾಡ್ತೀನಿ, ಇನ್ಯಾರೋ 10 ಜನರ ಹತ್ರ, ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ. ಯಾಕಂದರೆ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದರೆ ಒಂದು 4 ಜನ ಪೊಲೀಸರ ಹತ್ರ ಮಾತಾಡೋದಾಗಲೇ ಸಮಾಧಾನ. FSL ರಿಪೋರ್ಟಿಂಗ್ ಬಂದಿದೆ ಅಂದರೆ FSL ಎಕ್ಸ್ಪರ್ಟ್ಸ್ 4 ಜನ ಮಾತಾಡ್ಬೇಕು. ನೀವು 8 ಜನರ ಹತ್ರ ಮಾತಾಡಿದಿರಿ ಇದ್ರ ಬಗ್ಗೆ? FSLನವ್ರ ಹತ್ರ ಮಾತಾಡಿದಿರಾ, ಪೊಲೀಸರ ಹತ್ರ ಮಾತಾಡಿದಿರಾ, ಅಡ್ವೊಕೇಟ್ ಹತ್ರ ಮಾತಾಡಿದಿರಿ, ಯಾರ ಹತ್ರ ಮಾತಾಡಿದಿರಿ? ನೀವು ಮಾತಾಡಿಲ್ಲ. ದೆನ್ ಮತ್ತೆ ಹೆಂಗೆ ಒಂದು ಕನ್ಕ್ಲೂಷನಿಗೆ ಬಂದ್ರಿ? ಸರ್, ಕನ್ಕ್ಲೂಷನಿಗೆ ಬಂದಿದ್ದಲ್ಲ. ಮತ್ತೆ ಸರ್, ಇದು ನಾವು ಅಲ್ಲ ಏನು ಕನ್ಕ್ಲೂಷನ್ ಅಲ್ಲ ಸರ್, ಈ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ. ನಾವು ಇವಾಗಿಂದ ಬೆಳವಣಿಗೆ ನೋಡ್ಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ. ಹೌದು ಸರ್, ಖಂಡಿತ. ಓಕೆ. ಮತ್ತು ತಿಳ್ಕೊಬೇಕು ಅಂತ ಅನ್ಸಲ್ವಾ ವಿಷಯ? ಖಂಡಿತ ತಿಳ್ಕೊಬೇಕು ಸರ್. ಯಾವ ತಿಳ್ಕೊತೀರಿ ಸರ್? ಅದ್ರ ಬಗ್ಗೆನೇ ನಡೀತಾ ಇದೆ. ಯಂಗ್ ಮ್ಯಾನ್ ಈಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ, ನಾನು ಹೆಣ ಹೊತ್ತಿದ್ದೀನಿ ಅಂತಿದ್ದಾರೆ, ತೆಗಿತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ನಾನು ಹೇಳಲಾರೆ ಅಭಿಪ್ರಾಯ. ಯಾಕಂದ್ರೆ ತನಿಖೆ ಆಗ್ಬೇಕದು, ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು. ಅದು ಫೈನಲ್ ರಿಸಲ್ಟ್ ಏನಾದ್ರು ಬರ್ಬೋದು ರೀ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನನಗಿಲ್ಲ ಅಭಿಪ್ರಾಯ. ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ. ಅವ್ರು ಹಿಂಗೆ ಹೇಳ್ತಿದ್ದಾರೆ, ಇವ್ರು ಹಿಂಗೆ ಹೇಳ್ತಿದ್ದಾರೆ, ಅಷ್ಟೇ ನಾನು ಹೇಳೋದು. ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನಾನು ಅಭಿಪ್ರಾಯ. ಬಿಕಾಸ್ ಐ ನೋ ಇಟ್. ಅರ್ಥ ಆಯ್ತಾ? ಹಾಗೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ, ತಿಳ್ಕೊಂಡು ಮಾತಾಡಿ ಅಷ್ಟೇ. ವಿಷಯ ಅರ್ಥ ಮಾಡ್ಕೋಬೇಕು. ನಾಲ್ಗೆ ಏನು ರೀ ಎಲ್ಲರಿಗೂ ಇರುತ್ತೆ ಅಲ್ವಾ? ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರುತ್ತೆ ಅದೊಂದು ಪ್ರತಿಷ್ಠೆ ಬರೋದಕ್ಕೆ. ಶತಮಾನಗಳು ಬೇಕಾಗಿರ್ತವೆ. ನಾವು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಕೆಸರು ಎರಚಿ ಹೋಗ್ಬಿಡ್ತೀವಿ. ಆಮೇಲೆ ನೀವೇನಾದ್ರು ತೊಳ್ಕೊಂಡಿರ್ರಿ, ನಮಗೇನು ಸಂಬಂಧ? ನಾನು ಆ್ಯಸ್ ಎ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು. ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವೇನೋ ಇನ್ನೂ ಕೆಲಸ ಮಾಡ್ಕೊಂಡಿರ್ತೀರಿ. ಏನು ಮಾಡಲಿ? ನಾ ಇಲ್ಲೇ ಇರಬೇಕು ಅಣ್ಣ, ಜರ್ನಲಿಸ್ಟ್ ನಾನು ಮಾತಾಡೋ ಡಾಕ್ಯುಮೆಂಟಾಗಿ ಉಳ್ಕೊಳ್ಳುತ್ತೆ. ತಾವು ತನಿಖೆ ಮಾಡುವ ಅವಧಿಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಹೆಸರು ಬಂದಿರಲಿಲ್ಲ, ನಿಶ್ಚಲ್ ಹೆಗ್ಗಡೆ ಹೆಸರು ಬಂದಿರಲಿಲ್ಲ. ಆ ನಂತರ ಬಂತು. ಆದರೂ ನೀವು ಕ್ಯೂರಿಯಾಸಿಟಿಗಾರು ತಿಳ್ಕೊಂಡಿರ್ತೀರಿ ಅದು ಏನೇನಾಯಿತು ಅಂತ.
ಏನೇನಾಯಿತು? ಆತ ಫಾರಿನ್ನಲ್ಲಿದ್ದ ಅಂತ ಕೆಲವರು, ಇಲ್ಲ ಚಾರ್ಟರ್ಡ್ ಫ್ಲೈಟಲ್ಲಿ ಇರಲಿಲ್ಲ ಬಂದಿದ್ದ ಅಂತ ಇನ್ನು ಕೆಲವರು. ಅಮೇರಿಕಾದಲ್ಲಿ ಎಲ್ಲೋ ಯಾವುದೋ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದ ಅಂತ, ಅಲ್ಲಿ ಫರ್ದರ್ ಆ ಶಾಲೆಯ ಅಟೆಂಡೆನ್ಸು ತಗೊಂಡಿದ್ದವರು ಅದನ್ನು ಟಿ ವಿನಲ್ಲೆಲ್ಲ ಪಬ್ಲಿಷ್ ಮಾಡಿದರು. ಆಮೇಲೆ ನಂತರ ಪಾಸ್ಪೋರ್ಟು, ವೀಸಾ ಮತ್ತು ಇಮಿಗ್ರೇಷನ್ಸ್ ಥಿಂಗ್ಸಸ್ಸು ಅವೆಲ್ಲವೂ ಸಾಕಷ್ಟು ಇವೆ, ಆ ದಾಖಲೆಗಳೆಲ್ಲ ತಗೊಂಡಿದ್ರು ಅಂತ. ಅಮೇರಿಕಾ ಇಸ್ ನಾಟ್ ನೈಬರಿಂಗ್ ಸ್ಟ್ರೀಟ್, ಬಂದು ಅಫೆನ್ಸ್ ಮಾಡಿ ಹಾಗೆ ಹೋದ ಅಂತ. ಅದಕ್ಕೆ ರಿಪರ್ಕ್ಯುಷನ್ನು ನೋಡಿದೆ. ಮೇ ಬಿ ಬೈ ಯೂಟ್ಯೂಬರ್ಸ್ ಆರ್ ಸಮ್ ಹೆಲಿಕಾಪ್ಟ್ರಲ್ಲಿ ಬಂದಿರ್ತಾನೆ, ಅಫೆನ್ಸ್ ಮಾಡಿ ಹೋಗಿರ್ತಾನೆ, ಅವನಿಗೇನು ಕಮ್ಮಿ ಆಗಿದೆ. ಓ ಮೈ ಗಾಡ್, 7,000 ಕಿಲೋಮೀಟರ್ಸ್ ಹೋಗೋ ಅಂತ ಹೆಲಿಕಾಪ್ಟರ್ ನಮ್ಮ ಇಂಡಿಯಾ ಇದೆಯಾ? ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನ್ರ ನಿಮಗೇನ್ರ ಹಂಗೆ ಅನ್ಸುತ್ತಾ? ಸ್ಪೆಷಲ್ ಫ್ಲೈಟಲ್ಲಿ, ಚಾರ್ಟರ್ಡ್ ಫ್ಲೈಟಲ್ಲಿ ಬಂದು ಸೌಜನ್ಯ ರೇಪ್ ಆಗಲ್ಲ, ಹೋಗಿರ್ಬೋದು. ಅಲ್ಲಿವರೆಗೆ ಬರಲ್ಲ ಅದು. ನೋ, ಅದು ಪೆಟ್ರೋಲ್ ಕೆಪಾಸಿಟಿ ಅಷ್ಟಿಲ್ಲ. ಹಂಗಿದೆಯಾ? ಅಂದರೆ ನಿಮ್ಗೇನಾರು ಹಂಗೆ ಅನ್ಸುತ್ತಾ? ಯಾಕಾಗಿರ್ಬಾರ್ದು? 7,000 ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಹಾಂ, ಹೌದಾ? ಬಂದಿರ್ಬೋದು ಅಂತ. ಹಾಗಾದರೆ ಆ ಸಣ್ಣ ಹುಡುಗಿ, 17 ವರ್ಷದ ಹುಡುಗಿ, ಅನ್ಎಕ್ಸ್ಪೆಕ್ಟೆಡ್ ಟೈಮಿಂಗ್, ಇಟ್ ಇಸ್ ನಾಟ್ ಎ ಎಕ್ಸ್ಪೆಕ್ಟೆಡ್ ಟೈಮಿಂಗ್. ಸೌಜನ್ಯ ಮತ್ತು ಇದು ಸಂತೋಷ್ ರಾವ್ ಮಧ್ಯದಲ್ಲಿ ಆದ ಭೇಟಿ ಇದೆಲ್ಲ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್. ಅವಳು ಅವಾಗ ಆ ಟೈಮಿಗೆ ಬರ್ತಾಳೆ ಅಂತ ಇವನಿಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ, ಎದುರುಗಡೆ ಆ ಮಹಾನ್ ವ್ಯಕ್ತಿ ಸಿಗ್ತಾನೆ ಅಂತ. ಇದು ಆಕ್ಸಿಡೆಂಟಲ್ ಡೆವಲಪ್ಮೆಂಟ್. ಆ ಆಕ್ಸಿಡೆಂಟಲ್ ಡೆವಲಪ್ಮೆಂಟಿಗೆ ಅಮೇರಿಕಾದಿಂದ ಬಂದಂಥ ವ್ಯಕ್ತಿ ಹೇಗೆ ಕಾರಣ ಆಗ್ತಾನೆ ಅಂತ ನಾನು ಕೇಳಿ. ಅಲ್ಲ, ಈಗ ನೋಡಿ, ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಇವ್ರಿಗೆ ಡೌಟ್ ಇದೆಯಾ ಅಂತ, ಹೆಲಿಕಾಪ್ಟರ್ ಯಾಕೆ ಬಂದ್ ಮಾಡಿರ್ಬಾರ್ದು? ಈಗ 7,000 ಕಿಲೋಮೀಟರ್ ಹೆಲಿಕಾಪ್ಟರ್ ಭಾರತದಲ್ಲಿ ಇದ್ರೆ ಇನ್ನೂ ಉನ್ನತ ಜ್ಞಾನ ಇದು ಪರಿಣಿತಿ ಇದೆ. ಸಮಾಜದ ಐಕ್ಯೂ ಲೆವೆಲ್ ಈ ಲೆವೆಲ್ಗೆ, ಐಕ್ಯೂ ಈ ಲೆವೆಲ್ ಇನ್ನು ವಾಟ್ ಕುಡ್ ವಿ ಸೇ ಅಂದರೆ, ಓಕೆ, ಜೋಕ್ಸ್ ಅಪಾರ್ಟ್, ಆ ವ್ಯಕ್ತಿ ಬಂದು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಇಲ್ಲಿದೆ, ಪಾಸ್ಪೋರ್ಟ್ ಮೇಲೆ ಬೆಂಗಳೂರಿನಿಂದ ಹೊರಡುವಾಗ ಒಂದು ಸೀಲ್ ಹಾಕಿರ್ತಾರೆ, ಅಮೇರಿಕಕ್ಕೆ ಹೋಗಿ ಲ್ಯಾಂಡ್ ಆದಾಗ ಇನ್ನೊಂದು ಸೀಲ್ ಹಾಕ್ತಾರೆ, ವೀಸಾ ಇರುತ್ತೆ, ಅಲ್ಲಿ ಅಮೇರಿಕಾದಲ್ಲಿದ್ದಕ್ಕೆ ಸಾಕ್ಷ್ಯಗಳು, ಅವುಗಳನ್ನು ಸಂಶಯ ಇದ್ದಂಥವ್ರು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು. ಯಾರು ಇವನು ವಿಠ್ಠಲ್ ಹೆಗ್ಡೆ, ಅವ್ರಿಗೆ ಯಾರು ಪ್ರಶ್ನೆ ಮಾಡಿದ್ದಾರೆ? ವಿಠ್ಠಲ್ ಗೌಡ ಅವನಿಗೆ ಪ್ರಶ್ನೆ ಮಾಡಿದ್ದಾರೆ. ಅವರು ಅಮೇರಿಕಾದಿಂದ ಬಂದಲ್ಲ ನಿಶ್ಚಲ್ ಹೆಗ್ಡೆ, ಇಲ್ಲಿ ಆಟೋದವ್ರ ಹತ್ರ ಜಗಳ ಆಡ್ತಾ ಇದ್ದದನ್ನು ನಾವೇ ನಮ್ಮ ಕಡೆಯವರೆಲ್ಲ ಕಣ್ಣಾರೆ ನೋಡಿದ್ದಾರೆ. ಆಟೋದವ್ರ ನೋಡಿ ಹೇಗಿದೆ ನೋಡಿ, ಹೆಲಿಕಾಪ್ಟ್ರಲ್ಲಿ ಬಂದು ಆಟೋದವ್ರ ಹತ್ರ ಜಗಳ ಆಡ್ತಾನೆ. ಆಟೋದಲ್ಲಿ ಪ್ರಾಬಬಲಿ ಆಟೋದವ್ರ ಜಗಳ ಆಡಬೇಕಾದ್ರೆ ಕಾರಣ ಆಟೋ ಫೇರ್ ವಿಚಾರ ಇರಬೇಕು, ಮತ್ತು ಇನ್ಯಾವನೋ ತರಲೆಗಿಲ್ಲ ತಗೊಂಡು ಬೇಕಿತ್ತ, ನಂಬ್ತೀರಾ? ಅದನ್ನು ಸರ್ಟನ್ ಸ್ಟೇಜಲ್ಲಿ ಹೇಳ್ತೀರ? ನೋ, ನನ್ನ ವರ್ಡ್ಸಲ್ಲಿ ಕರಿಬೇಕು ಅಂದರೆ ಈ ಥರದ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಏನಿದೆ, ಮೇ ಬಿ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟಿ ಆಫ್ ರೈಟ್ ಟು ಎಕ್ಸ್ಪ್ರೆಷನ್. ಒಪ್ತೀರಾ? ಎಕ್ಸ್ಟ್ರೀಮ್ ಆ್ಯಕ್ಟಿವಿಟಿ ಆಫ್ ಅಂದರೆ ಬಾಯಿಗೆ ಬಂದು ಮಾತಾಡೋಕೆ ಬಿಟ್ಟಿದ್ದೆ ಈ ಸಮಾಜದಲ್ಲಿ ದೊಡ್ಡ ಸಮಸ್ಯೆ. ನಾನು ಪಕ್ಕದ ಮನೆಗೆ ಕಲ್ಲೊಡೆಯುವುದು ನನ್ನ ಹಕ್ಕು ಅಂತ ನಾನು ಕರಿತೇನೆ, ರಸ್ತೆಯಲ್ಲಿ ಕೂಕೊಂಡು ಹೋಗುವುದು ನನ್ನ ಹಕ್ಕು ಅಂತ ಕರಿತೇನೆಯೇ? ಹೇಳಿ. ಲೆಟ್ ಅಸ್ ಕಮ್ ಟು ದ ಮೋಸ್ಟ್ ಸೀರಿಯಸ್ ಕ್ವಶನ್. ಯಾಕೆ ಈ ಕೇಸ್ ಅಕ್ವಿಟ್ ಆಯಿತು? ಒಂದು ಕೇಸ್ ಸಕ್ಸಸ್ ಆಗಬೇಕಾದ್ರೆ ಅಕ್ವಿಟ್ ಆಯಿತು. ನಮ್ಮ ಜನಸಾಮಾನ್ಯರಿಗೆ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆದ. ರುದ್ರಮುನಿ ಸರ್ ಇವತ್ತು ಹೇಳ್ತಾರೆ 100% ನಾನು ಹೇಳ್ತೀನಿ ಆತನೇ ಈ ಕೆಲಸ ಮಾಡಿದ್ದು ಅಂತ. 100% ನಾನು ಅದನ್ನು ಸ್ಪೆಸಿಫಿಕ್ಕಾಗಿ ಕೇಳಿದೆ, ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಆತ ಅಪರಾಧಿ, ಆತ ರೇಪಿಸ್ಟ್ ಅನ್ನೋದನ್ನು ಅಂತ 100% ಅಂತಾರೆ ಅವರು. ಯಾಕೆ ಹಾಗಿದ್ರೆ ನಿರಪರಾಧಿ ಆಗಲಿಕ್ಕೆ ಕಾರಣ ಈ ನಮ್ಮ ಈ ವ್ಯವಸ್ಥೆಯಲ್ಲಿ ಏನಿದೆ ಅಂತ ಹೇಳಿದರೆ, ಕಾರ್ಯಾಂಗ, ನ್ಯಾಯಾಂಗ ಈ ಎರಡಲ್ಲಿಯೂ ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಅಂದರೆ, ಕೇಸ್ ರಿಜಿಸ್ಟ್ರೇಷನ್ಗೆ ಪೊಲೀಸ್, ಇನ್ವೆಸ್ಟಿಗೇಷನ್ ಅಥಾರಿಟೀಸ್, ಮೇ ಬಿ ಯಾವ್ದಾರು ಆಗ್ಬೋದು, CBI ಆಗ್ಬೋದು, CID ಆಗ್ಬೋದು, ಲೋಕಲ್ ಪೊಲೀಸ್ ಆಗ್ಬೋದು. ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ ದಿ 3. ಅವರೆಲ್ಲರೂ ಮಾಡಿದಂಥ ಸಕ್ಸಸ್ಫುಲ್ ಇನ್ವೆಸ್ಟಿಗೇಷನ್ ಪ್ರೆಸೆಂಟಿಂಗ್ ಬಿಫೋರ್ ದಿ ಕೋರ್ಟ್ ಥ್ರೂ ಪ್ರಾಸಿಕ್ಯೂಟರ್ ಅವ್ರ ಮುಖಾಂತರ ನಾವು ಪ್ರೆಸೆಂಟ್ ಮಾಡ್ತೇವೆ. ನಿಮ್ಮ ತಾಯಿಯವರು ನಿಮ್ಮ ಮನೆ ಒಳಗಡೆ ಒಳ್ಳೊಳ್ಳೆ ಅಡುಗೆ ಮಾಡಿರುತ್ತಾರೆ, ಅವನ್ನು ಬೀರಲ್ಲಿ ಇಟ್ಟು ಬೀಗ ಹಾಕಿರುತ್ತಾರೆ ಅಂದರೆ ನಿಮಗೆ ಅದರ ರುಚಿ ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗುತ್ತೆ. ಅದನ್ನು ತಟ್ಟೆಗೆ ಹಾಕಿ ಇಟ್ಟರೂ ಗೊತ್ತಾಗಲ್ಲ. ಬಾಯಲ್ಲಿ ಇಟ್ಟಾಗ ಸ್ವೀಟ್ ಯಾವುದು, ಖಾರ ಯಾವುದು, ಉಪ್ಪು ಯಾವುದು, ಹುಳಿ ಯಾವುದು, ಮತ್ತು ಕರ್ದಿದ್ದು ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಇದರಲ್ಲಿ ನ್ಯಾಯ ಯಾವುದು ಅಂತ ಗೊತ್ತಾಗಬೇಕಾದ್ರೆ ನ್ಯಾಯಾಂಗವನ್ನು ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಸಾಕ್ಷಿಗಳ ಆಧಾರದ ಮೇಲೆ ಒಪ್ಪಿಸಬೇಕು. ನ್ಯಾಯಕ್ಕೆ ಇರ್ತಕ್ಕಂಥ ಪರದೆಯನ್ನು ತೆರಿಬೇಕು. ಅರ್ಥ ಆಗಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದರೆ, ಒಬ್ಬ ಜಡ್ಜ್ ಅವನು ಮನುಷ್ಯನೇ ಅಲ್ವಾ? ಎನಿ ಜಡ್ಜ್
ರೈಟ್ ಫ್ರಮ್ ಪ್ರೈಮರಿ ಕೋರ್ಟ್ ಟು ಅಪೆಕ್ಸ್ ಕೋರ್ಟ್ ಏನಿದೆ, ಎಲ್ಲರೂ ಜಡ್ಜೆ, ಎಲ್ಲರೂ ಮನುಷ್ಯರೇ, ಎಲ್ಲರೂ ಉಸಿರಾಳ ಜೀವಿಗಳೇ. ಈಗ ಅವರು ವಾಕ್ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ವಾಕಿಗೆ ಹೋದಾಗ ಅಥವಾ ಲೀಸರ್ಲಿ ಅವರನ್ನು ಕಳೀತಾ ಹೋದಾಗ ಅವ್ರ ಎದುರಿಗೆ ಒಂದು ಅಫೆನ್ಸ್ ಆಗ್ತದೆ, ಎದುರಿಗೆ ಅದೇ ಅಫೆನ್ಸ್ ಅವ್ರ ಟೇಬಲಿಗೆ ಬರ್ತದೆ. ಕ್ಯಾನ್ ಯು ಗಿವ್ ಎ ಕನ್ವಿಕ್ಷನ್? ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಜಡ್ಜ್ ನಾನು ಶಿಕ್ಷೆ ಕೊಡ್ತೀನಿ ಅನ್ಬಹುದಾ? ಜಡ್ಜ್ ಐ ವಿಟ್ನೆಸ್ ಕೊಡ್ಬೋದಾ? ನಿಮಗೇನು ಅನಿಸುತ್ತೆ ವಕೀಲರೇ? ಹೇಳಿ. ಆಗಲ್ಲ. ಎಸ್, ಕೊಡ್ತಾರಾ? ಸಾಧ್ಯ ಇಲ್ಲ. ಯು ವಾಂಟ್ ಎವಿಡೆನ್ಸ್. ಜಸ್ಟ್ ಲೈಕ್ ವಾಟ್ ಐ ವಾಂಟ್ ಎವಿಡೆನ್ಸ್ ಫ್ರಮ್ ದಿ ಗಾಡ್, he also wanted evidence from the police and the investigation authority. That evidence through prosecution. ಎಂಥ ವಿಡಂಬನೆ ಅಲ್ಲ ಸರ್ ಇದು? ವಿಡಂಬನೆ. ನ್ಯಾಯಾಧೀಶರ ಕಣ್ಣ ಮುಂದೆನೇ ಒಂದು ಅಪರಾಧ ನಡೆದಿದ್ದು, ಅಪರಾಧನ ಅವ್ರು ಕಣ್ಣಾರೆ ನೋಡಿದ್ರು ಆಗಲ್ಲ. ಅವರು ಈ ಕ್ಯಾನಾಟ್ ಗಿವ್ ಜಡ್ಮೆಂಟ್. ಈಗ ಈ ಕೇಸಲ್ಲಿ, ಈಗ ಬೋನ್ಸ್ ಕೇಸ್ ಇದರಲ್ಲಿ 164 ಯಾರ ಹತ್ರ ಮಾಡಿಸಿದ್ರೆ ಗೊತ್ತಿದೆಯಾ? ಬೆಳತಂಗಡಿ ಕೋರ್ಟ್, ಬೆಳತಂಗಡಿ JMFC ಮ್ಯಾಜಿಸ್ಟ್ರೇಟ್ ಹತ್ರ ಮಾಡಿಸಿದ್ರೆ 164. ಹೌದು. ಅರ್ಥ ಆಗಲಿ, ಜ್ಞಾಪಕದಲ್ಲಿ ಆ್ಯಸ್ ಮೈ ಅಡ್ವೊಕೇಟ್ಸ್ ಫ್ರೆಂಡ್ ಅಕಂಪೈಂಡ್, ಟ್ರಯಲ್ ಜಡ್ಜ್ ಶುಡ್ ನಾಟ್ ಕಂಡಕ್ಟ್ ಎನಿ 164 ಪ್ರೊಸೀಡಿಂಗ್ಸ್. ಅರ್ಥ ಆಯ್ತಲ್ಲ? ಅದರಲ್ಲಿ CRPCಲಿ ಹೇಳಿರೋದು 164ಅಲ್ಲಿ ಎನಿ JMFC, ಎನಿ JMFC ಆಫ್ ದಿ ಕಂಟ್ರಿ, ಯಾವ ಸ್ಟೇಟಲ್ಲಿ ಯಾವ JMFC ತಗಾರು ಮಾಡಿಸಿ, that holds the same evidentiary value, trial judge he cannot do. ನಾನೇ ಮಾಡಿದ 164 ರೀ, ನಾನು ಕೊಟ್ಬಿಡ್ತೀನಿ ರೀ ಕನ್ವಿಕ್ಷನ್ನು ಅಥವಾ ನಾನು ಕನ್ವಿನ್ಸ್ ಮಾಡ್ತೀನಿ ರೀ ಕೋರ್ಟಿಗೆ, ನಮ್ಮ ಹೈಯರ್ ಆಫೀಸರ್ಗೆ, ಅಲ್ಲಿ ಫೈನಲ್ ಟ್ರಯಲ್ ಬೈ ಸೆಷನ್ ಜಡ್ಜ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ಇವ್ರ ಜಡ್ಜಲ್ಲಿ ಇವ್ರ ಕೋರ್ಟಲ್ಲಿ ಟ್ರಯಲ್ ಆಗೋಂಥದ್ದಾದ್ರಂತೂ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಲ್ವಾ? ಅವರೇ 164 ಮಾಡಿ ಅವರೇ ಕನ್ವಿಕ್ಷನ್ ಕೊಡಲಿಕ್ಕೆ ಬರ್ತದ? ಸರ್, ನೇರವಾಗಿ ಇದೇ ವಿಷಯಕ್ಕೆ ಬಂದ್ಬೋಣ. ಯಾಕೆ ಈ ಕೇಸ್ ಅಕ್ವಿಟ್ ಆಯಿತು? ಇಲ್ಲಿ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ನಾವು ಕೋರ್ಟನ್ನು ನಂಬಿಸಬೇಕಾದಂತಹ ಅತ್ಯಂತ ಪ್ರಮೇಯ ಇತ್ತು. ಅದೇ ಎವಿಡೆನ್ಸ್ ಇದ್ದಿದ್ದು ನಮಗೆ ಯಾರು ನೋಡಿ, ಇದರಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಪ್ರಾಪರ್ ಎವಿಡೆನ್ಸಿಗೋಸ್ಕರ ನಾನು ಅಲಿಗೇಷನ್ ಮಾಡುವವ್ರ ಹತ್ರ ಎವಿಡೆನ್ಸ್ ಸಿಗುತ್ತಾ ಅಂತೇಳಿ ನಾನು ಅಪ್ರೋಚ್ಡ್ ದಟ್ ತಿಮ್ಮಾರೊಡಿ ಮಹೇಶ್ ಶೆಟ್ಟಿ ಅವರು, ಅಲ್ಲಿಗೆ ತೋಟದ ಮನೆಗೆ ಹೋಗಿದ್ದೆ. ಇಟ್ ವಾಸ್ ಸೋ ಡಿಫಿಕಲ್ಟ್ ಟು ಗೋ. ನೀವು ಹೋದಾಗ ಹೇಗಿತ್ತು ಗೊತ್ತಿಲ್ಲ. ನಾನು ಇದು ಕೆಸರಿದೆ, ನಾಯಿಗಳು ಅವು ಇವು ಏನು ನಡ್ಕೊಂಡು ಹೋಗ್ಬೇಕು, ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅವ್ರ ಮನೆ ತಗ, ಅಲ್ಲಿಂದನೇ ಬೊಗಳ್ತೇವೆ ನಾಯಿ ಎಲ್ಲ ಯಾವ ಸಾಕೊಂಬಿಟ್ಟಿದ್ದಾನೆ. ಆಮೇಲೆ ನಂತರ ತಿಮ್ಮರೊಡಿಯವರೇ, ತಾವು ಏನು ಅಲಿಗೇಷನ್ ಮಾಡ್ತಾ ಇದ್ದೀರಿ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳನ್ನು ನೀವು ನನಗೆ ಕೊಡಲಿಕ್ಕೆ ಅಭ್ಯಂತರ ಏನಾದ್ರು ಇದೆಯೇ ಅಂತ ಬಾಯಲ್ಲಿ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ನಮ್ಮ ಸಾಕ್ಷ್ಯ ಅಭ್ಯಂತರ ಏನಿಲ್ಲ, ನಾನು ಯಾರಿಗೆ ಬೇಕಾದರೂ ಸಾಕ್ಷ್ಯ ಕೊಡ್ತೇನೆ ಅಂದರು. ಒಂದು ಕೆಲಸ ಮಾಡಿ, ಈಗ ನಮ್ಮ ಮೇಲೆ ಅನುಮಾನ ಬರಬಹುದೇನೋ, ನಾವು ಸಾಕಷ್ಟು ಎಕ್ಸಿಕ್ಯೂಟಿವ್ನಲ್ಲಿ ಅನುಭವಿಸ್ಬಿಟ್ಟಿದ್ದೇವೆ, ನಾವು ಆ ಥರ ಹೇಳಿಕೆನೇ ಕೊಟ್ಟಿಲ್ಲ, ಪೊಲೀಸರು ಬರ್ಕೊಂಬಿಟ್ಟಿದ್ದಾರೆ, ತಿರುಚಿಬಿಟ್ಟಿದ್ದಾರೆ, ಎದುರಿಸ್ಬಿಟ್ಟಿದ್ದಾರೆ, ಇವು ಕಾಮನ್. ಇದು ಪೊಲೀಸಿಗೆ ಕೊಟ್ಟ ಎನಾರ್ಮಸ್ ಪವರ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗಿದೆ ಅಂದರೆ ದಟ್ ಮೇಕ್ಸ್ ದಿ ಪೀಪಲ್ ಡಿಸ್ಬಿಲೀಫ್, ಗೊತ್ತಾಯ್ತಲ್ಲ? ಹೀಗಾಗಿ ನಾವೇನು ಅವ್ರಿಗೆ ಹೇಳಿದ್ವಿ, ನೀವು ಒಂದು ಕೆಲಸ ಮಾಡಿ, ನೀವು ಯಾವ ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನು ಕೊಡ್ತೀನಿ ಅಂತ JMFCಲಿ ನಿಮ್ಮ ಯಾವುದಾದ್ರೂ ಎನಿ ನ್ಯಾಯಾಲಯ ಎಲ್ಲಿ ಕೊಡ್ತೀನಿ ಅಂತ ಹೇಳಿ, ನಾನು ಅಲ್ಲಿ ಬಂದು ಒಂದು ಅಪ್ಲಿಕೇಶನ್ ಹಾಕ್ತಾನೆ, ಇವರ ಇನ್ವೆಸ್ಟಿಗೇಷನ್ಗೆ ಇವ್ರದ್ದು ಬೇಕಾಗಿದೆ 164 ಇದು ಹೇಳಿಕೆ, ದಯಮಾಡಿ ದಾಖಲೆ ಮಾಡಿಕೊಂಡು ನನಗೆ ಕಳಿಸಿ ಅಂತ ಅವ್ರಿಗೊಂದು ಅಪ್ಲಿಕೇಶನ್ ಹಾಕ್ತೀನಿ. ಅವರು ಡೇಟ್ ಫಿಕ್ಸ್ ಮಾಡ್ತಾರೆ, ನೀವೇ ಹೋಗಿ ಅಲ್ಲಿ ಎವಿಡೆನ್ಸ್ ಕೊಡಿ, ಇದು ಕೊಡಿ, ಸ್ಟೇಟ್ಮೆಂಟ್ ಕೊಡಿ. ಅವರು ಸೀಲ್ಡ್ ಕವರಲ್ಲಿ ಒರಿಜಿನಲ್ ಇಟ್ಕೊಂಡ್ಬಿಟ್ಟು ಜೆರಾಕ್ಸ್ ಕಾಪಿ ಅಥವಾ ಕಾರ್ಬನ್ ಕಾಪಿಯನ್ನು ನನಗೆ ಇನ್ವೆಸ್ಟಿಗೇಷನ್ಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ಐ ವಿಲ್ ಕಂಡಕ್ಟ್ ದಿ ಇನ್ವೆಸ್ಟಿಗೇಷನ್. ಜಡ್ಜ್ ಹತ್ರ ಕೊಟ್ಟಂತಹ ಒರಿಜಿನಲ್ ಹೇಳಿಕೆ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಐ ವಿಲ್ ಅಡಾಪ್ಟ್ ದಿ ಇನ್ವೆಸ್ಟಿಗೇಷನ್. ರಿಮೆಂಬರ್ 164ರಲ್ಲಿ ಕೊಟ್ಟ ಹೇಳಿಕೆ ಎಲ್ಲವೂ ಎವಿಡೆನ್ಷಿಯರಿ ವ್ಯಾಲ್ಯೂ, ಕನ್ಕ್ಲೂಸಿವ್ ಎವಿಡೆನ್ಷಿಯರಿ ವ್ಯಾಲ್ಯೂ ಅಲ್ಲ. ಯಾಕೆ ಕೊಡ್ತಾರೆ ಅಂದರೆ, ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಟ್ರಯಲ್ ನಾನು ಹೇಳೇ ಇಲ್ಲ ಅಂದರೆ ಇದು ಜಡ್ಜನ್ನು ಕರೆಸ್ತಾರೆ, ಮತ್ತು ಆ ಜಡ್ಜ್ ವಿಲ್ ಬಿಕಮ್ ದಿ ವಿಟ್ನೆಸ್. ಆಗ ಹೇಳ್ತಾರೆ ನನ್ನಿದಿಗೆ ಕೊಟ್ಟ ಹೇಳಿಕೆ ಅಂತ. ಕೋರ್ಟ್ ವಿಲ್ ಇಮಿಡಿಯೇಟ್ಲಿ ಬಿಲೀವ್ ದಿ ಎವಿಡೆನ್ಸ್ ಆಫ್ ಸಬಾರ್ಡಿನೇಟ್ ಜಡ್ಜ್. ಸೊ ಆಯ್ತು, ನೀವು ಹೇಳಿದ್ರಿ ಯಾವುದಾದ್ರೂ JMFC ನ್ಯಾಯಾಧೀಶರು ನೀವು ಆಯ್ಕೆ ಮಾಡ್ಕೊಳ್ಳಿ, ಅವ್ರ ಎದುರು ಕೊಡಿ ಅಂತ ನೀವು ರೈಟಿಂಗಲ್ಲಿ ಕೊಟ್ಟೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಕೊಟ್ಟೆ. ಆಯಿತು ಅಂದರು ಅಷ್ಟೇ. ಅವ್ರಿಗೆ ಅದ್ರ ಬಗ್ಗೆ 10 days ಟೈಮ್ ಕೊಟ್ಟೆ, ನನ್ನ ಫೋನ್ ನಂಬರ್ ಕೊಟ್ಟೆ. ನೀವು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ, ನೀವು ಏನು ಹೇಳಬೇಡಿ, ಕೊಡಲಿಕ್ಕೆ ನಾನು ತಯಾರಿದ್ದೇನೆ, ಸಾಕ್ಷ್ಯಾಧಾರಗಳು ಮತ್ತು ನನಗೆ ತಿಳಿದಿದ್ದನ್ನು ಹೇಳಲಿಕ್ಕೆ
ತಯಾರಿದ್ದೇನೆ ಅಂತ ಹೇಳಿ ನಾನು ಆ ಜಡ್ಜ್ ಹತ್ರ ನಾನು ಇದು ಕಮ್ಯುನಿಕೇಟ್ ಮಾಡ್ತೇನೆ, ಕ್ರೈಮ್ ನಂಬರ್ ಅದೆಲ್ಲ ಕೊಟ್ಬಿಟ್ಟು ಮಾಡ್ತೇನೆ. ಒಂದು ಮಾಡಲಿಲ್ಲ. 10 ಡೇಸ್ ಒಳಗಡೆ ನೀವು ಇದಕ್ಕೆ ನನಗೆ ಪಾಸಿಟಿವ್ ಆಗಿ ಆನ್ಸರ್ ಕೊಡಿ, ಹೌದು ಅನ್ನಿ ಇಲ್ಲ ಅನ್ನಿ ಅಷ್ಟೇ ಅಂತ. ಇಲ್ಲ ಮಾಡಲಿಲ್ಲ. 10 ಡೇಸ್, 20 ಡೇಸ್, 30 ಡೇಸ್, ನೋ ರಿಪ್ಲೈ. ಏನು ಮಾಡಲಿ? ನಾನು ಅನ್ಕೋಬೇಕು ಅವ್ರ ಹತ್ರ ಎವಿಡೆನ್ಸ್ ಇಲ್ಲ ಅಂತ. ಇಷ್ಟ ಇದ್ದಿದ್ರೆ ಕೊಡ್ಬೋದಾಗಿತ್ತಲ್ಲ, ನ್ಯಾಯಾಲಯಕ್ಕೆ ಕೊಡಲಿಕ್ಕೆ ಕಷ್ಟ ಇರಲಿಲ್ಲ. ತನಿಖಾಧಿಕಾರಿಗೆ ಕೊಡೋದು ಬೇಡ, ನ್ಯಾಯಾಲಯಕ್ಕೆ ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. ಯಾವ ನ್ಯಾಯಾಲಯಕ್ಕೆ ನಾವು ಪವರ್ಸ್ ಕೊಟ್ಟಿದ್ದೇವೆ ಅಪರಾಧಿ ನಿರಪರಾಧಿ ಅಂತ ವಿಂಗಡಿಸಲಿಕ್ಕೆ, ಯಾವ ನ್ಯಾಯಾಲಯಕ್ಕೆ ಕಾನೂನು ಅವಕಾಶ ಕೊಟ್ಟಿದೆ ಆ ನ್ಯಾಯಾಲಯಕ್ಕೇ ಇವರು ಸಾಕ್ಷಿ ಕೊಡಲಿದ್ರೆ, ನಾನು ನ್ಯಾಯಾಲಯಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿ, ಓನ್ಲಿ ತನಿಖಾ ಏಜೆನ್ಸಿ ಆದ ನಾನು ಹೇಗೆ ಅವ್ರ ಪಬ್ಲಿಕ್ ಇದಿದೆಯಲ್ಲ, ಹೆಲ್ಪ್ ಇದೆಯಲ್ಲ ತನಿಖೆಗೆ ಬೇಕೇ ಬೇಕು. ನಾವು ವಿ ಕ್ಯಾನಾಟ್ ಡೂ ವಿತ್ ಅವರ್ ಓನ್ ಹ್ಯಾಂಡ್. ನಾವು ವಿ ಆರ್ ಡಿಪೆಂಡಿಂಗ್ ಅಪಾನ್ ದಿ ಸೊಸೈಟಿ ಫಾರ್ ಕಲೆಕ್ಷನ್ ಆಫ್ ಎವಿಡೆನ್ಸಸ್, ಕೋಪರೇಷನ್ ಫ್ರಮ್ ದಿ ಪಬ್ಲಿಕ್. ದಟ್ ಈಸ್ ಎ ಸಿವಿಲಿಯನ್ ಕ್ಯಾರೆಕ್ಟರ್. ಈ ದೇಶದಲ್ಲಿ ನಾಗರಿಕ ಅನ್ನುವುದು ಯಾವಾಗ ಅಂದರೆ ಕಾನೂನುಬದ್ಧವಾದ ಏಜೆನ್ಸಿಗೆ ಕಾನೂನುಬದ್ಧವಾಗಿ ಸಹಾಯ ಮಾಡುವುದರಿಂದ ಅಂತ. ಸರ್, ಈ ರೀತಿಯಾದಂಥ ನೋಟಿಸನ್ನು ಸೌಜನ್ಯ ಫ್ಯಾಮಿಲಿಯವ್ರಿಗೂ ಕೊಟ್ರಾ ನೀವು? ಯಾರಿಗೆ? ಸೌಜನ್ಯ ಫ್ಯಾಮಿಲಿಯವ್ರಿಗೆ. ನಿಮ್ಮ ಹತ್ರ ಫ್ಯಾಮಿಲಿಯವ್ರಿಗೆ ಎವಿಡೆನ್ಸ್ ಕೇಳಿದೆ. ಪರ್ಟಿಕ್ಯುಲರ್ಲಿ ಅವ್ರು 3 ಜನದ ಮೇಲೆ ಕೊಟ್ಟಿದ್ರಲ್ಲ, ಆಗ ಕೇಳಿದೆ, ಕೊಡಲಿಲ್ಲ. ಉದಯ್ ಜೈನ್ ಅವರು ಅರ್ಜಿ ಕೊಟ್ಟಿರೋದ್ರಿಂದ ನನಗೆ ಅವರು ಆಗ ಸಾಕ್ಷಿಯನ್ನು ಕೊಟ್ಟಿದ್ರೆ ನಾನು ಆಗ ಎನ್ಕ್ವೈರಿ ಮಾಡ್ತಿದ್ದೆ. ಕೊಟ್ಟಿಲ್ಲ ಅವರು, ಇವರು 3 ಜನ ಮೇಲೆ ಕೊಟ್ಟಿಲ್ಲ. ಆಮೇಲೆ ನೋಡಿ, ಒಂದು ಗಾದೆ ಇದೆ, ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಪತ್ರಕರ್ತರು ಕಂಡರು ಅಂತ ಅಂದ್ಕೊಂಡಿದ್ದೆ ನಾನು. ಮೇ ಬಿ ನಂದೇನೇ ಇರ್ಬೋದೇನೋ ಅದೆಲ್ಲ, ಇದು ಊಹೆ ಅಥವಾ ಒಂದು ಭಾವನೆ. ಹಾಗಾಗಿ ಆ ಕೇಸಲ್ಲಿ ಯಾರು ಹೇಳಿದರು, ಆ ಪತ್ರಿಕೆಯಲ್ಲಿ ಬಂದಿತ್ತು, ಮತ್ತು ಇವನು ಇದನ್ನೆಲ್ಲ ಸಂತೋಷ್ ರಾವ್ ಎಸ್ ಅಟೆಂಪ್ಟೆಡ್, ಅದಕ್ಕಿಂತ ಮುಂಚೆ ಈ ಥರ ಅಟೆಂಪ್ಟ್ ಮಾಡಿದ್ದಾನೆ ಕೆಲವು ಹೆಂಗಸರ ಮೇಲೆ ಅಂತ ಹೇಳಿ. ನಾನು ಐ ವೆಂಟ್ ಟು ಮಣಿಪಾಲ್, ಅಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಬಂದಿತ್ತು ಅಂದರು. ಅಲ್ಲಿ ಪತ್ರಿಕೆಗಳು ಎಲ್ಲವನ್ನೂ ಅವರು ಇದು ಮಾಡಿ ರೆಫರ್ ಮಾಡಿ ಕೇಳಿಸಿದ್ವಿ. ಆ ಡೇಟಲ್ಲಿ, ಕನ್ಫೈನ್ಡ್ ಡೇಟಲ್ಲಿ ಯಾವುದೂ ಇಲ್ಲ, ಎಲ್ಲೂ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಅವೆಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡು ಬಂದೆ ಕೊನೆಗೆ ಲಾಸ್ಟಿಗೆ. ಈಗ ಇಲ್ಲಿ ಏನಾಯಿತು ಅಂದರೆ ಏನೂ ಇಲ್ಲ. ಈ ಆಫ್ಟರ್ ಡಿಗ್ಗಿಂಗ್ ಎ ಹಿಲ್ ಐ ಫೈಂಡ್ ಈವನ್ ನಾಟ್ ದಿ ಡೆಡ್ ಬಾಡಿ ಆಫ್ ಎ ರ್ಯಾಟ್. ಅಷ್ಟೇ, ಏನೂ ಇಲ್ಲ. ಸರ್, ಮಧ್ಯದಲ್ಲಿ ಬಿಟ್ಟು ಮಧ್ಯದಲ್ಲಿ ಆಫ್ ದಿ ಕೇಸ್ಗೆ ಬಂದ್ಬಿಡ್ತೀನಿ. ನಾವು ಏನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ವಿ, ಇಟ್ ಈಸ್ ಎ ಪ್ಯೂರ್ಲಿ ಎ ಕೇಸ್ ಆಫ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಗೊತ್ತಾಯ್ತಲ್ಲ, ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ನಿಂತಹ ಈ ಕೇಸ್ ಇದು. ಈ ನನ್ನ ಇನ್ವೆಸ್ಟಿಗೇಷನ್ನೇ ಉತ್ಕೃಷ್ಟ ಅಂತ ನಾನು ಖಂಡಿತ ಯಾವಾಗಲೂ ಹೇಳೋದಿಲ್ಲ. ಬೇರೆ ಯಾರಾದರೂ ತೋರಿಸಿದ್ರು ಕೂಡ ಅದನ್ನು ನಾನು ಒಪ್ತೇನೆ. ಈಗ ಏಜೆನ್ಸಿ ಇದೆಯಲ್ಲ, ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಏನು ಮಾಡಿದ್ರು, ಒಂದು ವೇಳೆ ಅವರು ಪೂರ್ವಗ್ರಹ ಪೀಡಿತರಾಗಿ ಲಂಚದ ಅಕ್ರಮ ಲಾಭಕ್ಕಾಗಿ ಒಂದು ವೇಳೆ ಏನಾದರೂ ಡಿವಿಯೇಟ್ ಮಾಡಿದ್ದರೆ, ಇನ್ವೆಸ್ಟಿಗೇಷನ್ ಡಿವಿಯೇಟ್ ಮಾಡಿದ್ದರೆ, CID ಈಸ್ ಅಥಾರಿಟೇಟಿವ್ ಟು ಫಿಕ್ಸ್ ದೆಮ್ ಆ್ಯಸ್ ಅನ್ ಅಕ್ಯೂಸ್ಡ್ ಪರ್ಸನ್. ಎಸ್, CIDಗೆ ಯಾವ ಸಾಧಕವೂ ಇಲ್ಲ ಲೋಕಲ್ ಪೊಲೀಸ್ ಜೊತೆಗೆ, ಅವರನ್ನು ಅಪರಾಧಿ ಮಾಡಿ ಹಾಕ್ತಾರೆ. ಒಂದು ವೇಳೆ ನಾನೂ ಸಹ ಏನಾದರೂ ಕಲ್ಮಶಗೊಂಡು ಅಕ್ರಮ ಲಾಭಕ್ಕಾಗಿ ಅವ್ರ ಜೊತೆ ಲೋಕಲ್ ಪೊಲೀಸ್ ಜೊತೆಗೆ ಸೇರಿಕೊಂಡು, ಅಥವಾ ಅವರಿಗೆ ಗೊತ್ತಿಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಥರ ಏನಾದರೂ ಆರೋಪಗಳನ್ನು ಮಾಡಿದ್ದರೆ, ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿ ಬಯಲಿಗೆ ತಂದಿದ್ದರೆ, ಬಯಲಿಗೆ ತಂದಿಲ್ಲದಿದ್ದರೆ, ನನ್ನ ಮೇಲ್ಗಡೆ ಇತ್ತಂಥ ಇನ್ನೊಂದು ಏಜೆನ್ಸಿ ಇದೆಯಲ್ಲ, ಯಾವುದು, CBI. CBI ಈಸ್ ಅ ನಾನ್ ನ್ಯಾಷನಲ್ ಲೆವೆಲ್ ಇನ್ವೆಸ್ಟಿಗೇಷನ್ ಟೀಮ್. ಅರ್ಥ ಆಯ್ತಲ್ಲ? ಅಲ್ಲಿ ನಾನು ಒಂದು ವೇಳೆ ಅಪರಾಧ ಮಾಡಿದರೆ ನಾನು ಸಹ ಅಪರಾಧಿಯೇ, ಆರೋಪಿಯಲ್ಲ, ಅಪರಾಧಿಯೇ. ಆಯ್ತಲ್ಲ? ಇದನ್ನು ನಾನು ನಿಮ್ಮೆದುರಿಗೆ ಅಷ್ಟೇ ಅಲ್ಲದೆ ನನ್ನ ರಿಟೈರ್ಮೆಂಟ್ ಆಗುತ್ತೆ. ರಿಟೈರ್ಮೆಂಟ್ ಆದಾಗ ಸುಜನ್ ಕೇಸ್ ಈಸ್ ಅ ಲಾಸ್ಟ್ ಪಾರ್ಟ್ ಆಫ್ ಮೈ ಸರ್ವಿಸ್. ನನ್ನ ಸೆಟ್ಲ್ಡ್ ಅಟ್ ಚಿತ್ರದುರ್ಗ. ಅವರು CBI ಪೀಪಲ್ ವಿಲ್ ಕಲೆಕ್ಟ್. ಅವರು ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಅವ್ರು ರೆಫರ್ ಆಯ್ತಲ್ಲ, ರಾಜು ಅಂತ ಒಬ್ಬ ಆಫೀಸರ್, ಈ ಹ್ಯಾಸ್ ವಿಸಿಟೆಡ್ ದಿ ಬಂದರು, ಅಲ್ಲಿಗೆ ಬಂದು ಅಂತ ಅವ್ರು ಫೋನ್ ಮಾಡಿದರು, ನಾನು ಐ ಆಮ್ ಕಮಿಂಗ್ ಮಿಸ್ಟರ್ ರುದ್ರಮುನಿ, ಐ ವಾಂಟ್ ಟು ಇಂಟರ್ಗೇಟ್ ಯು ಅಂತ ಕೇಳಿದರು. ರಾಜು ಸೌಜನ್ಯ ಕೇಸ್ ನಮಗೆ ರೆಫರ್ ಆಗಿದೆ, ಅವರು ತಮಿಳ್ನಾಡಿಂದ ಬರ್ತಾರೆ. ಅವರು ಬಂದರು. ಆಮೇಲೆ ನಾನು ರಾಜುಗೆ ಹೇಳಿದೆ, ಡೋಂಟ್ ಹೆಸಿಟೇಟ್ ಟು ಪ್ರಾಸಿಕ್ಯೂಟ್ ಎನಿಬಡಿ. ನಾನು ಇಫ್ ಐ ಕಮಿಟ್ ಎನಿ ಮಿಸ್ಟೇಕ್, ಯು ಬೆಟರ್ ನನ್ನು ಪ್ರಾಸಿಕ್ಯೂಟ್ ಮಾಡಿ.
ಐ ಆಮ್ ಸೋ ಡೇರ್. ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಿರೋದನ್ನು ನಾನು ಹೇಳಿದ್ದೇನೆ. ನಾನು ಇದು ಸರಿ ಮಾಡಿದ್ದೇನೆ, ಎಲ್ಲ ಎವಿಡೆನ್ಸು ನನ್ನ ಕೈ ಮಿತಿ ಮತ್ತು ಪರಿಮಿತಿ ಒಳಗಡೆ ಇರ್ತಕ್ಕಂಥದ್ದನ್ನು ಎಲ್ಲಿಯೂ ಮರೆಮಾದ್ಯ ನ್ಯಾಯಾಲಯಕ್ಕೆ ಇಟ್ಟಿದ್ದೇನೆ. ಈಗ ಒಂದು ವೇಳೆ ನಾನು ತಪ್ಪು ಮಾಡಿದರೆ ಐ ಮೇ ಬಿ ಪ್ರಾಸಿಕ್ಯೂಟೆಡ್. ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ಯಾರು ಲೋಕಲ್ ಪೊಲೀಸ್, ಡೆಫಿನೆಟ್ಲಿ ನಾನು ಬಿಡ್ತಿರ್ಲಿಲ್ಲ, 100% ಬಿಡ್ತಿರ್ಲಿಲ್ಲ. ನಮ್ಮ ಅಧಿಕಾರಿಗಳು ಹೇಳಿದ್ರು ಬಿಡ್ತಿರಲಿಲ್ಲ. CIDಗೆ ಕೊಟ್ಟ ಮೇಲೆ CBIಗೆ ಕೊಡಲಿಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಟು ಒಪೈನ್. ಅದು ಸೆಷನ್ನಲ್ಲಿ ಡಿಸ್ಕಷನ್ ಆಯಿತು, ಎಲ್ಲಿ ಇದರಲ್ಲಿ ವಿಧಾನಸಭೆಯಲ್ಲಿ ಡಿಸ್ಕಷನ್ ಆಗಿ ಫೈನಲಿ ಅನ್ಅಫಿಷಿಯಲಿ ದೇ ಹ್ಯಾವ್ ಅಬ್ಟೈನ್ ಫ್ರಮ್ ದಿ ಅಥಾರಿಟೀಸ್ ಪರ್ಮಿಷನ್, COD ಪರ್ಮಿಷನ್. ಆವಾಗ ನಮ್ಮ DG ಕರೆದೇನು ಹೇಳಿದರು, ಮಿಸ್ಟರ್ ರುದ್ರಮುನಿ ಏನಾದರೂ ಇದ್ದರೆ ಈಗಲೇ ಹೇಳು ಅಂದರು. ADG ಯಾಕೆಂದರೆ ನಾನು ನಿನ್ನ ಜೊತೆಯಲ್ಲಿ ಜೈಲಲ್ಲಿ ಇರಬೇಕಾಗ್ತದೆ ಅಂತ. ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಹೋಗ್ಬೇಕಾಗುತ್ತೆ ಹೇಳು ಅಂತ ಹೇಳಿ ಅಂದರು. ನಾನು ಹೇಳಿದೆ ಆ ಪ್ರಶ್ನೆ ಅನುಮಾನ ಬೇಡ, ತಾವು ಯಾವ ವಿಧಾನದಲ್ಲಿ ಯಾರು ಚೆಕ್ ಮಾಡಿ ಹೇಗಾದರೂ ಮಾಡಿ ನಿಮ್ಮ ಪವರ್ಗೆ ಸಂಬಂಧಪಟ್ಟಂತೆ. ಸೊ ಫೈನಲಿ ಕಮ್ ಟು ಎ ಕನ್ಕ್ಲೂಷನ್, ನನ್ನ ತಪ್ಪು ಮಾಡಿದರೆ ಯು ಪ್ರಾಸಿಕ್ಯೂಟ್ ಮೀ. ರುದ್ರಮುನಿ ಸರ್, ಒಂದು ಮಧ್ಯದಲ್ಲಿ ಬಿಟ್ಟು ಹೋಗಿರೋದು, ಈ ಸೌಜನ್ಯ ಕೊಲೆ ರೇಪ್ ಆ್ಯಂಡ್ ಮರ್ಡರ್ ಕೇಸಿನ ಸಾಕ್ಷಿಗಳು ಅನುಮಾನಾಸ್ಪದವಾಗಿ ಮೃತಪಟ್ಟರು ಅಂತ ಕೂಡ ಹೋರಾಟಗಾರರು ಮಾತಾಡ್ತಾರೆ. ಒಂದು ಹೆಸರನ್ನು ಮತ್ತೆ ಮತ್ತೆ ನಾವು ಕೇಳ್ತೀವಿ, ವಾರಿಜಾ ಪೂಜಾರ್ತಿ ಅಥವಾ ವಾರಿಜಾಶ್ರೀ. ಅವರು ಧೀರಜ್ ಕೆಲ್ಲ ಮನೆಯಲ್ಲಿ ಬಟ್ಟೆ ತೊಳಿತಾ ಇದ್ದರು. ರಕ್ತ ಸಿಕ್ತ ಶರ್ಟನ್ನು ತೆಗೆದುಕೊಂಡು ಹೋಗಿ ಧೀರಜ್ ಕೆಲ್ಲ ಅವರಿಗೆ ತೊಳೆಯೋದಕ್ಕೆ ಕೊಟ್ಟ. ಅವ್ರಿಗೆ ಸೌಜನ್ಯ ನೆನಪಾಯಿತು. ಅದಾದ ನಂತರ ಅವರು ಬಾವಿಯಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟರು ಅನ್ನೋದು ಒಬ್ಬರು ಹೇಳಿದ್ದು ಕೇಳಿದ್ದೀನಿ. ಅದೇ ವ್ಯಕ್ತಿ ಸೌಜನ್ಯಾಳನ್ನು ಇವರು ಹೊತ್ಕೊಂಡು ಹೋಗಿದ್ದನ್ನೇ ವಾರಿಜಾಶ್ರೀ ಕಣ್ಣಾರೆ ನೋಡಿಬಿಟ್ಟಿದ್ರು ಅನ್ನೋದನ್ನು ಹೇಳಿದ್ದು ಕೇಳಿದ್ದೀನಿ. ವಾರಿಜಾ ಪೂಜಾರ್ತಿ ಆಗ ನನ್ನ ಇನ್ವೆಸ್ಟಿಗೇಷನ್ನಲ್ಲಿ ಆ ವಿಚಾರ ಬಂದಿಲ್ಲ. ಆದರೆ ಅವರ ರಕ್ತ ಸಿಕ್ತ ಬಟ್ಟೆ ಏನಿದೆ ಅದನ್ನು ತೊಳಿಲಿಕ್ಕೆ ಅವರಿಗೆ ಕೊಟ್ಟಿದ್ದರು ವಾರಿಜಾ ಪೂಜಾರ್ತಿ ಅಂತ ಅವ್ರ ಮನೇಲಿ ಕೆಲಸ ಮಾಡೋರಿಗೆ ಅನ್ನೋದು ವಿಚಾರಕ್ಕೆ. ಹೌದು, ರಕ್ತ ಸಿಕ್ತ ಬಟ್ಟೆ ಯಾರ್ದು ರಕ್ತ ಆಗಿತ್ತು? ಪ್ರಾಬಬಲಿ ಸೌಜನ್ಯಳ ರಕ್ತ ಆಗಿತ್ತೆ. ಸೌಜನ್ಯಳದೇ ಆಗಿರುತ್ತೆ, ಇನ್ಯಾರು? ಸೌಜನ್ಯದೇ ಆಗಿತ್ತೆ. ಸೌಜನ್ಯದ ರಕ್ತ, ಸೌಜನ್ಯಳ ಸಾಯುವಾಗ ಅವಳ ಬಟ್ಟೆಗೆ ಆಗದ ರಕ್ತ. ಯಾವ ಗಾಯ ಇಲ್ಲ ಸೌಜನ್ಯಂಗೆ, ಅಂದರೆ ರಕ್ತ ಬರುವಂಥ ಯಾವ ಗಾಯನೂ ಇಲ್ಲ. ರಕ್ತ ಚಿಮ್ಮುವಂತಹ, ರಕ್ತ ಆಗುವಂತಹ, ರಕ್ತಸ್ರಾವವಾಗುವಂತಹ ಯಾವ ಗಾಯಗಳು ಅವಳ ಬಾಡಿ ಮೇಲಿಲ್ಲ ಅಕಾರ್ಡಿಂಗ್ ಟು PM ರಿಪೋರ್ಟ್, ಎಕ್ಸೆಪ್ಟ್ ದಿಸ್ ಕಟ್ಟಿಂಗ್. ಅವಳನ್ನು ಎಳ್ಕೊಂಡು ಹೀಗೆ ಹೋಗುವ ನೋಡಿ, ಇಲ್ಲಿ ನಿಮಗೆ ಹೆಣ್ಮಕ್ಳಿದ್ದೀರಿ, ಮೂಗನ್ನು ಚುಚ್ಚಿದಾಗ ಹೆಚ್ಚು ರಕ್ತ ಬರೋದಿಲ್ಲ. ಕಿವಿಯನ್ನು ಸಣ್ಣ ಮಗುಗೆ ಚುಚ್ಚಿದಾಗ ಆ ಚುಚ್ಚಿದ ನೋವು ಅಷ್ಟೇ ಬಿಟ್ಟು ರಕ್ತಸ್ರಾವ ಆಗಲ್ಲ. ನೋಡಿದ್ದೀರಾ? ಅದೇ ಥರ ಹೇಳ್ತೀನಿ, ಒಂದು ನಿಮಿಷ ಇಲ್ಲಿ ಸರ್, ಒಂದು ನಿಮಿಷ. ಎಳ್ಕೊಂಡು ಹೋದ್ರು ಅಂತ ಅದು ಆರೋಪ ಬರ್ತಿದೆ ಅಲ್ವಾ ಸರ್? ನೀವೇ ಹೇಳಿದ್ರಿ ಅಲ್ಲಿ ಸ್ಟೋನ್ಸ್ ಇರ್ತವೆ, ಅದು ನೈಸ್ ರೋಡ್ ಅಲ್ಲ, ಏನೋ ಸಾಫ್ಟ್ ಆದಂತ ಮಾರ್ಗ ಅಲ್ಲ, ಬಟ್ಟೆನೂ ಅರ್ಧೋಯ್ತು ಎಳ್ಕೊಂಡು ಹೋದಾಗ ಅಂತ ಹೇಳಿದ್ರಿ. ಸೊ ಬಟ್ಟೆನೇ ಅರ್ಧೋಗಿದೆ ಅಂದ್ರೆ ಸ್ವಲ್ಪನೂ ರಕ್ತ ಬಂದಿಲ್ವಾ ಸರ್ ಅಟ್ಲೀಸ್ಟ್ ಎಳ್ಕೊಂಡು ಹೋದಾಗ? ಅಲ್ಲ, ಈಸ್ ಎ ಗುಡ್ ಕ್ವಶನ್. ಈಗ ಏನಾಗಿದೆ ಅಂದರೆ ಬಟ್ಟೆ ಹರಿದು ಹೋಗಿದೆ ಅನ್ನೋದಕ್ಕಿಂತ ಬಟ್ಟೆ ಆ ಜಾಗದಲ್ಲಿ ತೂತೆಲ್ಲ ಬಿದ್ದಿದೆ. ಅರ್ಥ ಆಯ್ತಲ್ಲ? ಎಳ್ಕೊಂಡು ಹೋಗಿರೋ ಫೋರ್ಸಿಗೆ. ಈಗ ಏನಾಗಿದೆ, ಮಳೆ ಬಂದಿದೆ, ಇದು ಅರ್ತ್ ಸರ್ಫೇಸ್ ಇದೆಯಲ್ಲ, ಇಟ್ ಇಸ್ ಸೋ ಸ್ಮೂತ್. ಮಳೆ ಬಂದಾಗ ಎಲೆಗಳೆಲ್ಲ ಬಿದ್ದಿದೆ, ಕಾಡಿನ ಎಲೆ ಎಲ್ಲ ಬಿದ್ದಿದೆ. ಎಳ್ಕೊಂಡು ಎಲ್ಲಿ ನೋಡಿ, ಎಂಟೈರ್ ಪಾರ್ಟಲ್ಲಿ ಎಳ್ಕೊಂಡು ಹೋಗಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿ ಅವಳು ಸಿಕ್ಕಲು ಅಲ್ಲಿಂದ ಅಲ್ಲಿವರೆಗೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬರ್ತದೆ, ಮತ್ತು ಇವೆಲ್ಲ ಬರ್ತದೆ. ಕಾಡಿನಲ್ಲಿ ಅಬ್ಸ್ಟಕಲ್ಸ್ ಭಾಳ ಬರ್ತದೆ, ಎತ್ತರ ಬರ್ತದೆ. ಅವನು ಎಲ್ಲಿ ಎತ್ಕೊಂಡು ಹೋಗಬೇಕು ಅವಳಿಗೆ ತೋಡಿಂದ ಎತ್ಕೊಂಡಿದ್ದಾನೆ. ಇದಿದೆ ತೋಡು ಅಂದರೆ ನೀರು ಹರಿಯುವ ಜಾಗದಿಂದ ಎತ್ಕೊಂಡಿದ್ದಾನೆ. ರೋಡಿಂದ ಎತ್ಕೊಂಡ್ಬಂದು ತೋಡನ್ನು ದಾಟಿದ್ದಾನೆ. ತೋಡಿನ ದಾಟುವಾಗ ಅವಳ ಚಪ್ಪಲಿಯಲ್ಲಿ ಬಿದ್ದಿದೆ, ಒಂದು ಚಪ್ಪಲಿ. ಅಲ್ಲಿ ಸೀಸ್ ಮಾಡಿದ್ದಾರೆ ಪೊಲೀಸು. ಅವನಿಗೇನು ಚಪ್ಪಲಿ, ಅವನಿಗೇನು ಇದಿಲ್ಲ, ಗಮನ ಇಲ್ಲ. ಅಲ್ಲಿಂದ ಮೇಲೆ ತಗೊಂಡು ಹೋಗ್ತಾನೆ. ಇದು ಒಂದು ಮರದ ದಿಮ್ಮಿ ಎಲ್ಲ ದೊಡ್ಡ ದೊಡ್ಡ ಮರಗಳೆಲ್ಲ ಹಾಗೆ ಬಿದ್ದುಬಿಟ್ಟಿದೆ, ದೊಡ್ಡ ಬಿದ್ದು. ಅದನ್ನು ಹತ್ತಿ ಹೋಗ್ಬೇಕು ನಾವೆಲ್ಲರೂ. ಹತ್ತಿ ಆ ಕಡೆ ಹೋದಾಗ ಮತ್ತೆ ಅಗೇನ್ ಸ್ವಲ್ಪ ಸರ್ಫೇಸ್ ಸಿಗುತ್ತೆ. ಅಲ್ಲಿ ನೋಡಿ, ಬೈ ದ ಟೈಮ್ ಯು ಮೈಟ್ ಹ್ಯಾವ್ ಟೈರ್ಡ್. ಆಮೇಲೆ ಅಲ್ಲಿಂದ ಡ್ರ್ಯಾಗ್ ಮಾಡ್ತಾನೆ ಅವಳನ್ನ. ಆ ಡ್ರ್ಯಾಗ್ ಮಾಡ್ಕೊಂಡುವಾಗ ಅದು ಕಟ್ ಆಗ್ತದೆ. ಎಷ್ಟು ದೂರ ಡ್ರ್ಯಾಗ್ ಮಾಡ್ಕೊಂಡು ಹೋಗಿದ್ರೆ ಗೊತ್ತಿಲ್ಲ. ಡ್ರ್ಯಾಗಿಂಗ್ ಸೈನ್ ಇದೆ, ದಟ್ ಈಸ್ ದಿ ಒಪಿನಿಯನ್ ಆಫ್ ದಿ ಡಾಕ್ಟರ್ ಆಲ್ಸೋ. ತರ್ಚಗಾಯ ಇದೆ, ಮಣ್ಣಲ್ಲಿ ಹಿಂಗೆ ತರ್ಚ್ಕೊಂಡು ಗಾಯ ಹೋಗುತ್ತಲ್ಲ, ದಟ್ ಈಸ್ ನಾಟ್ ಫೇಟಲ್ ಟು ಕಾಸ್ ಡೆತ್.
ತರಚುಗಾಯ ಅವಳ ಬಾಡಿ ಮೇಲೆ ಇದೆ. ಆ ಅಲ್ಲಿ ಬಟ್ಟೆಯೂ ಸಹ ಮಣ್ಣಾಗಿದೆ ಮತ್ತು ತೂತಾಗಿದೆ. ಅದು ಎಲ್ಲ ಕಿತ್ತೋಗೋದು ಅಂದರೆ ಇನ್ನು ಟೋರನ್ ಆಗಿದೆ. ನೋ, ಹಾಗಾಗಿಲ್ಲ. ಕರ್ಕೊಂಡು ಎಲ್ಲೆಲ್ಲಿ ಪ್ರೊಟ್ರೂಷನ್ ಪಾರ್ಟ್ ಇದೆ ನೋಡಿ, ಇಲ್ಲಿ ಹಿಪ್ ಇದೆಯಲ್ಲ, ದಿಸ್ ಇಸ್ ಎ ಪ್ರೊಟ್ರೂಷನ್ ಪಾರ್ಟ್. ದ ಡ್ರ್ಯಾಗಿಂಗ್ ಸೈನ್ ಹೀಗಿದ್ದಾಗ ಇಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ? ಎಸ್, ಮಣ್ಣು ಜಾಸ್ತಿ ಆಗುತ್ತೆ, ಬಟ್ಟೆ ಜಾಸ್ತಿ ಹರಿಯುತ್ತೆ. ಎಲ್ಲೆಲ್ಲಿ ಟಚ್ ಆಗುತ್ತೆ ಭೂಮಿಗೆ ಅಲ್ಲಲ್ಲಿ ಇದಾಗಿದೆ. ಅದನ್ನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನು ಆ ಮಣ್ಣನ್ನು ಸಹ ನೋಡಿ, ಫೊರೆನ್ಸಿಕ್ ಮೆಡಿಸನ್ನವರು ನಾನು ಏನು ಅವಳ ವ್ಯಜನದಲ್ಲಿ ಸಿಕ್ತು ಮಣ್ಣು ಒಂದಲ್ಲ, ಆ ಮಣ್ಣು ಅಷ್ಟೇ ಅಲ್ಲದೆ ಅವಳ ದೇಹದ ಬಾಡಿ ಇದರಲ್ಲಿ ಬಟ್ಟೆ ಮೇಲಿರೋ ಮಣ್ಣು, ಅಲ್ಲಿ ಸ್ಥಳದಲ್ಲಿರುವ ಮಣ್ಣು ಟ್ಯಾಲಿ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅಂದರೆ ಅಲ್ಲೇ ಕ್ರೈಮ್ ಆಗಿದೆ. ಒಂದು ಅವ್ರು ಕೊಟ್ಟಿರೋದು ಎರಡು. ಎಸ್, ಅಲ್ಲೇ ಕ್ರೈಮ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ. ಅಂತಿಮವಾಗಿ ರುದ್ರಮುನಿ ಸರ್, ಒಂದು ಲಾಸ್ಟ್ ಕ್ವಶನ್. ಈ ಹೋರಾಟಗಳನ್ನು ನೋಡಿದರೆ ಏನು ಅನಿಸುತ್ತೆ ನಿಮಗೆ? ದಿಕ್ಕು ತಪ್ಪಿದೆ ಅನಿಸುತ್ತೆ. ಯಾಕೆ? ಸತ್ಯಕ್ಕಿಂತ ಈಗ ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದರೆ, ಯಾವ ಸೌಜನ್ಯಳಿಗೆ ನಾವು ನ್ಯಾಯದ ಮೂಲಕ ತೀರ್ಪು ಕೊಡಿಸ್ಬೇಕಾಗಿತ್ತು, ಆ ನ್ಯಾಯಾಲಯಕ್ಕೆ ನಮ್ಮ ಸಾಕ್ಷಿಯೇ ಆದಂತಹ ಸೌಜನ್ಯಳ ರಕ್ತ ಸಂಬಂಧಿಗಳೇ ನಮ್ಮ ಕೇಸಲ್ಲಿ ತಿರುಗಿ ಬಿದ್ದಿದ್ದು. ನಮ್ಮ ಕೇಸಲ್ಲಿಯೇ ನೋಡಿ, ಸೌಜನ್ಯಳಿಯ ತಂದೆ ಚಂದಪ್ಪಗೌಡ, ಅವ್ರ ತಾಯಿ ಕುಸುಮಾವತಿ, ಆಮೇಲೆ ಅವರು ತಾಯಿಯ ತಮ್ಮ ಅಂತ ಸೌಜನ್ಯಳಿಗೆ ಮಾವನಾದಂಥ ಇವನು ವಿಠಲಗೌಡ ಅವರು, ಮತ್ತು ಇನ್ನೊಬ್ರು ಯಾರು ಪುರಂದರ ಅಂತ ಅವನ ತಮ್ಮ, ಅವರು ಎಲ್ಲರೂ, ಅವನು ಸ್ಕೂಟಿ ಬೈಕ್ ಇದು ಜೀಪ್ ತಗೊಂಡು ಬರ್ತಾನೆ, ಜೀಪ್ ಡ್ರೈವರ್ ಅವನು. ಅವಳಿಗೆ ಕರೀತಾನೆ, ಅವಳು ಇಲ್ಲ ಅಲ್ಲಿ ಮನೆ ಹತ್ರ ಇದೆ ಹೋಗ್ತೀನಿ ಅಂತಾಳೆ. ಅಂತ ಅವನು ಹೇಳ್ತಾನೆ. ಆಮೇಲೆ ನಂತರ ಇವರೆಲ್ಲ ಏನಿದ್ದಾರೆ, ಆಮೇಲೆ ಈ ಕುಸುಮಾವತಿಯ ತಂಗಿ ಯಶೋಧ, ಸ್ವಂತ ತಂಗಿ, ಇವರು ಎಲ್ಲರೂ ನಮಗೆ ಸಾಕ್ಷಿಗಳು ಆಗಿದ್ದರು. ಅಲ್ಲಿ ಲೋಕಲ್ ಪೊಲೀಸರಿಗೆ ಕೊಟ್ಟ ಹೇಳಿಕೆ ಇದ್ದಾವೆ. ನಾವು ಕರೆಸಿ ಅವರಿಗೆ ರಾಜಕೀಯ ಮಾಡಬೇಡಿ, ಸ್ಟಿಕಾನ್ ಟು ಇದು ಟ್ರೂತ್ ಫೈಂಡಿಂಗಿಗೆ ಏನಿದೆ ಅದಕ್ಕೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ. ಈ ಎಲ್ಲವಕ್ಕೂ ಹೊರತಾಗಿ ಇವರು ನ್ಯಾಯಾಲಯದಲ್ಲಿ ನೋಡಿ, ಈ ವ್ಯತಿರಿಕ್ತ ಸಾಕ್ಷಿ ಅಂದರೆ ನಮ್ಮಲ್ಲಿ ಹೌದು ನಾನು ಕಣ್ಣಾರೆ ನೋಡಿದೆ, ಹೌದು ನನ್ನ ಹೇಳಿಕೆಯನ್ನು ಪೊಲೀಸರು ಮಾಡಿಕೊಂಡರು ಅನ್ನುವುದು ಸಾಕ್ಷಿ. ಅದು ಹೊರತಾಗಿ ಅವನು ಅಪರಾಧಿಯೇ ಅಲ್ಲ ಅನ್ನುವ ತಿರುಗಿ ಬಿದ್ದ ಸಾಕ್ಷಿ ನಮ್ಮ ಕೇಸನ್ನು ಯಾವ ದಿಕ್ಕಿನಲ್ಲಿ ತಗೊಂಡೋಗುತ್ತೆ ಅಂತ ನೀವೇ ಹೇಳಿ. ನೋಡಿ, ಈಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಲ್ಲ ಕಡೆಯೂ ಅವ್ರದ್ದು ವರ್ಷನ್ ಏನಿದೆ ಪ್ರೂವ್ ಆಗಿಲ್ಲ. ಎಕ್ಸಾಮಿನೇಷನ್ಗೆ ಕೊಡಿ ಅಂತ ಅವರು ಕೋರಿಕೊಂಡ್ರು ನ್ಯಾಯಾಲಯದಲ್ಲಿ. ಹೌ ಅಂತ ದರ್ ಇಸ್ ಒನ್ ವರ್ಡ್, ಡಿನೋವಾ ಅಂತ ಒಂದು ವರ್ಡ್ ಇದೆ, ಗ್ರೀಕ್ ವರ್ಡ್. ಡಿನೋವಾ ಎನ್ಕ್ವೈರಿ ಆ್ಯಂಡ್ ಡಿನೋವಾ ಇನ್ವೆಸ್ಟಿಗೇಷನ್ ಈಸ್ ಒನ್ ಆಫ್ ದಿ ಸೇಮ್. ಡಿನೋವಾ ಅಂದರೆ ಎಲ್ಲಿಗೆ ಬಿಟ್ಟಿದ್ದೆ ಅಲ್ಲಿಂದ ಮುಂದಕ್ಕೆ ಅಂತ, ಹೊಸದಾಗಿ ಅಲ್ಲ. ಓಕೆ, ಪ್ಯೂರ್ ಹೊಸದಾಗಿ ಮಾಡಬೇಕು ಅಂತ ಅಲ್ಲ, ಎಲ್ಲಿ ಬಿಟ್ಟಿದ್ರಿ ಅಲ್ಲಿಂದ ಅಂತ. ಈಗ ನಾವು ಬಿಟ್ಟಿದ್ದನ್ನು ಇವರು ಮುಂದುವರಿಸ್ಬೇಕಂದ್ರೆ ಈ ಎವಿಡೆನ್ಸ್ಗಳೆಲ್ಲವನ್ನು ಈ ಕೆಳಗಡೆ ನ್ಯಾಯಾಲಯ ಏನು ಮಾಡ್ತು, ಯಾವ ರೀತಿ ಪರಿಗಣಿಸ್ತು? ಹಾಗೆ ನ್ಯಾಯಾಲಯ ಎಗ್ನೆಸ್ಟಾಗಿ ಅಂದರೆ ಅಪೀಲಲ್ಲಿ ಮಾಡಬೇಕಾಗಿತ್ತು ಅದನ್ನು. ನಮ್ಮವರು ಅಪೀಲ್ ಹಾಕಿದರು. ವಿ ಆರ್ ಫೇಲ್ ಟು ಕನ್ವಿನ್ಸ್ ದಿ ಕೋರ್ಟ್. ಐ ಮೀನ್ ಅವರ್ ರೆಪ್ರೆಸೆಂಟೇಟಿವ್, ಇನ್ವೆಸ್ಟಿಗೇಷನ್ ರೆಪ್ರೆಸೆಂಟೇಟಿವ್ ಇನ್ ದಿ ಕೋರ್ಟ್ ಈಸ್ ಕಾಲ್ಡ್ ಆಸ್ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್. ಈ ಪ್ರಾಸಿಕ್ಯೂಟರ್ ಈ ಹ್ಯಾಸ್ ಟು ಪ್ರೆಸೆಂಟ್ ದಿ ಕೇಸ್ ಬಿಫೋರ್ ದಿ ಪ್ರಿಸೈಡಿಂಗ್ ಆಫೀಸರ್. ಸ್ವಚ್ಛವಾಗಿ ಅವನು ಇಡಬೇಕಾಗಿತ್ತು. ಆ ರೀತಿ ಕನ್ವಿನ್ಸ್ ಮಾಡಿಲ್ಲದ ಒಂದು ಫೇಲ್ಯೂರ್ ಏನಿದೆ, ದಟ್ ಮೇ ಬಿ ರಿಸಲ್ಟಿಂಗ್ ಇನ್ acquittal of the case. Yes. Acquittal of the case does not mean that he is innocent. Non-availability of the witness, the accused is released. ಥ್ಯಾಂಕ್ ಯು ಸೋ ಮಚ್ ರುದ್ರಮುನಿ ಸರ್. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಆರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.